ಮೊಟ್ಟ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನ್ ದಿಸ್ ಸೆಷನ್. ಮೊಟ್ಟ ಮೊದಲಿಗೆ ವೀಕ್ಲಿ ಮಾಸ್ಟರ್ ಮೈಂಡ್ ಸೆಷನ್ ನಾವೇನ್ ಮಾಡ್ತೀವಿ, ಯಶಸ್ಸಿನ ಕಥೆಗಳನ್ನ ಕೇಳ್ಕೊಂತೀವಿ ಅಲ್ವಾ, ಹೇಳ್ಕೊಂಡಾಗ ಏನಾಗುತ್ತೆ, ನಮ್ಮ ಸುಪ್ತ ಮನಸ್ಸಿಗೆ ನಾವು ರೀವೈರಿಂಗ್ ಮಾಡ್ತಾ ಇದ್ದೀವಿ, ಸಕ್ಸಸ್ ನ ಐಡೆಂಟಿಫೈ ಮಾಡ್ತಾ ಇದೀವಿ, ಸಕಾರಾತ್ಮಕ ಆದಂತಹ ಘಟನೆಗಳನ್ನ ನನ್ನ ಜೀವನದ ಅನುಭವಗಳನ್ನ ನೆನಪಿಸ್ಕೊತಾ ಇದೀವಿ. ನೆನಪಿಸ್ಕೊಂಡಷ್ಟು ಸುಪ್ತ ಮನಸ್ಸು ಅಂದ್ರೆ ಮೆಮೊರಿ, ಬಾಡಿ ಅಂದ್ರೆ ಮೆಮೊರಿ. ಸುಪ್ತ ಮನಸ್ಸು ಎಲ್ಲಿದೆ, ಯಾರು ಹೇಳ್ತೀರಿ? ಎಲ್ಲಿದೆ ಸುಪ್ತ ಮನಸ್ಸು? ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲಿದೆ? ಬಾಡಿಯಲ್ಲಿ ಸರ್. ಬಾಡಿ ಎಲ್ಲಿದೆ? ವಂಡರ್ಫುಲ್, ಎಕ್ಸಲೆಂಟ್. ಬಾಡಿಯಲ್ಲಿ. ಬಾಡಿ ದೇಹದಲ್ಲೇ. ಇದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್. ಇಲ್ಲಿ 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 ಇಲ್ಲ. ಒಂದು ಘಟನೆ ನಡೆದಾಗ ಅದ್ರ ಜೊತೆಗೆ ಒಂದು ಅನುಭವ ಆಗತ್ತೆ ನಮ್ಗೆ. ಏನು? ಒಂದು ಭಯಾನಕ ಘಟನೆ ನಡೆದಾಗ ಭಯ ಆಗತ್ತೆ, ಅವಮಾನಕರ ಘಟನೆ ಆದ್ರೆ ಅವಮಾನ ಆಗತ್ತೆ, ನೋವಿನ ಘಟನೆ ಆದಾಗ ನೋವಾಗುತ್ತೆ, ದುಃಖದ ಘಟನೆ ಆದಾಗ ದುಃಖ ಆಗುತ್ತೆ. ಎಲ್ಲ ಅನುಭವಗಳು ಅಂದ್ರೆ ಭಾವನೆಗಳು. ಭಾವನೆಗೊಟ್ಟಿಗೆ ಅನುಭವ ಆದಾಗ ಅದು ಆಳವಾಗಿ ರಿಜಿಸ್ಟರ್ ಫೀಲ್ ಮಾಡುತ್ತೆ ದೇಹ. ಅದೇ ರಿಜಿಸ್ಟರ್, ಅದೇ ಪ್ರೋಗ್ರಾಮಿಂಗ್, ಅದೇ ಕಂಡೀಷನಿಂಗ್. ಅದೇ ರೀತಿ ಕಾಂಟ್ರರಿ ಟು ದಟ್, ಅತ್ಯಂತ ಖುಷಿಯಾದ ಘಟನೆಗಳು, ಸಂತೋಷದ ಘಟನೆಗಳು, ಸಾಧನೆಯ ಘಟನೆಗಳು, ಹೌದಾ, ಅದು ಕೂಡ ರಿಜಿಸ್ಟರ್ ಆಗಿರುತ್ತೆ. ಈಗಲೂ ನಮಗೆ ಜೀವನದಲ್ಲಿ ಎಷ್ಟೋ ಸಾವಿರಾರು ಕೋಟ್ಯಾನು ಕೋಟಿ ಘಟನೆಗಳು ನಡೆದಿದ್ದೇವೆ ಚಿಕ್ಕ ವಯಸ್ಸಿಂದ ಇವಾಗವರೆಗೂ. ಬಟ್ ನಮ್ಗೆ ನೆನಪಿರೋದೇ ಎರಡು: ಒಂದು ಅತ್ಯಂತ ಬೇಸರದ ಅಥವಾ ನೋವಿನ ಅಥವಾ ಅವಮಾನದ ಘಟನೆಗಳು, ಇಲ್ಲ ಅತ್ಯಂತ ಖುಷಿ ಸಂತೋಷದ ಘಟನೆಗಳು. ಎಸ್ ಆರ್ ನೋ? ಜೀವನದಲ್ಲಿ ಎಷ್ಟೇ ನಡೆದ್ರು. ಎಸ್ ಸರ್. ಸೊ ವಾಟ್ ಡಸ್ ಇಟ್ ಇಂಡಿಕೇಟ್? ನಮ್ಮ ಸುಪ್ತ ಮನಸ್ಸು ಇದನ್ನ ಪ್ರತಿಯೊಂದು ಅತ್ಯಂತ ನೆಗೆಟಿವ್, ಎಕ್ಸ್ಟ್ರೀಮ್ ನೆಗೆಟಿವ್, ಎಕ್ಸ್ಟ್ರೀಮ್ ಪಾಸಿಟಿವ್ ನ ಮೆಮೊರಿ ಅಂತಲ್ಲಿ ಇಟ್ಕೊಳ್ಳುತ್ತೆ. ಹಾಗಾಗಿ ಹಿಂದೆ ನಡೆದ ಮೆಮೊರಿ ಮುಂದೆ ಆಗುತ್ತೆ, ಮುಂದೆ ಆಗುತ್ತೆ ಅಂತ ಅದು ಹೇಳೋದು. ಮೆಮೊರಿ ಅಷ್ಟೇ. ಹಿಂದೆ ಆಗಿರೋ ಮನ ಮುಂದೆ ಆಗುತ್ತೆ, ಹಿಂದೆ ಆಗಿರೋ ನೋವು ಇವತ್ತಾಗುತ್ತೆ. ಹಿಂದೆ ನಾನು ಮೋಸ ಆಗಿದ್ದೀನಿ, ಮುಂದೆನೂ ಆಗ್ತೀನಿ. ಆ ವ್ಯಕ್ತಿ ನಾನು ಮೋಸ ಮಾಡಿದ್ರೆ ಇವತ್ತು ಹಿಂದೆನೂ ಮಾಡ್ತಾನೆ. ಹಿಂದೆ ನಾನು ವಿಫಲನಾಗಿದ್ದೆ, ಇವತ್ತು ವಿಫಲನಾಗ್ತೀನಿ. ಹಿಂದೆ ನನಗೇನೋ ಯಾರೋ ಏನೋ ಕಮೆಂಟ್ ಮಾಡಿದ್ರು, ಇವತ್ತು ಮಾಡ್ತಾರೆ ಅವರು, ಹೌದಲ್ಲ? ಸೊ ನಾವು ವೆನ್ ವಿ ಅಂಡರ್ಸ್ಟ್ಯಾಂಡ್ ದಿ ಫಂಡಮೆಂಟಲ್ಸ್, ಏನಿದೆ ಮೂಲಭೂತವಾದಂಥದ್ದು, ಇಷ್ಟೇ ಸಿಂಪಲ್. ಯಾವುದೇ ಅದ್ಭುತ ಘಟನೆಗಳನ್ನು ನಾವು ಮೆಮೊರಿಲಿ ಇಟ್ಕೊಂಡಾಗ, ನೋವಿನ ಘಟನೆಗಳು ಕಡಿಮೆ ಆಗ್ತಾ ಇದ್ದಾಗ, ಸಂತೋಷಕರ ಘಟನೆಗಳು ಅದ್ರ ಮೇಲೆ ರಿವೈರ್ ಆದಾಗ ನಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳು ಉಂಟಾಗಕ್ಕೆ ಶುರು ಆಗುತ್ತೆ. ಅದೇ ರೀತಿ ನಾವು ಕೆಲಸಗಳನ್ನು ಮಾಡ್ತೀವಿ, ಸೊ ರಿಸಲ್ಟ್ಸ್ ಬರ್ತಾ ಆಗುತ್ತೆ. ಮತ್ತೆ ಅದೇ ಥಾಟ್ ಲೂಪ್ ಆಗುತ್ತೆ. ಸಕಾರಾತ್ಮಕದ ಯೋಚನೆ, ಸಕಾರಾತ್ಮಕವಾದ ಫೀಲಿಂಗು, ಸಕಾರಾತ್ಮಕವಾದ ಆಕ್ಷನ್, ಸಕಾರಾತ್ಮಕವಾದ ರಿಸಲ್ಟ್. ಆ ಥಾಟ್ ಲೂಪ್ ಇಂದ ಈ ಥಾಟ್ ಲೂಪ್ಗೆ ಬಂದ್ಬಿಡ್ತೀವಿ ಅಲ್ವಾ? ವಂಡರ್ಫುಲ್, ಎಕ್ಸಲೆಂಟ್, ಥ್ಯಾಂಕ್ ಯು. ಕ್ವಿಕ್ ಆಗಿ ನಾವು ಮುಗಿಸೋಣ. ಇನ್ನು 10 ನಿಮಿಷ ಎಲ್ಲಾರ್ದು ಸಕ್ಸಸ್ ಸ್ಟೋರಿ ಮುಗಿಸ್ಬಿಡೋಣ. ಓಕೆ, ಹೂ ವಾಂಟ್ಸ್ ಟು ಬಿ ದ ಫಸ್ಟ್ ಪರ್ಸನ್ ಟು ಶೇರ್ ಸಕ್ಸಸ್ ಸ್ಟೋರಿ? ಯಾರು ಇಷ್ಟಪಡ್ತೀರಾ ಫಸ್ಟ್ ಸಕ್ಸಸ್ ಸ್ಟೋರಿ? ಎಸ್ ಸರ್. ಶ್ವೇತಾ ಅವರು ಪ್ರಥಮ ಸ್ಥಾನನ ಬಿಟ್ಕೊಡ್ತಾ ಇಲ್ಲ, ಮ್ಯಾಮ್. ಯಾರಿಗೂ ಬಿಟ್ಕೊಡ್ತಾ ಇಲ್ಲ, ಎಲ್ಲರಿಗೂ ಕಾಂಪೀಟ್ ಮಾಡಕ್ಕೆ ಕೊಡ್ತಾ ಇಲ್ಲ. ಕೃಷ್ಣ ಜಾಲಿಯಾಲ್ ಎಲ್ಲಿದ್ದೀರಾ? ಕೃಷ್ಣ, ಹಾಯ್. ಎಸ್, ವೇರ್ ಆರ್ ಯು? ವಂಡರ್ಫುಲ್ ಶ್ವೇತಾ, ವಿ ಆಲ್ ಎಕ್ಸೈಟೆಡ್. ತುಂಬಾ ಎಕ್ಸೈಟ್ ಆಗಿದೆ ನಿಮ್ಮ ಸಕ್ಸಸ್ ಸ್ಟೋರಿ ಕೇಳಲಿಕ್ಕೆ. ದಯವಿಟ್ಟು ಯಾವ ರೀತಿಯ ಬದಲಾವಣೆಗಳು, ಯಾವ ರೀತಿಯ ಅನುಭವಗಳು, ಯಾವ ಎಸ್ ರೀತಿಯ ಸರ್. ಲಾಭಗಳು, ರಿಸಲ್ಟ್ಸ್ಗಳು ನಿಮ್ಗೆ ಈ ವಾರದ ಸಿಕ್ಕಿದೆ ಅಂತ ಕೇಳಕ್ಕೆ ನಾವೆಲ್ಲ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಹೇಳಿ ಮೇಡಮ್. ಎಸ್, ಪ್ಲೀಸ್ ಗೋ ಅಹೆಡ್. ಎಸ್ ಸರ್. ಹ್ಮ್. ಸರ್ ನಾನು ಯಾವಾಗೂ ಮುಂದಿನ ಹೇಳ್ದಂಗೆ ಮುಂದಿನ ಈ ಶ್ವೇತಾ, ಈ ಈಗಿನ ವಾರದಲ್ಲೂ ಶ್ವೇತಾ ಸರ್ ನಾನು. ಹೇಗಿರುತ್ತೆ, ಹೇಗಿದ್ರು? ನೀವು ಅದು 6 ಸಕ್ಸಸ್ ಸ್ಟೋರಿ ಹಂಚ್ಕೊಂಡೇ ಬರ್ತಾ ಇದ್ದೀರಿ. ಸೊ ಯು ಆರ್ ದ ಏನಂತಾರೆ, ಹ್ಮ್ ಸರ್. ಲೈವ್ ಎಕ್ಸಾಂಪಲ್. ಹೇಗೆ ಸಕ್ಸಸ್ ಸ್ಟೋರಿ ನಾವು ಮೆಲುಕಾಗ್ತಾ ಸಪ್ತ ಮನಸ್ಸಿಗೆ ಹೇಗೆ ವೈರಿಂಗ್ ಮಾಡ್ಬೋದು ಅನ್ನೋದಕ್ಕೆ ನೀವು ಒಂದು ಜ್ವಲಂತ ಹೌದು ಸರ್. ನಿದರ್ಶನ, ರೋಲ್ ಮಾಡೆಲ್ ಅಂತ ನಾನು ಹೌದು ಕರಿಬಹುದು. ಸರ್. ಆದ್ರಿಂದ ದಯವಿಟ್ಟು ಹೇಳಿ ಮೇಡಮ್, ವಿ ಹೌದು ಆರ್ ಸರ್. ಆಲ್ ವೇಟಿಂಗ್ ಫಾರ್ ಯುವರ್ ಸಕ್ಸಸ್ ಸ್ಟೋರಿ. ಹೌದು ಸರ್. ಹ್ಮ್. ಸರ್ ನಾನು ಈ ಪ್ರತಿ ವಾರ ಹೇಳ್ದಂಗೆ ಈ ವಾರನೂ ತುಂಬಾನೇ ತುಂಬಾನೇ. ಸಕ್ಸಸ್ ಸಕ್ಸಸ್ ಕಾಣಿಸ್ಕೊಂಡೆ ಸರ್. ಹೆಂಗೆ ಅಂದ್ರೆ ಓದು ಓದ್ ತಿಂಗಳಲ್ಲಿ ಒಂದು ಸಿಚುವೇಶನ್ ಬಂದಿತ್ತು ಸರ್ ನನ್ಗೆ. ಆ ಸಿಚುವೇಶನ್ ಅಲ್ಲಿ ತುಂಬಾ ನರ್ವಸ್ ಫೀಲ್ ಆಗಿದ್ದೆ. ತುಂಬಾ ಆ ಸಿಚುವೇಶನ್ ಅಲ್ಲಿ ನಿಮ್ಗೆ ಫೋನ್ ಮಾಡಿದ್ದು ಉಂಟು ನಾನು. ಸುಮಾರು ಒಂದು ವಾರ 10 ದಿನ ಸಫರ್ ಪಟ್ಟೆ ಅದ್ರಲ್ಲಿ. ಇದೇ ತಿಂಗಳಲ್ಲಿ ಇದೇ ವಾರದಲ್ಲಿ ಮೊನ್ನೆ ಅದೇ ಸಿಚುವೇಶನ್ ಬಂತು. ಅದೇ ಜಾಗಕ್ಕೆ ಹೋಗಿದ್ದೆ, ಆದ್ರೆ ಆರಾಮಾಗಿ ಹೋದೆ. ಎಂಜಾಯ್ ಮಾಡ್ಕೊಂಡು ಹೋದೆ. ಮತ್ತೆ ಬೇಕರಿಗೆ ಹೋದೆ, ಸ್ವೀಟ್ ತಗೊಂಡೆ, ಅದ್ ಸಕ್ಸಸ್ ನ ಶೇರ್ ಮಾಡ್ಕೊಂಡೆ. ನಾನು ಗೆದ್ದಿದ್ದೀನಿ ಅಂತ ನನ್ ಮನ್ಸ್. ಓದು 2 ತಿಂಗಳಲ್ಲಿ ನೆಗೆಟಿವ್ ಇದ್ದಿದ್ದು
ನೆಗೆಟಿವ್ ಭಾವನೆ ಇದ್ದಿದ್ದು ಇವಾಗ ಹೋದಾಗ ಅಷ್ಟೆಲ್ಲ ಇಲ್ದೇ ಇಲ್ಲ. ಅಂದ್ರೆ ಏನೋ ಒಂಥರ ಆ, ಇದ್ರ ತರ ನನ್ಗನ್ಸ್ತು. ಆ, ಯಾವಾಗೋ ನಡೆದಿರೋ ತರ ಅನ್ಸಿದ್ರು ನನ್ಗೆ ಆ ಭಾವನೆ ಬಂದಿಲ್ಲ ಸರ್. ಆ ಹ್ಮ್ ಆ, ಇಷ್ಟು ಇಷ್ಟು ಬದಲಾವಣೆ ಆಗಕ್ಕಾಯ್ತಾ ಅಂತ ನಾನೇ ಆಶ್ಚರ್ಯ ಪಟ್ಕೊಂಡೆ ಸರ್. ಅಂದ್ರೆ 2 ತಿಂಗಳ ಮುಂಚೆ ಜಾಗಕ್ಕೆ ಹೋದಾಗ ಮತ್ತೆ ಇವಾಗ ಹೋದಾಗ ನನ್ಗೇನು ಇದಾಗಿಲ್ಲ ಅಂದ್ರೆ ಆವಾಗ ಅಷ್ಟು ಸಫರ್ ಪಟ್ಟಿದ್ನಲ್ವಾ, ಆ ಸಫರ್ನ ನೆನ್ಸ್ಕೊಳಕ್ ಹೋದ್ರು ಸಹ ಇವಾಗ ನಾನ್ ಸಫರ್ ಪಟ್ಟೇ ಇಲ್ವೇನೋ, ನಾನ್ ಪಾಸಿಟಿವ್ ಆಗಿದ್ನೇನೋ ಅಂತ ಇವಾಗ ಅನ್ಸ್ತೈತೆ ಹ್ಮ್ ಸರ್. ಇವಾಗ ಆ ವಾವ್ ಸಫರ್ ಫೀಲ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ವಾವ್ ಪಾಸಿಟಿವ್ ಅಮೇಸಿಂಗ್. ಫೀಲಿಂಗ್ ಬರ್ತೈತೆ. ಆ ಸಫರ್ ನೆನ್ಸ್ಕೊಳಕ್ ಹೋದ್ರು ಬರ್ತಾ ಇಲ್ಲ, ಸಫರ್ ಫೀಲ್ ಮಾಡಕ್ ಹೋದ್ರು ಆಗ್ತಾ ಇಲ್ಲ. ಅದು ಅಂತ ಸಿಚುವೇಶನ್ ಸರ್. ಆ ಸಿಚುವೇಶನ್ ಅಲ್ಲಿ ಅವಾಗ ಇದ್ದಿದ್ದು ಇವಾಗ ನೆನ್ಸ್ಕೊಳಕ್ ಹೋದ್ರೆ ಅವಾಗ ಆರಾಮಾಗಿದ್ದಂಗೆ ಅನ್ಸುತ್ತೆ. ಆದ್ರೆ ನಾನು ಅವಾಗ ನಿಮ್ ಫೋನ್ ಮಾಡಿದ್ದು, ನಿಮ್ ಹತ್ರ ಸೊಲ್ಯೂಷನ್ಸ್ ಕೇಳಿದ್ದು, ಅದೆಲ್ಲ ನೆನ್ಸ್ಕೊಂಡ್ರು ನಾನೇನು ಕೇಳೇ ಇಲ್ವೇನೋ, ನನ್ಗೇನು ಇದೇ ಇಲ್ವೇನೋ ಆತರ ಪಾಸಿಟಿವ್ ಆಗಿ ಅನ್ಸ್ತದೆ ಸರ್. ಇದಂತೂ ನಾನು ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಸರ್. ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ಹೆಂಗೆ ಅಂದ್ರೆ ನಾನು ಇವಾಗ ಸಕ್ಸಸ್ ಸ್ಟೋರಿ ಹಂಚ್ಕೊಳಕ್ಕೆ ಸ್ವಲ್ಪ ಇದಿತ್ತು ಸರ್, ಮನೇಲಿ ಪ್ರಾಬ್ಲಮ್ ಇತ್ತು, ಬರಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ಒಂದ್ 10-15 ನಿಮಿಷ ಹಂಚ್ಕೊಂಡು ಹೋಗೋಣ ಅಂತ ಅಟೆಂಡ್ ಆಗ್ಬಿಟ್ಟು ಹಂಚ್ಬಿಟ್ಟು ಹೋಗೋಣ ಅಂತ ಬಂದೆ ಸರ್. ನಾನ್ ಮಾತ್ರ ಸಕ್ಸಸ್ ಸ್ಟೋರಿ ಹಂಚ್ಕೊಳ್ಳೋದು 1 ವಾರ ತಪ್ತಾ ಇಲ್ಲ ಸರ್. ಅದೇ ಇರ್ಬೇಕು ನನ್ಗೆ ರಿಸಲ್ಟ್ ತರ್ತಾ ಇರೋದು ಅಂತ ನಾನು ಹ್ಮ್ ಭಾವಿಸ್ತೀನಿ ಸರ್. ಹ್ಮ್ ನಿಜ. ತುಂಬಾನೇ ಸರ್. ಇವಾಗ ಎಷ್ಟು ಅಂದ್ರೆ ಫಸ್ಟ್ ಯಾರಾದ್ರೂ ಏನಾದ್ರೂ ಹೇಳೋಷ್ಟೊತ್ತಿಗೆ ಅಷ್ಟೇ ಸರ್. ಅದೇ ಒಂದು ಮಾತು ಬೆಳಿಗ್ಗೆ ಹೇಳ್ಬಿಟ್ರೆ ಸಂಜೆ ನಾಳೆ ನಾಳಿದ್ದು 1 ವಾರ ಅದೇ ಇರೋದು. ಇವಾಗ ನನ್ಗೆ ಬೆಳಿಗ್ಗೆ ಯಾರಾದ್ರೂ ಹೇಳಿ ತಿರ್ಗಿ ನಾನು ನೆನ್ಸ್ಕೊಳಕ್ ಹೋದ್ರೆ ಅದು ಪಾಸಿಟಿವ್, ಅವ್ರು ಪಾಸಿಟಿವ್ ಹೇಳ್ದಂಗೆ ಅನ್ಸುತ್ತೆ. ಅವ್ರ ನೆಗೆಟಿವ್ ಎಲ್ಲ ನನಗೆ ಅನ್ಸಲ್ಲ. ಅವ್ರು ಹೇಳಿದ್ ನೆಗೆಟಿವ್ ಆದ್ರೂ ನನ್ ಪಾಸಿಟಿವ್ ತರ ಅನ್ಸ್ತಾ ಇರುತ್ತೆ. ವಾವ್ ಹ್ಮ್ ಅಮೇಸಿಂಗ್. ಬೆಳಿಗ್ಗೆ ತಾನೇ ಒಂದು ವಿಷಯ ಹ್ಮ್ ನಡೀತು ಸರ್. ಅವ್ರು ಹೇಳಿದ್ದು ನೆಗೆಟಿವ್ ಆಗಿ ಹೇಳಿದ್ದು, ನನ್ಗೆ ಯಾರಾದ್ರೂ ನೆಗೆಟಿವ್ ಆಗಿ ಒಂದು ಮಾತು ಹೇಳೋಷ್ಟೊತ್ತಿಗೆ ಅಷ್ಟೇ ಅಲ್ಲೇ ಫೀಲ್ ಆಗ್ತಾ ಇದೆ, ನರ್ವಸ್ ಆಗ್ಬಿಡ್ತಾ ಇತ್ತು, ಆಂಗ್ಸೈಟಿ ಆಗ್ಬಿಡ್ತಾ ಇತ್ತು. ಆಮೇಲೆ ನೆನ್ಸ್ಕೊಂಡ್ರೆ ಅವ್ರು ಇವಾಗ ನೆನ್ಸ್ಕೊಂಡ್ ನಾನು ಇವಾಗೂ ಟ್ರೈ ಮಾಡ್ತಾ ಇದ್ದೀನಿ, ನೆನ್ಸ್ಕೊಂತಾ ಇದ್ದೀನಿ. ಅವ್ರು ಹೇಳಿದ್ದು ನೆಗೆಟಿವ್ ಆಗಿ ಹೇಳಿದ್ರು ನನ್ ಪಾಸಿಟಿವ್ ಆಗೇ ಬರ್ತೈತೆ, ನೆಗೆಟಿವ್ ಆಗಿ ಬರ್ತಾ ಇಲ್ಲ. ನಾನು ಇದು ಫೋನ್ ಮಾಡಿ ಸಹ ನಿಮ್ ಹತ್ರ ಅಮೇಸಿಂಗ್ ಹೇಳ್ದೆ ಸರ್, ಅಮೇಸಿಂಗ್. ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳ್ದೆ ಸಹ ನಾನು. ಸರ್ ಡೈಲಿ ಆಕ್ಟಿವಿಟೀಸ್ ಅಲ್ಲೂ ಅಷ್ಟೇ, ಬೆಳಗ್ಗೆಯಿಂದ ನಾನು ಏನ್ ಮಾಡಿರ್ತೀನೋ, ಬೆಳಗ್ಗೆ ನಾನು ಮಾಡಿರ್ತೀನಿ, ನಾನು ಫೀಲ್ ಮಾಡ್ಕೊಂಡು ಮಾಡಿರ್ತೀನೋ, ಇಲ್ಲ ನೋವಲ್ ಮಾಡಿರ್ತೀನೋ, ಏನೋ ಮಾಡಿರ್ತೀನಿ. ತಿರ್ಗಿ ಇನ್ನೊಂದ್ 10 ನಿಮಿಷ ಆದ್ಮೇಲೆ ನಾನು ನೆನ್ಸ್ಕೊಳಕ್ ಹೋದ್ರೆ ನಾನು ಆರಾಮಾಗಿ ಕೂಲ್ ಆಗಿ ಮಾಡ್ದಂಗೆ ಪಾಸಿಟಿವೇ ಬರುತ್ತೆ, ನೆಗೆಟಿವ್ ಬರಲ್ಲ. ಮೊದಲ ಸಿಚುವೇಶನ್ ಅಲ್ಲಿ ಹೆಂಗೆ ಅಂದ್ರೆ, ನಾನು ಸ್ಟಾರ್ಟಿಂಗ್ ಸಿಚುವೇಶನ್ ಅಲ್ಲಿ ಒಂದು ದಿನ ಒಂದು ಪೇನ್ ಕಾಣಿಸ್ಕೊಂತಂದ್ರೆ ಇಡೀ ದಿನ ಪೇನ್ ಅಲ್ಲೇ ಇರ್ತಾ ಇದ್ದೆ. ಒಂದು ಥಾಟ್ ಬಂದ್ರೆ ಇಡೀ ದಿನ ಥಾಟ್ ಅಲ್ಲೇ ಇರ್ತಾ ಇದ್ದೆ. ಅದೇ ಯೋಚನೆ ಬರೋದು, ಅದೇ ಥಾಟ್ ಬರೋದು, ಅದೇ ಪೇನ್ ಬರೋದು ಆಗ್ತಾ ಇತ್ತು. ಇವಾಗ ಹಂಗಿಲ್ಲ ಸರ್. ಎಷ್ಟು ಚೇಂಜ್ ಆಗಿದ್ದೀನಿ ಅಂದ್ರೆ, ಒಂದ್ ಪೇನ್ ಬಂದ್ರು ಸಹ ಆ ಪೇನ್ ತಕ್ಷಣಕ್ಕೆ ಅಷ್ಟೇ. ತಿರ್ಗಿ ಇನ್ ಸ್ವಲ್ಪ ಹೊತ್ತು ಹೋಗಿ ನಾನು ನೆನ್ಸ್ಕೊಳಕ್ ಹೋದ್ರೆ ಆ ಪೇನ್ ನನ್ಗೆ ಕಾಣಿಸ್ತಾ ಇಲ್ಲ. ಮೊದ್ಲು ದಿನ ಎಲ್ಲ ಪೇನ್ ಅಲ್ಲೇ ಇರ್ತಾ ಇದ್ದೆ. ಅಮೇಸಿಂಗ್ ಅಮೇಸಿಂಗ್. ಹೌದು ಸರ್. ದಿನ ಎಲ್ಲ ಪೇನ್ ಅಲ್ಲೇ ಇರ್ತಾ ಹ್ಮ್ ಇದೆ ಸರ್, ಪೇನ್ ಅಲ್ಲೇ ಇರ್ತಾ ಇದ್ದೆ. ಇವಾಗ ನಾನು ಪೇನ್ ಫೀಲ್ ಮಾಡಿದ್ರು ನಾನು ಇನ್ನೊಂದ್ 10 ನಿಮಿಷ ಆ ಪೇನ್ ನೆನ್ಸ್ಕೊಳಕ್ ಹೋದ್ರೆ ಆ ಪೇನ್ ಬರ್ತಾ ಇಲ್ಲ ಸರ್. ಆಮ್, ಆ ತರ ಆಗಿದೆ ಸರ್. ಇಷ್ಟು ನಾನು ಅನ್ಕೊಂಡಿದ್ದೆ ಸರ್, ಇದೆಲ್ಲ ಆಗ್ತದಾ, ಇದೆಲ್ಲ ಆಗುತ್ತಾ, ಇಷ್ಟೆಲ್ಲ ನಾವು ಸಕಾರಾತ್ಮಕ ಆಗ್ಬೋದಾ, ನೀವ್ ಹೇಳ್ದಾಗೆಲ್ಲ ಅನ್ಕೊಂತ ಇದ್ದೆ. ಹ್ಮ್ ಇನ್ನೊಂದಂದ್ರೆ ಸರ್, ನಾನು 22 ಡೇಸ್ ಆಯ್ತು ಸರ್. ಒಂದ್ ಜೂನ್ 1ರಿಂದ ನಾನು ಮೆಡಿಟೇಷನ್ಗೂ ಅಟೆಂಡ್ ಆಗಿಲ್ಲ, ಮೆಡಿಟೇಷನ್ ಹ್ಮ್ ಮಾಡಿಲ್ಲ. ಹ್ಮ್ ಏನು ಮಾಡಿಲ್ಲ ಸರ್. ಮೆಡಿಟೇಷನ್ ಮಾಡಿಲ್ಲ, ವಾವ್. ಮತ್ತೆ ಯೋಧರ ಘೋಷಣೆ ಮಾಡಿಲ್ಲ, ಏನು ಮಾಡಿಲ್ಲ. ಹ್ಮ್ ನೀವು ಕೊಟ್ಟಿದ್ರ ಇದು ಮಾತ್ರ ಟಾಸ್ಕ್ ಮಾತ್ರ ಮಾಡ್ತಾ ಇದ್ದೆ. ಹ್ಮ್ ನಾನು ಅನ್ಕೊಂತ ಇದ್ದೆ ಒಂದು ದಿನ ಮಾಡಿದ್ರೆ ಆಗ್ತಾ ಇರ್ಲಿಲ್ವೇನೋ ಅಂತ ಅನ್ಕೊಂತ ಇದ್ದೆ. ಕಂಟಿನ್ಯೂಸ್ 22 ಡೇಸ್ ನಾನು ಮಾಡಿಲ್ಲ, ಅಂದ್ರೆ ಕಾರಣಾಂತರಗಳಿಂದ ಮಾಡಕ್ ಆಗಿಲ್ಲ, ಅದಕ್ ಮಾಡಿಲ್ಲ. ಆ, ವಾವ್ ಇವಾಗ ಅನ್ಸ್ತೈತೆ ನಾನ್ ಟ್ವೆಂಟಿ ಅನ್ಬಿಲೀವಬಲ್. ಟೂ ಡೇಸ್ ಇಂದ ಮಾಡಿ. ಹೌದು ಸರ್. ಇವಾಗ ಅನ್ಸ್ತೈತೆ 22 ಡೇಸ್ ಇಂದ ನಾನು ಮೆಡಿಟೇಷನ್ ಮಾಡಿದ್ರೆ ನನ್ಗೆ ಇನ್ನೂ ಹೆಚ್ಚು ಲಾಭ ಸಿಗ್ತಾ ಇತ್ತು, ನಾನು ಯಾಕೆ ಮಾಡಿಲ್ಲ ಅಂತ ಇವಾಗ ಅನ್ಸ್ತೈತೆ ಸರ್. ಹ್ಮ್ 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 ಆ ಅಷ್ಟು ಇದಾಗಿ ಸರ್. ಅದಕ್ಕೆ ಎಲ್ಲರಿಗೂ ನಾನು ಕೇಳ್ಕೊಳೋದಿಷ್ಟೇ ಸರ್, ಅಂದ್ರೆ ಹೇಳಿದ್ದು ಸರಿಯಾಗಿ. ಹ್ಮ್ ಸರ್, ಒಂದ್ ನಿಮಿಷ ಯಾ ಅಮೇಸಿಂಗ್ ಸ್ನೇಹಿತರೆ. ಡಿಡ್ ಯು ಸರ್. ಹಿಯರ್ ದಟ್? ಡಿಡ್ ಯು ಹಿಯರ್ ದಟ್? ಅವ್ರಿಗೆ ಏನಾಗಿದೆ ಅಂತ ನಾವು ಅದನ್ನ ಡಿಸ್ಕಸ್ ಮಾಡಲೇಬೇಕಾಗತ್ತೆ ಆಕ್ಚುಲಿ. ಯಾ ಅಗೇನ್ ಶಿ ಇಸ್ ಬ್ಯಾಕ್. ಯಾ ಸರ್, ಸರ್, ಎಸ್ ಎಸ್ ಶ್ವೇತಾ, ಗೋ ನಾನು ಹೆಡ್. ಕೇಳ್ಕೊಳೋದು ಎಲ್ಲರಲ್ಲೂ ಇಷ್ಟೇ ಸರ್. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಎಲ್ಲರಲ್ಲೂ ಕೇಳ್ಕೊಳೋದು ಇಷ್ಟೇ ಸರ್. ಬದಲಾವಣೆ ಅಂತೂ ಖಂಡಿತ ಸಾಧ್ಯ ಸರ್. ನಾನು ಹಂಗ ಅನ್ಕೊಂತ ಇದ್ದವಳೆ ಸರ್. 100ಕ್ಕೆ 200% ಇವಾಗ ಹೇಳ್ತೀನಿ ಸರ್. 100ಕ್ಕೆ 200% ನಾವು ಬದಲಾವಣೆ ಆಗೋದಂತೂ ಇದರಿಂದ ಸಹಜ.
ಆಮ್, ನಾನು ಅನ್ಕೊಂತಿದ್ದೆ ಸರ್ ಇದ್ರಲ್ಲಿ ಆಗುತ್ತಾ, ನಾನು ಅನ್ಕೊಂತ ಇದ್ದೋಳೆ ಆಗ್ತದ ಎಲ್ಲ ನಾನು ಫೀಲ್ ಮಾಡಿದ್ದೀನಿ. ಬಟ್ ನನ್ನ ಪ್ರಾಬ್ಲಮ್ಸ್ ಹೇಳಕ್ ಹೋದ್ರೆ ಅಷ್ಟಿಷ್ಟಲ್ಲ ಅಷ್ಟಿದೆ ಸರ್. ಆದ್ರೂ ನಾನು ಅದನ್ನೆಲ್ಲ ಇಷ್ಟು ಇಷ್ಟು ಪ್ರಾಬ್ಲಮ್ಸ್ ಎಲ್ಲ ನಾನು ಮಾ- ಅಂದ್ರೆ ಅನ್ಸ್ತಾ ಇತ್ತು ಸರ್, ಒಂದು ವಾಸಿ ಆಗುತ್ತೆ, ಒಂದು ಇದಾಗುತ್ತೆ, ಆತರ ಎಲ್ಲ ಅನ್ಸ್ತಾ ಇತ್ತು. ಇಷ್ಟೊಂದು ಇದೆಲ್ಲ ಒಂದೇ ಇದರಿಂದ ಇಷ್ಟೆಲ್ಲ ಇದಾಗುತ್ತೆ, ಇಷ್ಟೆಲ್ಲ ಹೆಂಗಾಗುತ್ತೆ ಅಂತ ನನ್ ಕ್ವಶನ್ ಬರ್ತಾ ಇತ್ತು ಸರ್ ನನ್ಗೆ. ಇಷ್ಟೆಲ್ಲ ಹೆಂಗಾಗಕ್ ಸಾಧ್ಯ ಅಂತ. ಹ್ಮ್ ನೋಡಿದ್ರೆ ಇವತ್ತು ಏನ ಇದ್ರಲ್ಲಿ ನಾವು ಕ್ಯೂರ್ ಮಾಡ್ಕೋಬಹುದು, ಇದ್ರಲ್ಲಿ ಹೀಲ್ ಮಾಡ್ಕೋಬಹುದು ಅಂತ ಕಾನ್ಫಿಡೆನ್ಸ್ ಅಂತೂ ನನ್ಗಿದೆ ಸರ್. ಅದು ಎಂತದೇ ಆಗಿರ್ಬೋದು. ಒಂದ್ ಕ್ಷಣ ನಾನು ಹ್ಮ್ ಯೋಚಿಸ್ದೆ ಸರ್, ಅಂತ ಬೆಡ್ ರಿಟರ್ನ್ ಪ್ರಾಬ್ಲಮ್ಗಳು, ಕ್ಯಾನ್ಸರೇ ಸಾಲ್ವ್ ಆಗೈತೆ ಅಂದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಏನು ಆ, ಅಂತ ದೊಡ್ಡದೇನಲ್ಲ ಅಂತ ಒಂದು ಮನ್ಸಿಗೆ ತಗೊಂಡೆ ಸರ್. ಆ ತಗೊಂಡ್ರು ಅದೇ ಸರ್. ಈ ನಮ್ ಫ್ರೆಂಡ್ಸ್ಗೆ ಮೆಂಬರ್ಸ್ಗೆಲ್ಲ ನಾನು ಕೇಳ್ಕೊಳೋದಿಷ್ಟೇ, ಕರೆಕ್ಟಾಗಿ ನಾವು ಫಾಲೋ ಮಾಡ್ಬಿಟ್ರೆ ಗ್ಯಾರಂಟಿ ಹ್ಮ್ ಸರ್, ಗ್ಯಾರಂಟಿ ಹೀಲ್ ಆಗೋದಂತೂ ಅದ್ರಲ್ಲಿ ಡೌಟೇ ಇಲ್ಲ ಸರ್. ಸೆಕೆಂಡ್ ಡೌಟೇ ಇಲ್ಲ ಸರ್, ಡೌಟೇ ಇಲ್ಲ. ಹ್ಮ್. ಅಮೇಝಿಂಗ್. ನಾನು ಡೈಲಿ ನೋಡ್ತೀನಿ ಸರ್, ಡೈಲಿ ನಾನು ಆ, ನಾನು ಯಾವಾಗ ಅನ್ಕೊಂತಿದ್ದೆ ಸರ್, ನಾವು ಸಕಾರಾತ್ಮಕ ಆಗೋದಿಲ್ವಾ, ನೀವು ಕ್ಲಾಸ್ ಮಾಡ್ದಾಗೆಲ್ಲ, ನೀವು ಕೇಳ್ದಾಗೆಲ್ಲ ನಾವು ಆ ಲೂಪ್ ಒಳಗೆ ಹೆಂಗ್ ಹೋಗ್ತೀವಿ ಅಂತೆಲ್ಲ ನನಗೂ ಅರ್ಥ ಆಗ್ತಾ ಇತ್ತು ಸರ್. ನಾವು ಪಾಸಿಟಿವ್ ಆಗಕ್ ಆಗೋದೇ ಇಲ್ವಾ ಅಂತ ಅನ್ಕೊಂತಿದ್ದೆ ಸರ್. ಸರ್ ಇವಾಗ ನೆಗೆಟಿವ್ ಆಗಿ ನಡೀತಾ ಇದ್ರು ನನಗೆ ಪಾಸಿಟಿವ್ ಪಾಸಿಟಿವ್ ಫೀಲ್ ಬರ್ತಾ ಇದೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಅದೇ ನೆಗೆಟಿವ್ ಅಂದ್ರೆ ಒಂದು ಸಿಚುವೇಶನ್ ಆಗಿರ್ಬೋದು, ಯಾರಾದ್ರೂ ಹೇಳೇ ಇರ್ಬೋದು, ಇಲ್ಲ ನಾನೇ ಆಂಗ್ಸೈಟಿ ನಾನು ಸಫರ್ ಮಾಡ್ತೀನಿ ಸರ್. ಸಫರ್ ಮಾಡಿದ ಕ್ಷಣಕ್ಕೆ ಅಷ್ಟೇ. ಸಫರ್ ಮಾಡಿದಾದ್ಮೇಲೆ ಒಂದ್ 10-15 ನಿಮಿಷ ಆದ್ಮೇಲೆ ಆ ಆಂಗ್ಸೈಟಿ ನೆನ್ಸ್ಕೊಳಕ್ ಹೋದ್ರೆ ನಾನು ಸಫರ್ ಮಾಡಿರಲ್ವೇನೋ, ನಾನು ಪಾಸಿಟಿವ್ ವ್ಯಕ್ತಿ ಹ್ಮ್ ಆಗಿದ್ನೇನೋ ಆ ತರಾನೇ ಫೀಲ್ ಆಗುತ್ತೆ ಸರ್. ಮೊದ್ಲೆಲ್ಲ ವಾವ್. ಸಫರ್ ಆಂಗ್ಸೈಟಿ ಬಂದ್ಮೇಲೆ ಅದ್ರಲ್ಲೇ ಓ ಇವಾಗ ಬಂದ್ಬಿಡ್ತದೆ ಅನ್ನೋಷ್ಟೊತ್ತಿಗೆ ಬಂದ್ಬಿಡೋದು, ಓ ಹ್ಮ್ ಇವಾಗ ಬರ್ತದೆ ಅನ್ನೋಷ್ಟೊತ್ತಿಗೆ ಬಂದ್ಬಿಡೋದು. ಇವಾಗ ಒಂದೊಂದ್ಸತಿ ನೆನ್ಸ್ಕೊಂಡಾಗ ಬರಲ್ಲ. ನೆನ್ಸ್ಕೊಂತೀನಿ ಸರ್, ನೆನ್ಸ್ಕೊಂಡಾಗ ಬರಲ್ಲ. ಹ್ಮ್ ಯಾವಾಗೋ ಒಂದ್ ಟೈಮ್ ಬಂದಾಗ ನಾನು ತಿರ್ಗಾ ಒಂದ್ 15 ನಿಮಿಷ ಆದ್ಮೇಲೆ ಅದನ್ನ ನೆನ್ಸ್ಕೊಂಡ್ರು ನಾನು ಫೀಲ್ ಮಾಡಿಲ್ಲ ಅನ್ನೋ ತರ ಫೀಲ್ ಆಗುತ್ತೆ ಸರ್. ಪಾಸಿಟಿವ್ ಆಗಿದ್ದಂಗೆ ಅನ್ಸುತ್ತೆ. ವಾವ್. ಈ ನನ್ಗೆ ಅನ್ಸುತ್ತೆ, ಹೌದು ನಾನು ಫೀಲ್ ಮಾಡನಲ್ವಾ, ನನ್ಗೆ ಯಾಕೆ ಫೀಲ್ ಆಗ್ತಾ ಇಲ್ಲ ಇವಾಗ ಪಾಸಿಟಿವ್ ಆಗ್ತೈತೆ ಅಂತ. ಅದಕ್ಕೆ ಸರ್ ನಿಮ್ಮನ್ನು ಸಹ ಫೋನ್ ಮಾಡಿ ಕೇಳಿದೆ ಸರ್, ಈ ತರ ಆಗ್ತೈತೆ ಯಾಕೆ ಸರ್ ಹ್ಮ್ ಅಂತ. ಆಮ್, ಯಾ ಅಷ್ಟು ಇದಾಗೈತೆ ಸರ್. ನಾನು ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಅದಕ್ಕೆ ನಾನು ಎಲ್ರಿಗೂ ಭರವಸೆ ಕೊಡ್ತೀನಿ ಸರ್. ಯಾರು ಯಾ ಯಾವ ಪ್ರಾಬ್ಲಮ್ಸ್, ಇಂಥ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಏನೂ ಇಲ್ಲ ಸರ್. ಕಂಪ್ಲೀಟ್ ಎಲ್ಲ ಏನಿದ್ರು ಎಲ್ಲ ಹೀಲ್ ಆಗುತ್ತೆ ಅಂತ ನಾನೇ ಹೇಳ್ತೀನಿ ಸರ್. ನನ್ನ ಇರೋ ಪ್ರಾಬ್ಲಮ್ಸ್ ಅಲ್ಲಿ ನನ್ಗೆ ಎಲ್ಲ ಹೀಲ್ ಆಗಿದೆ ಸರ್. ಹೀಲ್ ಆಗಿದೆ, ಆಲ್ರೆಡಿ ಹೀಲ್ ಆಗ್ತಾ ಇದೆ. ಅದರಿಂದ ನಾನು ಹೇಳ್ತೀನಿ ಸರ್, ಎಲ್ರಿಗೂ ಮುಕ್ತವಾಗಿ ಹೇಳ್ತೀನಿ, ಕಂಪ್ಲೀಟ್ ಆಗಿ ಅವ್ರು ಹೀಲ್ ಆಗ್ಬೋದು ವಂಡರ್ಫುಲ್ ಸರ್. ಇದು ವಂಡರ್ಫುಲ್. ಇದು ಒಂದಾಗುತ್ತೆ, ಇದು ಒಂದಾಗಲ್ಲ, ಇದು ಒಂದು ಉಳ್ಕೊಳುತ್ತೆ, ಏನು ಇಲ್ಲ ಸರ್. ಬೇರ್ ಸಮೇತ ಎಲ್ಲ ಕಂಪ್ಲೀಟ್ ಹೀಲ್ ಆಗುತ್ತೆ ಸರ್. ಇದಂತೂ ನಾನು ಎಲ್ರಿಗೂ ಹೇಳ್ತೀನಿ ಸರ್. ಅಮೇಝಿಂಗ್ ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಎಸ್, ಈ ಜರ್ನಿ ನನಗೆ ಇನ್ನೂ ನೆನಪಿದೆ. ನಾ ಪ್ರವಚನ ಹೋದ್ವಾರ ನಾನು ಹೌದು ಸರ್. ಮಾತಾಡಿದ್ವಿ. ನಿಮ್ಗೆ ಇದೇ ರೀತಿ ಅನ್ನಿಸ್ತಾ ಇತ್ತು ಆಗುತ್ತೋ ಇಲ್ವೋ? ಸರ್ ಆಗ್ಲಿಲ್ಲ ಅನ್ನ ನನ್ನ ಕಿವಿಲಿ ಅದು ಹ್ಮ್ ಗುಣಗ್ತಾ ಇದೆ. ಹ್ಮ್ ಆಗಿ ನಾನು ನಿಮ್ಮ ಮನೆಗೆ ಹ್ಮ್. ಬಂದ್ಬಿಡ್ತೀನಿ ನಾನು. ಹೌದು ಸರ್, ನನ್ಗದೆಲ್ಲ ಹಂಗಂದಿದ್ದೆ ಗೊತ್ತಿಲ್ಲ. ಸರ್. ನಾನೇ ಸರಿ ಹಂಗಂದಿದ್ದೆ ಸರ್. ಮಾಡ್ಲೇಬೇಕು ನೀವು ಅಂತ ಹೇಳಿದ್ದು ಎಷ್ಟೊಂದು ಸರಿ ಹೌದು ಸರ್, ಹೇಳಿದ್ದೀನಿ. ಆಹಾ, ಹೇಳಿದ್ದೀನಿ ಅದನ್ನ ಸರ್, ನೆನಪಿದೆ ನನಗೆ. ಈ ಭರವಸೆ ಈ ದಿನ ಬಂದೇ ಹೇಳಿದ್ದೀನಿ ಬರುತ್ತೆ, ವೆಯ್ಟ್ ಮಾಡಿ, ತಾಳ್ಮೆಯಲ್ಲಿ. 15 ವರ್ಷಗಳ ಸಮಸ್ಯೆ. ಹೇಳಿದೆ. ಹೌದು ಸರ್, ಹೌದು ಒಂದು ಸರ್. ದಿನದ 2 ದಿನದಲ್ಲ, 15ಗಿಂತ ಹೆಚ್ಚು ವರ್ಷಗಳ ಸಮಸ್ಯೆ ಇದು. ಅದರಲ್ಲೂ ಹಾ 15-25 ಹೌದು ಸರ್, ಮಾತ್ರೆಗಳು ತಿಂತಾ ಇದ್ದಿದ್ದವ್ರು ನೀವು ಅಲ್ವಾ? ಹೌದು ಎಲ್ಲ ಸರ್, ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಿದ್ದವರು. ಅದು ಹೌದು ಸರ್, ಹೋಗ್ಬೇಕಂದ್ರೆ ಆಕ್ಚುಲಿ ಸ್ಪೀಕಿಂಗ್ ನಿಮಗೆ ಅತ್ಯಂತ ವೇಗವಾಗಿ ಆಗಿದೆ, ಗೊತ್ತಿದ್ಯಾ? ಯು ಶುಡ್ ಫೀಲ್ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಹೌದು ಸರ್. ಎಸ್ ಬೇರೆಯವ್ರ ಸರ್. ಕಂಪೇರ್ ಮಾಡಿದ್ರೆ ಹ್ಮ್ ಓಕೆ ನೀವು ಬೇಗ ಆಗಿದೆ. ಕಾರಣ ಏನಂತ ನಾನು ಅನಲೈಸ್ ಮಾಡಿದೆ, ಸ್ಟಡಿ ಮಾಡಿದಾಗ ನನಗೆ ಒಂದು ವಿಚಾರ ಗೋಚರ ಆಯ್ತು. ನಾನು ಅದನ್ನ ಈ ಗ್ರೂಪಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನೀವು ಹೇಳೋದು ನಿಜ. ಬಲವಾದ ಬಯಕೆ ನಿಮ್ಮಲ್ಲಿದೆ, ನಾನು ಇದರಿಂದ ಈಚೆ ಬರಬೇಕು, ಎಸ್ ಸರ್. ಈ ಹೌದು ಸಮಸ್ಯೆಯಿಂದ ಸರ್. ನಾನು ಈಚೆ ಬರಬೇಕು, ನಾನೇನು ಸಾಧಿಸ್ಬೇಕು. ಆ ಹಂಬಲ ನಿಮಗೆ ನಿರಂತರವಾಗಿ ಅದ್ರ ಮೇಲೆ ಫೋಕಸ್ ಮಾಡಿದ್ರು. ಯು ಡಿಡ್ ನಾಟ್ ಗೋ ಟು ಕಂಫರ್ಟ್ ಝೋನ್ ಮಾಡಕ್ಕೆ ಎಷ್ಟು ಅವಕಾಶ ಇದ್ರು ನೀವು ಅದನ್ನ ಈಚೆ ಬಂದ್ರಿ. ಆ ನೋವು, ಆ ಹೌದು ಸರ್. ಬೇಜಾರು, ಆ ಮೈಕೈ ನೋವು, ಆ ಹೌದು ತಲೆನೋವು, ಸರ್. ಆತರ ಹೌದು ತಿನ್ಬಿಡಿ ಸರ್. ಆಗಲ್ಲ ಮಲ್ಕೋಬೇಕು ಅನ್ನೋದನ್ನು ಕೂಡ ನೀವು ಅವತ್ತೊಂದು ದಿನ ಬಂದು ಹೌದು ಐ ನೋ ಅಬೌಟ್ ದಟ್. ಸರ್. ಯಾಕಂದ್ರೆ ಅದಕ್ಕೆ ಮುಂಚೆ ನೀವು ಮಾತಾಡಿರ್ತೀರಿ ನನ್ನ ಹತ್ರ, ಎಸ್. ಹಂಚ್ಕೊಂಡಿರ್ತೀನಿ, ಇಲ್ಲಿ ಹೇಳಿರಲ್ಲ. ನೀವು ಹೌದು ಕೂತಿರುವಾಗೆಲ್ಲ ಸರ್. ನಿಮ್ಗೆ ಯಾವ ರೀತಿ ಮೈಯಲ್ಲಿ ತೊಂದರೆ ಆಗ್ತಿದೆ ಅಂತ ನನ್ನೊಬ್ಬನು ಗೊತ್ತಿರುತ್ತೆ.
ಅಲ್ವಾ? ಹೌದು ಸರ್. ಸೊ ಅನ್ಇಮ್ಯಾಜಿನಬಲ್ ಅದು, ಅನ್ಇಮ್ಯಾಜಿನಬಲ್. ಅದನ್ನ ನೀವು ಎದುರಿಸಿದಾಗ ವಾಟ್ ಯು ಹ್ಯಾವ್ ಡನ್, ಯು ಹ್ಯಾವ್ ಟಾಟ್ ಯುವರ್ ಸಬ್ಕಾನ್ಶಿಯಸ್ ಮೈಂಡ್. ಎಸ್ ಸಬ್ಕಾನ್ಶಿಯಸ್ ಸರ್. ಮೈಂಡ್ ನಮ್ಮನ್ನ ಒಂದು ಅನುಭವ ಕೊಟ್ಟು ಇದೇ ರೀತಿ ನೀನು ಮತ್ತೆ ಮತ್ತೆ ಅದೇ ರೀತಿ ಮಾಡಿ ಮಾಡಿ ಆ ಥಾಟ್ ಲೂಪಲ್ಲಿ ಸಿಕ್ಕಾಕ್ಸ್ಬಿಟ್ಟಿದೆ ಅಲ್ವಾ, ನೆಗೆಟಿವ್ ಥಾಟ್ ಲೂಪಲ್ಲಿ. ಅದೆಲ್ಲ ನಾನು ಇದು ಅಂತ ಹೊಸ ಹೌದು ಥಾಟ್ನ ಸರ್. ನೀವು ಇನ್ಸರ್ಟ್ ಮಾಡಿದ್ರಿ, ಹೊಸ ಥಾಟ್ ಲೂಪ್ ಶುರು ಆಯ್ತು. ನೆಗೆಟಿವ್ ಥಾಟ್, ನೆಗೆಟಿವ್ ಫೀಲಿಂಗ್, ನೆಗೆಟಿವ್ ಆಕ್ಷನ್, ನೆಗೆಟಿವ್ ರಿಸಲ್ಟ್ ಇಂದ ಮತ್ತೆ ನೆಗೆಟಿವ್ ರಿಸಲ್ಟ್ ನೋಡಿದ ತಕ್ಷಣ ನನಗೆ ಹಿಂಗಾಗ್ತಿದೆ, ಹೌದೌದು ನಿಜ ಅಂತ ಮತ್ತೆ ಥಾಟ್, ಮತ್ತೆ ಅದೇ ಲೂಪ್. ನೀವು ಅದನ್ನ ಬಲವಂತವಾಗಿ ಹೌದು ಚೇಂಜ್ ಸರ್. ಮಾಡಿದ್ರಿ, ಒಂದೇ ಒಂದು ಸಣ್ಣ ಚೇಂಜ್ ಮಾಡಿದ್ರಿ, ಅದೇ ಮಾಡ್ಲಿಂಗ್ ಅಷ್ಟೇ ಸೇಮೇ, ಅದೇ ಪ್ರಾಸೆಸ್, ಒಂದೇ ಒಂದು ಚೇಂಜ್ ಮಾಡಿದ್ರಿ. ಪಾಸಿಟಿವ್ ಥಾಟ್, ಧೈರ್ಯ ಹಾಕಿದ್ರಿ, ಕಂಫರ್ಟ್ ಝೋನ್ ಈಚೆ ಬಂದ್ರೆ ಕಷ್ಟ ಆಗ್ತಾ ಇದ್ರು ಮಾಡಿ. ಹೌದು ಸರ್. ಏನೇನ್ ಸಮಸ್ಯೆ ಹೌದು ಸರ್. ಎಷ್ಟು ಆಳವಾಗಿರೋದು ನನಗೆ ಗೊತ್ತಿದೆ ಕೆಲವೊಂದೆಲ್ಲ, ಅಲ್ವಾ? ಹಾಗಾಗಿ ಅದು ನಿಮಗೆ, ಮತ್ತೆ ಆ ಶ್ರದ್ಧೆ, ಆ ಕಮಿಟ್ಮೆಂಟು, ಆ ನಂಬಿಕೆ, ನೀವು ಶರಣಾಗತಿ ಆದ್ರಿ ಪ್ರಾಸೆಸ್ಗೆ, ಹೌದು ಸರ್. ಹಾಗೆ ಆಗತ್ತೆ ಅಂತ. ಆ ಶರಣಾಗತಿಯ ಭಾವ ಏನ್ ಮಾಡುತ್ತೆ ನಮ್ಗೆ, ನಂಬಿಕೆಯಿಂದ ನಾವು ಕೆಲಸ ಮಾಡಿದಾಗ ಕಲ್ಲನ್ನು ನಂಬುದ್ರು ಕೆಲಸ ಮಾಡುತ್ತೆ. ಒಪ್ತೀರಾ? ಕಲ್ಲು ನಾವು ನಂಬಿ ಪೂಜೆ ಮಾಡಿ ಇದು ಯಾವ್ದು ನನಗೆ ಯಾರೋ ಒಬ್ರು ಕಲ್ಲಿ ತಗೊಂಡು ಇಟ್ಕೊಂಡಿದ್ವಿ ಹೌದು ಸರ್. ದಿಂಬುಕಿಗೆ, ಈ ಮಂತ್ರಿಸ್ಕೊಂಡ್ ಬಂದಿರೋದು ನಿಮ್ಗೆ ಒಳ್ಳೇದಾಗತ್ತೆ ಅಥವಾ ಮಗು ಆಗತ್ತೆ ಹೌದು ಸರ್. ಅಥವಾ ಆಗತ್ತೆ. ಯಾಕೆ ನಾವು ನಂಬಿರ್ತೀರಲ್ವ ಅದು. ನಂಬಬೇಕು? ನಮ್ ನಂಬಿದಾಗ ಏನ್ ಮಾಡ್ತೀವಿ, ನಾವು ಆಕ್ಷನ್ ಮಾಡ್ತೀವಿ. ನಂಬೋದಿಂದ ಆಗೋದಿಲ್ಲ, ಹಾ. ನಮ್ದಾಗ ಭರವಸೆ ಬಂದಾಗ ಕೆಲಸ ಮಾಡ್ತೀವಿ, ಕಷ್ಟ ಆದ್ರೂ ಮಾಡ್ತೀವಿ. ಅದು ರಿಸಲ್ಟ್ ಕೊಡೋದಿಲ್ಲಿ, ನಂಬಿಕೆಯಿಂದ ಮಾಡುವ ಪ್ರೇರಣೆ, ಪ್ರೇರಣೆಯಿಂದ ಮಾಡುವ ಆಕ್ಷನ್. ದೇವರಲ್ಲ, ದೇವರ ಮೇಲಿರೋ ನಂಬಿಕೆ. ಯಾವ ತರದ ನಂಬಿಕೆ? ಶರಣಾಗತಿ ರೀತಿ ನಂಬಿಕೆ, ಸರೆಂಡರ್ ಆಗೋ ರೀತಿ ನಂಬಿಕೆ. ಅರ್ಧಂಬರ್ಧ ಡೌಟ್ ಇದ್ರೆ ಅಲ್ವಾ, ಹೌದು ಸರ್. ಒಂಚೂರು ಆತಂಕ ಬಂದ್ರೆ ಮುಗೀತು, ನೆಗೆಟಿವ್ ಎಮೋಷನ್ ಶುರು ಬಾಡಿ ಒಳಗೆ. ಹಾಗಾಗಿ ನೀವು ಹೇಳಿದ್ದು ಒಂದು ಅದ್ಭುತವಾಗಿತ್ತು. ನಾನೀಗ ಹಳೆ ನೆಗೆಟಿವ್ ಇದನ್ನ ಮುಂಚೆ ಹೆಂಗೆ ನೆನೆಸ್ಕೊಂಡ್ರೆ ಮತ್ತೆ ಹಾರ್ಮೋನ್ ಸ್ರಾವ ಆಗ್ತಿತ್ತು, ಇವನ್ನ ನೆನೆಸ್ಕೊಂಡ್ರೆ ಪಾಸಿಟಿವ್ ತರ ಆಗ್ತಾ ಇದೆ ಅಂದ್ರಲ್ಲ, ಅದ್ಭುತ. ಹೌದು ಅದು ಸರ್. ಹೌದು ಸರ್. ಐ ಕುಡ್ ಸೇ ಯು ಹ್ಯಾವ್ ರೀಚ್ ದಟ್ ಲೆವೆಲ್. ಅಂದ್ರೆ ಹೌದು ಸರ್. ಇಟ್ಸ್ ನಾಟ್ ಎ ಜೋಕ್. ನೆಗೆಟಿವ್ ಯೋಚನೆ ಪಾಸಿಟಿವ್ ಆಗಿ ನಿಮಗೆ ಕಾಣ್ತಾ ಇದೆ ಅಂದ್ರೆ ಏನಾಗ್ತಿದೆ ಆಕ್ಚುಲಿ, ನಿಮಗೆ ಆ ಯೋಚನೆಯಿಂದ ಉಂಟಾಗುತ್ತಿದ್ದ ಹಾರ್ಮೋನ್ ಸೆಕ್ರೇಷನ್ ನಿಂತು ಬಿಟ್ಟು, ಒತ್ತಡದ ಹೌದು ಹಾರ್ಮೋನು ಸರ್. ಯಾವುದು ಕಾರ್ಟಿಸಾಲ್ ಮತ್ತೆ ಅಡ್ರಿನಲಿನ್ ಸ್ಟಾಪ್ ಆಗ್ಬಿಟ್ಟಿದೆ. ಬದಲು ನಿಮಗೆ ಡೋಪಮಿನ್ ಸ್ರಾವ ಆಗ್ತಾ ಇದೆ. ಇಮ್ಯಾಜಿನ್, ಡೋಪಮಿನ್, ಎಸ್ ಸರ್. ಸೆರೋಟೋನಿನ್, ಆಕ್ಸಿಟೋಸಿನ್, ಎಂಡೋರ್ಫಿನ್ಗಳು ಹ್ಯಾಪಿ ಹಾರ್ಮೋನ್ ಸ್ರಾವ ಆಗ್ತಿದೆ. ಅದ್ಭುತ ಇದು. ಇವತ್ತಿಗೆ ಡಾಕ್ಟ್ರು ಡೋಪಮಿನ್ ಇಂಜೆಕ್ಷನ್ ಕೊಡ್ತಾರೆ ಇಂಥ ಇದು ಸಮಸ್ಯೆಗಳಿಗೆ ಹೊರಗಡೆಯಿಂದ. ಹೌದು ಸರ್. ನೀವು ನಾನು ಕ್ರಿಯೇಟ್ ಮಾಡ್ತಿದ್ದೀರಿ. ತಿಂದಿದ್ದೆ ಸರ್. ತಿಂದಿದೆ ಸರ್. ತಿಂದಿದೆ ಸರ್. ಹ್ಮ್ ಟ್ಯಾಬ್ಲೆಟ್ ತಿಂದಿದ್ದೆ ಸರ್. ಡೋಪಮೈನ್ ಸೆರೋಟೋನಿನ್ಗೆ ಟ್ಯಾಬ್ಲೆಟ್ ತಿಂದಿದ್ದೀನಿ ಸರ್. ನಾನು ತಿಂದವಳೆ, ನಾನು ಸಿ ಹೇಳ್ತೀನಿ ಸರ್. ತಿಂದಿದ್ದೆ ನಾನು. ತಿಂದಿದ್ದೆ. ಸಿ ಸಿ ಸ್ನೇಹಿತರೆ, ತಿಂದು ಅವಾಗೆಲ್ಲ ನ್ಯಾಚುರಲ್ ಬಿಟ್ಬಿಟ್ಟೆ. ಆಗಿ, ಯಾ ನ್ಯಾಚುರಲ್ ಆಗಿ ನಮ್ಗೆ ಹೌದು ಸರ್. ಕೇಪಬಿಲಿಟಿ ಇದೆ. ಸರ್ ನಾನು ಅನ್ಕೊಂತೆ ಸರ್, ಟ್ಯಾಬ್ಲೆಟ್ ತಿಂದಾಗೆ ಆಗಿಲ್ಲ, ಇದು ಹೆಂಗಾಗುತ್ತೆ ಅಂತ ಅನ್ಕೊಂಡಿದ್ದೆ ಸರ್. ಅಲ್ವಾ? ಸೊ ನಮ್ಗೆ ಎಷ್ಟು ಹೌದು ಶಕ್ತಿ ಸರ್. ಇದೆ ಸ್ನೇಹಿತರೆ, ಒಪ್ತೀರಾ? ನಮ್ಮ ಮನಸ್ಸಿಗೆ ಅವರು ನರಕೋಶಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ನರವ್ಯೂಹ ಮಂಡಲಗಳನ್ನ ಕ್ರಿಯೇಟ್ ಮಾಡಿದ್ದಾರೆ, ನ್ಯೂರಾನ್ಸ್ ಗಳನ್ನ. ಆಕ್ಚುಲಿ ತಿಳ್ಕೊಳ್ಳಿ, ಈ ಸಮಸ್ಯೆ ಆದಾಗ ಡೋಪಮಿನ್ ಕ್ರಿಯೇಟ್ ಮಾಡೋ ನರಕೋಶಗಳು ಸತ್ತೋಗಿರುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸತ್ತೋಗಿರುತ್ತೆ. ಅದಕ್ಕೆ ಹೌದು ಸರ್. ಡಾಕ್ಟರ್ ಹೇಳ್ತಾರೆ ಇದಾಗಲ್ಲ, ಲೈಫ್ ಲಾಂಗ್ ಮಾತೆ ತಿನ್ಬೇಕಂತಾರೆ. ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಬರ್ಕೊಡ್ತೀನಿ ನಾನು. ಹೌದು ನಾನು ಸರ್. ನೂರಾರು ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ, ತಗೊಂಡ್ಬಂದಿದ್ದೆ ಸರ್, ನಾನು ಮಾತ್ರೆ. ಸಾಯ ಗಂಡ ತಿನ್ಬೇಕು ಮಾತ್ರೆ, ಕ್ಯೂರ್ ಅಲ್ಲ ಅದು, ಸುಮ್ಮನೆ ಅದು ಹೌದು ಸರ್. ಸಪ್ಲಿಮೆಂಟ್. ಅದು ಸಪ್ಲಿಮೆಂಟ್ ಅಂದ್ರೆ ಗೊತ್ತಲ್ಲ, ಡೋಪಮಿನ್ ಆರ್ಟಿಫಿಷಿಯಲ್ ಆಗಿ ಕೊಡೋ ತರ. ಹೌದು ಅಂತದ್ರಲ್ಲಿ ಸರ್. ಇವ್ರು ನ್ಯಾಚುರಲ್ ಆಗಿ, ಇದು ಸಿಂಪಲ್ ಹ್ಮ್. ಅಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಅಲ್ಲ ಇವರಲ್ಲಿ ಆಗಿರೋದು, ಅದ್ಭುತವಾದದ್ದು. ಐ ಆಮ್ ಟೆಲ್ಲಿಂಗ್ ಯು, ಇದು ವೈದ್ಯಕೀಯ ರಂಗಕ್ಕೆ ಸವಾಲು, ಹೇಳ್ತೀನಿ ನಾನು. ನಮ್ಮ ಜೋ ಡಿಸ್ಪೆನ್ಸರ್ ಅವರ ತಂತ್ರ ಯಾವ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ, ಎಷ್ಟೊಂದು ಜನಕ್ಕೆ ಹೆಂಗೆ ಕೆಲಸ ಮಾಡಿ ಕ್ಯಾನ್ಸರ್ಗಳಿಂದ ದೊಡ್ಡ ದೊಡ್ಡ ಸಮಸ್ಯೆಗಳು ಈಚೆ ಬಂದಿದ್ದಾರೆ ಅದಕ್ಕೆ ಇವರೊಂದು ಜೀವಂತ ಉದಾಹರಣೆ. ಕಾರಣ ಅವ್ರು ಮಾಡಿರೋದು. ಹ್ಮ್ ಸೊ ಸರ್. ಸ್ನೇಹಿತರೆ, ಅದೇ ರೀತಿ ಪ್ರತಿಯೊಬ್ರು ಸರ್ 5 ನಮ್ಮನೆಯೊಳಗೆಲ್ಲ ನಿಮಿಷ ನಿಂತ್ಕೊಂತ ಇರ್ಲಿಲ್ಲ ಸರ್ ಸ್ಟಾರ್ಟಿಂಗ್. ಹ್ಮ್
ಸ್ಟಾರ್ಟಿಂಗ್ ಕ್ಲಾಸ್ ಇದಕ್ ಸೇರ್ದಿದ್ದಕ್ ಮುಂಚೆ 5 ನಿಮಿಷ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ ಸರ್. ಅಷ್ಟು ನನಗೆ ಇದಿರ 5 ನಿಮಿಷ. ಇವಾಗ 3 ಅವರ್ 4 ಅವರ್ ನಿಂತ್ಕೊಂತೀನಿ ಸರ್. ನಾನ್ ಬದ್ಧವಾಗಿ ಹೇಳ್ತೀನಿ ಸರ್. 5 ನಿಮಿಷ ವಂಡರ್ಫುಲ್, ನಿಂತ್ಕೊಳಕ್ ಆಗಿದ್ದವಳು ಇವಾಗ 3 ಅವರ್ 4 ಅವರ್ ಬೇಕಾದ್ರೂ ನಿಂತ್ಕೊಂತೀನಿ ಸರ್. ಅಮೇಜಿಂಗ್, ಅಮೇಜಿಂಗ್, ನಿಂತ್ಕೊಂತೀನಿ ಸರ್. ಅಮೇಜಿಂಗ್. ನಿಮಿಷ ನಾನು ಯೋಚನೆ ಮಾಡ್ತಾ ಇದ್ದೆ ಸರ್. 5 ನಿಮಿಷ ನಿಂತ್ಕೊಳಕ್ ನನ್ಗೆ ಆಗಲ್ಲ, ನಾನು ಹೆಂಗ ಮುಂದೆ ಲೈಫ್ ಇದ್ ಮಾಡ್ತೀನಿ ಅಂತ ಅನ್ಕೊಂತಾ ಇದ್ದೆ ಸರ್. ಇವಾಗ 4 ಅವರ್ 3 ಅವರ್ ಬೇಕಾದ್ರೆ 7 ಗಂಟೆಗೆ ನಿಂತ್ಕೊಂಡ್ರೆ 11 ಗಂಟೆ 11:30ವರೆಗೂ ನಿಂತ್ಕೊಂತೀನಿ. ಬೇಕಾದ್ರೆ 4 ಅವರ್ 5 ಅವರ್ ನಿಂತ್ಕೊಂಡೇ ಮಾಡ್ತೀನಿ ಸರ್. ಅಷ್ಟು ನೀನ್ ನಾನಲ್ಲ ನಿಂತ್ಕೊಂಡಿದ್ದು ಅಂತ ಆಮೇಲೆ ಅನ್ಕೊಂತೀನಿ ಸರ್. ಅಷ್ಟು ಇದಾಗಿದೆ ಸರ್. ಅದಂತೂ ನಾನು ಇದ್ ಮಾಡ್ತೀನಿ ಸರ್. ಆ, ಮುಕ್ತವಾಗಿ ಹೇಳ್ತೀನಿ ಸರ್. ಅಷ್ಟು ಇದು ತುಂಬಾನೇ ಸರ್ ನಾನು ಹೇಳ್ಕೊಂತೀನಿ ಸರ್. ಅಮೇಜಿಂಗ್, ಅಮೇಜಿಂಗ್. ಐ ಹೌದು ನೋ, ಸರ್. ನಿಮ್ ಜರ್ನಿ ನನ್ಗೆ ಪ್ರತಿಯೊಂದು ಹೆಜ್ಜೆ ಹಂತ ಅಂತ ನನಗೆ ಗೊತ್ತು. ನಿಮ್ ಜೊತೆ ಕೊಟ್ಟಿಗೆ ನಾನು ಪ್ರಯಾಣ ಮಾಡಿದ್ದೀನಿ. ಐ ನೋ ಎಷ್ಟು ಪೇನು, ಹೌದು ಎಲ್ಲಿಂದ ಸರ್. ಎಷ್ಟೆಷ್ಟು ಕಷ್ಟಪಡ್ತಾ ಇದ್ರಿ ಏನಂತ ಹೌದು ಹೇಳ್ಬಿಟ್ಟು. ಸರ್. ಯಾ ಹಾಗಾಗಿ ನಾನು ಮನಸಾರೆ ನಿಮಗೆ ನಾನು ಹೌದು ಸರ್. ಧನ್ಯವಾದಗಳನ್ನು ತಿಳಿಸ್ತೀನಿ, ಮತ್ತೆ ಅಪ್ರಿಶಿಯೇಟ್ ಮಾಡ್ತೀನಿ, ಕಂಗ್ರಾಚುಲೇಟ್ ಹೇಳ್ತೀನಿ ನಿಮಗೆ. ಇದಕ್ಕೆ ನೀವೇ ಕಾರಣ. ಹೌದು ಸರ್. ಯು ಡಿಸರ್ವ್ ಇಟ್. ಹೌದು ಸರ್. ನೀವು ಹಾಕಿರೋ ಹೌದು ಪ್ರಯತ್ನಗಳು, ಸರ್. ಪರಿಶ್ರಮ ನಿಮಗೆ ಈಗ ಲಾಭವನ್ನು ತಂದಿದೆ. ಇವತ್ತಿಗೆ ನನ್ನ ನನಸ ಈ ಜೀವನ, ಆ ಈ ತರ ಒಂದು ಜೀವನ ಬರುತ್ತಾ ನನಗೆ ಹೌದು ಸರ್. ಅಂತ ಅನ್ಕೊಂಡಿದ್ರಲ್ಲ, ಆ ಹೌದು ಜೀವನ ಬರುತ್ತೆ ಹೌದು ಬರುತ್ತೆ ಸರ್. ಅನ್ನೋದು ಬಂದಿದೆ ಇವತ್ತು. ಸೊ ಸ್ನೇಹಿತರೆ, ಹೌದು ಸೂಪರ್ ಸರ್. ಡೂಪರ್ ಸಕ್ಸಸ್ ಅಂತ ನಾನು ಹೇಳ್ಬೋದು. ಐ ಕಾಂಟ್ ಏನೋ ಎಕ್ಸ್ಪ್ಲೇನ್ ದಿಸ್ ಇನ್ ವರ್ಡ್ಸ್, ಪದಗಳಲ್ಲಿ. ನೀನ್ ಮಾತಾಡ್ತಾ ಹೋದ್ರೆ ತುಂಬಾ ಡೀಪ್ ಆಗಿ ಹೋಗ್ಬೇಕಾಗುತ್ತೆ. ಬಟ್ ನಾವೇನ್ ಕಲ್ತ್ಕೋಬೇಕು ಅಂದ್ರೆ, ಇಲ್ಲಿ ಜಸ್ಟ್ ಹೌದು ಸರ್. ಅವ್ರು ಏನ್ ಮಾಡಿದ್ರು ಮಾಡೆಲಿಂಗ್, ದಟ್ಸ್ ಆಲ್. ಕಾಪಿ ಪೇಸ್ಟ್ ಹಿಂಗ್ ಮಾಡ್ಕೊಂಡ್ರೆ ನಮಗೂ ಅದೇ ಅಷ್ಟೇ ಸಿಂಪಲ್. ಸರ್ ನೋ ಸರ್ ನೋ ಅಂಡ್ ಶಿ ಇಸ್ ವೆರಿ ಹ್ಯಾಪಿ ಟು ಸಪೋರ್ಟ್ ಎನಿಬಡಿ. ಯಾರು ಯಾವ ಬೇಕಾದ್ರೆ ಕಾಲ್ ಮಾಡ್ಬೋದು, ಯಾವುದೇ ಡೌಟ್ ಇದ್ರು. ಶಿ ಇಸ್ ಸೋ ಕೈಂಡ್, ಶಿ ಇಸ್ ವೆರಿ ಹೆಲ್ಪಿಂಗ್ ನೇಚರ್. ಅವ್ರು ಅವ್ರೊಂದು ಧ್ಯೇಯ ಕೂಡ ಇದೆ. ನಂತರ ಇರೋ ಓಕೆ ಸರ್. ಹೆಣ್ಮಕ್ಳನ್ನೆಲ್ಲ ನಾನು ಸಹಾಯ ಮಾಡಬೇಕು, ಮುಂದೆ ಜೀವನದಲ್ಲಿ ಅವ್ನು ಈಚೆ ತರಬೇಕು ಅನ್ನೋ ಒಂದು ಧ್ಯೇಯ ಇದೆ, ಒಂದು ದೊಡ್ಡ ಗುರಿ ಇದೆ. ಅದರ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಮುಂದಕ್ಕೆ. ಹಾಗಾಗಿ ನಮ್ಗೆಲ್ಲ ಒಂದು ಹೆಮ್ಮೆ ಆಗ್ತಾರೆ ಅವ್ರು. ಮುಂದಿನ ದಿನಗಳಲ್ಲಿ ಸುಮಾರು ನೂರಾರು ಸಾವಿರಾರು ಜನರ ಬದುಕನ್ನು ಅವರು ಹಸನು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ, ಭರವಸೆ ನನಗಿದೆ. ಅಂಡ್ ಶಿ ಇಸ್ ಗೋಯಿಂಗ್ ಟು ಡು ದಟ್. ಈ ಮಾತು ಬೇಕಾದ್ರೆ ನೀವು ಬರೆದಿಟ್ಕೊಳ್ಳಿ, ಮುಂದೆ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಶ್ವೇತಾ. ಹೌದು ಸರ್. ಅದ್ಭುತವಾಗಿದೆ, ನೀವು ಪ್ರಯಾಣವನ್ನ ಮಾಡಿದಿರಿ. ಥ್ಯಾಂಕ್ ಯು ನೀವು ಸೋ ನೀವು ಮಚ್ ಸರ್. ನೀವೇ ಹೌದು ಸಾಟಿ. ಸರ್. ಸರ್. ನಾವು ಕೇಳೋದು ಒಂದೇ ಒಂದೇ ಒಂದು ಕೇಳ್ಕೊಳ್ಳೋದು, ದಯವಿಟ್ಟು ನಮ್ಮ ಕುಟುಂಬದ ಸದಸ್ಯರಿಗೆ ಏನೋ ಸಹಾಯ ಏನಾದ್ರು ಬೇಕಿದೆ, ದಯವಿಟ್ಟು ಅವ್ರು ಫೋನ್ ಮಾಡಿದಾಗ ನಿಮ್ಮ ಒಂದು ಮಾರ್ಗದರ್ಶನವನ್ನು ಅವ್ರಿಗೆ ಕೊಡ್ಬೇಕಂತ ಆಯ್ತು ಸರ್. ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್ ಫಾಜಾನಿ. ಆಯ್ತು ಸರ್. ಗೊತ್ತು ಕೊಡ್ತೀನಿ ನಿಮ್ಮ ಸರ್. ಮನೇಲಿ ಸಿಚುವೇಶನ್ ಇದೆ, ಆದ್ರೂ ಥ್ಯಾಂಕ್ ಯು. ಇವತ್ತು ಬಂದಿದ್ದೀರಿ. ನಿಮ್ಗೆಲ್ಲ ಸ್ಫೂರ್ತಿ ತುಂಬೋದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಎಂ ಪಿ ಟಿ ಥ್ಯಾಂಕ್ ಯು ಸೊ ವೈ ಮಚ್ ಸರ್. ಶ್ವೇತಾ, ಥ್ಯಾಂಕ್ ಯು ಸರ್. ಅಲ್ಲಲ್ಲ ಎಂ ಪಿ ಟಿ ವೈ ಆಕ್ಚುಲಿ ಅಲ್ಲ. ಹ್ಮ್. ಯಾ ಯಾ ಸಿಂಪಲ್ ಆಗಿಬಿಡುತ್ತೆ. ಎಂ ಪಿ ಟಿ ವೈ ಅಂದ್ರೆ ವಿ ಆರ್ ಗೋಯಿಂಗ್ ಟು ಸೆಲಿಬ್ರೇಟ್. ಇದನ್ನ ನಾವು ನೆಕ್ಸ್ಟ್ ಮೀಟಪ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸೆಲಿಬ್ರೇಟ್. ಓಕೆ ಶ್ವೇತಾ, ನಿಮಗೆ ಈಗ ಟೈಮ್ ಆಯ್ತಾ, ಇನ್ನೂ ಸ್ವಲ್ಪ ಹೊತ್ತು ಇರ್ತೀರಾ? ಇನ್ನ ಸ್ವಲ್ಪ ಹೊತ್ತು ಇರ್ತೀನಿ ಸರ್. ಯಾಕೆ ಅಂತ ಹೇಳಿದ್ರೆ ಒಂದು ಸರ್ಪ್ರೈಸ್ ಇದೆ, ಅದಕ್ಕೋಸ್ಕರ. ಓಕೆ ಓಕೆ ಸರ್. ಇನ್ನ ಸ್ವಲ್ಪ ಹೊತ್ತು ಕೃಷ್ಣ, ಏನ್ ಕೃಷ್ಣ, ಇವಾಗ ತಗೊಂಡ್ಬಿಡೋಣ ಸರ್ಪ್ರೈಸ್. ಇರ್ತೀನಿ ಸರ್. ಆಮೇಲೆ ಓಕೆ ಆಮೇಲೆ ಸಕ್ಸಸ್ ಸ್ಟೋರಿ ಕಂಟಿನ್ಯೂ ಮಾಡೋಣ ಅಲ್ಲ? ಹೌದು ಏನ್ ಸರ್. ಹೇಳ್ತೀರಾ ಕೃಷ್ಣ? ಓಕೆ ಹೌದು ಸರ್, ಸಖತ್ತಾಗಿರುತ್ತೆ. ಕೃಷ್ಣ ಹೇಳಿದ್ಮೇಲೆ ಮುಗೀತು. ಕೃಷ್ಣನೇ ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ನಂದು ಅದೇ ಸಕ್ಸಸ್ ಸ್ಟೋರಿ. ನಾನು ಹೆಂಗ್ ಬರುತ್ತೆ ಏನು ಹೇಳಿ ಕೃಷ್ಣ, ನಿಮ್ ಸಕ್ಸಸ್ ಸ್ಟೋರಿ ಆಗಿದ ತಕ್ಷಣ ಅದ್ ಮಾಡ್ಬಿಡೋಣ. ಓಕೆ, ಇಸ್ ದಟ್ ಫೈನ್? ಎಸ್ ಸರ್, ಎಸ್ ಸರ್. ಅದೇ ನನ್ನ ಸಕ್ಸಸ್ ಸ್ಟೋರಿ ಅಂದ್ರೆ ಅದೇ ಸರ್, ವಿಡಿಯೋ ನಾನು ಶೂಟ್ ಮಾಡಿದ್ದೆ ಹೆಂಗ್ ಬರುತ್ತೆ ಏನು, ಸರ್ಗೆ ಲೈಕ್ ಆಗುತ್ತೆ ಇಲ್ಲೋ, ಅದೇ ನಾನು ಇಷ್ಟು ದಿವಸ ಬೆಂಗಳೂರಲ್ಲಿ ಕಲ್ತಿರೋದು. ಯಾವಾಗ ಚಾನ್ಸ್ ಸಿಕ್ತು ಶೂಟ್ ಮಾಡಿ ವಿಡಿಯೋ ಹಾಕ್ಲಿಕ್ಕೆ, ಇದೇ ನಂದು ಚಾನ್ಸ್ ಅಂತ ವಿಡಿಯೋ ಮಾಡಿ ಹಾಕಿದೆ. ನೀವು ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿದೆ ಕೃಷ್ಣ, ಸಖತ್ತಾಗಿದೆ ಅಂತಂದ್ರಿ. ಅದೇ ನನ್ನ ಸಕ್ಸಸ್. ತುಂಬಾ ಅದ್ಭುತ. ನನಗೆ ಪದಗಳಿಲ್ಲ ಆಕ್ಚುಲಿ. ಅದೇ ಡನ್ ಬ್ರಿಲಿಯಂಟ್ ಜಾಬ್. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಕೃಷ್ಣನಲ್ಲಿ ಇಷ್ಟು ಅಪಾರವಾದ ಒಂದು ಟ್ಯಾಲೆಂಟ್ ಇದೆ ಅಂತ. ನಮ್ಮ ವಿಜಯ ರಾಮಕೃಷ್ಣ ಹೇಳಿದಾಗ್ಲೂ ನನಗೆ ಅಷ್ಟು ಐಡಿಯಾ ಬರಲಿಲ್ಲ. ಈಸ್ ವೆರಿ ಫಾಸ್ಟ್ ಲರ್ನರ್, ಕ್ವಿಕ್ ಲರ್ನರ್, ಸ್ಮಾರ್ಟ್ ಲರ್ನರ್ ಅಂತ ಹೇಳಿದ್ರು. ಅವಾಗ ನನಗೆ ಯಾವ ರೀತಿಯಿಂದ ಗೊತ್ತಿರಲಿಲ್ಲ, ಯಾಕಂದ್ರೆ ಫೋಟೋಗ್ರಫಿ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ವಲ್ಲ. ಈಗ ನಿಮ್ ಕೈ ಈಗ ಚಳಕ ವಿಡಿಯೋ ನೋಡಿ, ಮಾಡ್ತಿರಲ್ಲ
ಈಗ ಎಲ್ಲರೂ ನೋಡ್ತಾರೆ ಹೆಂಗಾಗಿದೆ ಅಂತ, ಇನ್ನೂ ಖುಷಿ ಆಗುತ್ತೆ. ನೋಡೋಣ, ನೋಡೇ ಬಿಡೋಣ. ಎಸ್ ಪ್ಲೇ ಮಾಡಿ ಎಲ್ಲ ಸರ್. ಹೇಗೆ ಅನ್ಸುತ್ತೆ ಕೇಳ್ಬಿಡೋಣ. ಆರ್ ಯು ರೆಡಿ ಆಲ್ ಆಫ್ ಯು? ರೆಡಿನಾ? ಅವ್ರ ಕೈ ಚಳಕ ನೋಡೋದಕ್ಕೆ, ಅವರ ಕಲೆ ನೋಡೋದಕ್ಕೆ ಸಿದ್ಧರಿದ್ದೀರಾ? ಆರ್ ಯು ರೆಡಿ? ಎಸ್ ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಐ ಆಮ್ ಗೋಯಿಂಗ್ ಟು share the screen now. Wonderful. I'm also very excited, very, very excited. Wow, amazing. 1 second. I'm going to share my screen. ಏನಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ, ಯಾವ್ದಿರ್ಬಹುದು ಯಾವ್ದಿರ್ಬಹುದು? ಹ? ಯಾ ಓಕೆ, ಸಸ್ಪೆನ್ಸ್. NLP ಸರ್. NLP? ಆರ್ ಯು ಶ್ಯೂರ್? NLP ವಿಡಿಯೋ ಸರ್. ಹೌದಾ? ಸರ್. ಹೇಗೆ ಗೊತ್ತು ನಿಮಗೆ? ಕೇಳಿಸ್ತಾ ಇದೆಯಾ ಶಬ್ದ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ? ಏನ್ ಕೇಳಿಸ್ತಾ ಇದೆ? ನಾವು ಮಿತಿಗಳನ್ನು ಮುರಿಯುವೆವು, ಮೀರುವೆವು, ನಾವು ಅಪರಿಮಿತ ಮ್ಯೂಸಿಕ್. ಕೇಳಿಸ್ತಾ ಇದೆಯಾ? ಹೌದು ಸರ್. ಹಂಗಾರೆ ತೋರ್ಸೇ ಬಿಡೋಣ. ಕೃಷ್ಣ ಜಾಸ್ತಿ ಹೊತ್ತು ಹೌದು ಇವಾಗ ಸರ್. ತಡೆಯಕ್ ಆಗ್ತಾ ಇಲ್ಲ ನನಗೇನು. ನಾನು ಮತ್ತೆ ಎಷ್ಟು ಸರಿ ನೋಡಿದೀನೋ ಗೊತ್ತಿಲ್ಲ, ಮತ್ತೆ ನೋಡ್ತೀನಿ ನಾನು. ಯಾ, ಹಿಯರ್ ಯು ಗೋ ಸ್ನೇಹಿತರೆ, ಹಿಯರ್ ಯು ಗೋ. ಕೃಷ್ಣರ ಕೈ ಚಳಕ ಕಾಣಿಸ್ತಾ ಇದೆಯಾ? ಯಾ, ಇನ್ನೂ ಕಾಣಿಸಿಲ್ಲ ಸರ್. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಸರ್. ಕಾಣಿಸ್ತಾ ಇದೆ. ನಾವು ಮಿತಿಗಳನ್ನು ಮುರಿಯುವೆವು, ಮೀರುವೆವು, ನಾವು ಬೆಳೆದು ಮುಂದೆ ಸಾಗುವೆವು. ಧೈರ್ಯ ಪ್ರೀತಿ ನಮ್ಮೊಳಗೆ ಹೊಳೆಯುವುದು. ಅಂದ್ರೆ ನನ್ನ ಡೈಲಿ ಪ್ರಾಬ್ಲಮ್ ಇತ್ತು, ಸ್ವಲ್ಪ ನನ್ನ ಕಾಮಿಯಾಗಿ ಅದನ್ನ ಇದು ಮಾಡ್ಕೊಂಡು ಎಲ್ಲ ಮುಂದೆ ಇರ್ತೀನಿ, ಅದು ಸಾಲ್ವ್ ಅಪರಿಮಿತ ಪ್ರಪಂಚ ನಮ್ಮ ಹೊಸ ದಿನಗಳಿಗೆ ದಾರಿ ತೋರಿಸುವುದು. Happy birthday to Aparimita. Many years of the future. ಒಟ್ಟಾಗಿ ಏಳುವೆವು, ಒಟ್ಟಾಗಿ ಓಡುವೆವು, ಒಗ್ಗಟ್ಟಾಗಿ ಇದು ಆರಂಭ ಮಾತ್ರವು. ಕನಸು ಮಾಡುವವರು, ನಂಬುವವರು, ಸೂರ್ಯನಂತೆ ಪ್ರಕಾಶಿಸುವವರು. ಅಪರಿಮಿತ ಶಾಶ್ವತ, ನಾವು ಒಟ್ಟಾಗಿ ಸಾಧಿಸುವೆವು. ನಮ್ಮೊಳಗೆ ಹೊಳೆಯುವುದು. ಸಂದೇಹದಿಂದ ಶಕ್ತಿಯ ಕಡೆ ಬೆಳಕು. ದಾರಿ ತೋರಿಸುವುದು. ಒಟ್ಟಾಗಿ ಏಳುವೆವು, ಒಟ್ಟಾಗಿ ಓಡುವೆವು, ನಿರ್ಭಯವಾಗಿ ಒಗ್ಗಟ್ಟಾಗಿ ಇದು ಆರಂಭ ಮಾತ್ರವು. ಕನಸು ಮಾಡುವವರು, ನಂಬುವವರು, ಸೂರ್ಯನಂತೆ ಪ್ರಕಾಶಿಸುವವರು. ಅಪರಿಮಿತ ಶಾಶ್ವತ, ನಾವು ಒಟ್ಟಾಗಿ ಸಾಧಿಸುವೆವು. ಅಪರಿಮಿತ ಪ್ರಪಂಚ ನಮ್ಮ ಹೊಸ ದಿನಗಳಿಗೆ ದಾರಿ ತೋರಿಸುವುದು. ಕನಸು ಮಾಡುವವರು, ನಂಬುವವರು, ಸೂರ್ಯನಂತೆ ಪ್ರಕಾಶಿಸುವವರು. ಅಪರಿಮಿತ ಶಾಶ್ವತ, ನಾವು ಒಟ್ಟಾಗಿ ಸಾಧಿಸುವೆವು. Yes, I'm waiting for the reactions. ಕ್ಷಣಗಳನ್ನ ಏನಂತಾರ ಮೆಲ್ಕೋ ಆಗ್ದಂಗಿತ್ತು. ವಾಪಸ್ ಮತ್ತೆ ಹೋಗಿ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದಂಗಿತ್ತು. ಗೈಸ್ ಪ್ಲೀಸ್ ನೀವೇ ಹೇಳಿ ಒಬ್ಬೊಬ್ರು ಹೇಗೆ ಅನ್ನಿಸ್ತು ಅಂತ. ಹಾ, ಯಾರು ಹೇಳ್ತೀರಿ ಫಸ್ಟ್? ನಾನೇ ಹೇಳ್ತೀನಿ ಸರ್. ನಾನೇ ಹೇಳ್ತೇನೆ. ಹಾ, ಹೇಳಿ ಶ್ವೇತಾ, ಹೇಗಿತ್ತು ವಿಡಿಯೋ? ಸರ್ ನಮ್ಮ ಕೃಷ್ಣ ಅವರ ಕೈ ಚಳಕ ಹೇಗಿತ್ತು? ತುಂಬಾ ಅದ್ಭುತವಾಗಿತ್ತು ಸರ್. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಆಗಿತ್ತು ಸರ್.
ಅಲ್ಲ ಒಂದು ಮೆಲುಕು ಎಲ್ಲ ಫುಲ್ ಕಲಿಕೆ ಹೌದು ಹಂಗೆ ಸರ್. ಬಂದ್ಬಿಡ್ತದೆ ಸರ್, ಸರ್ರ್ ಅಂತ ಬಂದ್ಬಿಡ್ತು. ಹೌದು ಆ ಸರ್. ಇದು ಕೂಡ ಸೂಪರ್ ಸೂಪರ್ ಕ್ರಿಯೇಟಿವ್ ಆಗಿ ಮಾಡಿದ್ರು. ಕ್ರಿಯೇಟಿವಿಟಿ ಚೆನ್ನಾಗಿದೆ ಸರ್, ಸೂಪರ್ ಆಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ, ಥ್ಯಾಂಕ್ ಯು. ಬೇರೆ ಥ್ಯಾಂಕ್ ಯು ಯಾರು ಅಣ್ಣ. ನೆಕ್ಸ್ಟ್? ಥ್ಯಾಂಕ್ ಯು ಮೇಡಮ್. ಸೂಪರ್ ಕೃಷ್ಣ, ಎಸ್. ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ಕಟ್ ಆಗಿ ಬಂತದು ಆಕ್ಚುಲಿ ಫೀಲ್ ವಿಡಿಯೋ ಅಲ್ವಾ ಸರ್? ಹಾ ಏನಾಯ್ತು? ಸ್ವಲ್ಪ ಕಟ್ ಆಗಿ ಕಾಣಿಸ್ತಾ ಇತ್ತು ಇನ್ನೂ ಸ್ವಲ್ಪ. ಅಲ್ಲಿ ಶೇರ್ ಹೌದಾ? ಮಾಡಿದಾಗ ಹೌದು, ಇದು ಹಂಗೆ ಬರೋದು ಸರಿಯಾಗಿ ಬರ್ಲಿಲ್ವಾ? ರಿಲೇ ಬರ್ಲಿಲ್ವಾ? ಅನ್ಸುತ್ತೆ problem ಸರ್, ಇತ್ತಾ? ಸ್ವಲ್ಪ ಸ್ವಲ್ಪ ಬ್ರೇಕ್ ತರ ಇತ್ತು ಸರ್. ಓ ಮೈ ಕಂಟಿನ್ಯೂಟಿ ಗಾಡ್, ಹೇ ಹೇಗಾಯ್ತು ಅದು? ನಾನ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೆ. ಗ್ರೂಪ್ ಅಲ್ಲಿ ಹಾಕಿ ಸರ್, ಅದು ಕಟ್ ಆಗ್ತಿತ್ತು. session ಅಲ್ಲಿ ಹಾ, ಶೇರ್ Lag ಮಾಡ್ಬೇಕಾದ್ರೆ ಆದಂಗೆ. ಹಾಗೆ ಓಕೆ. ಯೂಶಲಿ ಹಾಗೆ ಆಗೋದು. ಓ ಹಂಗಾದ್ರೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಇದಾಗ್ಬಿಟ್ಟಿರುತ್ತೆ. ಬಟ್ ನಾವು ಮತ್ತೆ ಅದು ಗ್ರೂಪ್ ಅಲ್ಲಿ ಹಾಕಿದಾಗ ಇನ್ನೊಂದ್ಸರಿ ನೋಡಿರಂತೆ. ಎಸ್ ಸುಧಾ ಹೌದು ಸರ್, ಹೇಳ್ತೇನೆ. ತುಂಬಾ ಚೆನ್ನಾಗಿತ್ತು ಸರ್. ಇಟ್ ವಾಸ್ ಜಸ್ಟ್ ಲೈಕ್ ನಾವ್ ಇವತ್ತೇ ಎಕ್ಸ್ಪೀರಿಯನ್ಸ್ ಮಾಡಿರೋ ತರ ಫೀಲ್ ಆಗ್ತಿತ್ತು. ಎವ್ರಿ ಮೂಮೆಂಟ್ ವಾಸ್ ಕ್ಯಾಪ್ಚರ್ಡ್ ಆನ್ ದ ರೈಟ್ ಟೈಮ್. ಆ ಫ್ಲೋ ಕೂಡ ಹಂಗೆ ಇತ್ತು. ಸ್ಟಾರ್ಟ್ ಇಂದ ಎಂಡ್ ಹೆಂಗಾಯ್ತೋ ಅದೇ ತರಾನೇ ವಿಡಿಯೋ ಬಂದಿತ್ತು. ಇಟ್ ವಾಸ್ ವೆರಿ ನೈಸ್. ಅಲ್ಲ ಇಟ್ ವಾಸ್ ಲೈಕ್ ಕರೆಕ್ಟ್. ಐ ಫೆಲ್ಟ್ ದಟ್ ಒಂದೇ ಒಂದು ಅದ್ಭುತ ಕ್ಷಣನೂ ಮಿಸ್ ಮಾಡಿಲ್ಲ. ಸಿ ಹೌದು. ಇಟ್ ಇಸ್ ನಾಟ್ ಎ ಜೋಕ್. ಅಷ್ಟೊಂದು ಕ್ಲಿಪ್ಗಳಲ್ಲಿ ಅದನ್ನ ಪೋಣಿಸ್ಬೇಕಲ್ಲ, ಕರೆಕ್ಟ್ ಆಗಿ ಸೀಕ್ವೆನ್ಸ್ ಅಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋ ನಿರ್ಧಾರ ತಗೊಂಡು, ಅದು ನಿಮ್ಗೊಂದು ಆ ಒಂದು ಕಲೆ ಇಲ್ಲ ಅಂದ್ರೆ ಮಾಡ್ಲಿಕ್ಕಾಗಲ್ಲ. ಸೊ ದಟ್ ಅದೇ ನಾವ್ ಅವತ್ತು ಏನೇನು ಸ್ಟೆಪ್ ಬೈ ಸ್ಟೆಪ್ ಕಲ್ತ್ವಿ ಅನ್ನೋದು ಕೂಡ ಕಲ್ತ್ವಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದು ಎಲ್ಲ. ಇಟ್ ವಾಸ್ ಲೈಕ್ ವಿ ರಿಲಿವ್ ನಾವ್. ತುಂಬಾ ಚೆನ್ನಾಗ್ ಬಂದಿದೆ ವಿಡಿಯೋ. ಎಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಎಸ್ ಚೇತನ್, ಹೇಗಿತ್ತು? ಸೂಪರ್ ಆಗಿ ಮಾಡಿದ್ದಾರೆ ಸರ್. ಇವತ್ತೇ ನಾವೇನೋ ಪ್ರೋಗ್ರಾಮಿಗೆ NLP ಇವತ್ ಮೀಟ್ ಆದ್ವಿ ಏನೋ ಆತರ ಮೆಲ್ಕು ಮನ್ಸಿಗೆ ಮುಟ್ತು ಸರ್. ಅದು ಇವತ್ ನೋಡಿದಾಗ ತುಂಬಾ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ ಸರ್. ಸೂಪರ್ ಆಗಿದೆ ಅಲ್ವಾ? ಒನ್ ಹೋಲ್ ಡೇ ಈ ಸ್ಪೆಂಡ್ ವಿತ್ ಅಸ್. ಆ 2.25 ನಿಮಿಷ ಏನು ವಿಡಿಯೋ ಮಾಡ್ಲಿಕ್ಕೆ ಒಂದಿನ ಒಂದು ದಿನ, ಪಾಪ ಅವರು ಒಂದು ದಿನ ನಮ್ಮೊಟ್ಟಿಗೆ ಇದ್ದಾರೆ. ಹೌದು ಪ್ರತಿಯೊಂದು ಕ್ಷಣವನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ನಾವೆಲ್ಲ ಕಲಿತಾ ಇರುವಾಗ ಅವ್ರೇನ್ ಮಾಡ್ತಾ ಇದ್ರು, ನಮ್ಮನ್ನ ಕ್ಯಾಪ್ಚರ್ capture ಮಾಡ್ತಾ ಮಾಡಿದ್ದಾರೆ. ಹೌದು ಯಾವ ಸರ್. ಕ್ಷಣ ಏನು, ಯಾವಾಗ ಬೇಕು ಏನ್ ಬೇಡ ಅದನ್ನ ನಾವು ಈಸಿಯಾಗಿ ತಗೊಳ್ತಾ ಇದಾರಲ್ಲ, ಅದು ನಿಜವಾಗ್ಲೂ ಬೇಕು. ಫೋಟೋಗ್ರಫಿಲಿ ಅದೇ ಡಿಫ್ರೆನ್ಶಿಯೇಟ್ ಮಾಡೋದು ಫ್ಯಾಕ್ಟರ್. ಫೋಟೋಗ್ರಫಿಲಿ ಹೌದು. ಫೋಟೋ ತೆಗೆಯೋದಲ್ಲ, ಹೌದು. ಎಡಿಟಿಂಗ್ ಕಥೆ ಎಡಿಟಿಂಗ್ ಹೇಳ್ಬೇಕು, ಸ್ಟೋರಿ ಹೇಳ್ಬೇಕು, ಕನ್ವೆ ಮಾಡ್ಬೇಕು ಅಲ್ವಾ? ಹೌದು. ಎಡಿಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದನ್ನ ಎಡಿಟಿಂಗ್ ಮಾಡಿ ಇದ್ ಮಾಡಿರೋದು. ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ನನ್ನ ಪ್ರಕಾರ, ನನಗೆ ಅನ್ಸಿತ್ತು. ಹೌದು ಸರ್. ಹೌದು. ನನಗೂ ಆಕ್ಚುಲಿ ಒಂದ್ ಕಾರ್ಪೊರೇಟ್ ಹಾಡ್ ಹಾಕ್ಬೇಕಾದಿತ್ತು ಸರ್. ಅದು ಟಕ್ 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 ಅಂತಂದು. ಆಮೇಲೆ ನಮ್ದೇ ಸಾಂಗ್ ಇದೆಯಲ್ಲ, ಎದಕ್ ಬೇರೆಯವ್ರು ಹಾಡ್ ಹಾಕೋದು ಅಂತ ನಮ್ದೇ ಸಾಂಗ್ ಹಾಡ್ ಹಾಕಿದೆ. ಸಖತ್ತಾಗಿ ಬಂತದ್ದು. ಸಕ್ಕದ ಒಳ್ಳೆ ಚಾಯ್ಸ್ ಅದು. ಬೇರೆಯವ್ರದ್ದು ಹಾಕೋ ಬದ್ಲಿ ನಮ್ದೇ ಹಾಡಿದೆ ಅಂತ ಅಂತಂದು ಅದನ್ನೇ ಹಾಕಿದೆ ನಾನು. ಬೇರೆದಾಕೆ ಎಷ್ಟು ಚೆನ್ನಾಗಿ ಬರಕ್ ಸಾಧ್ಯ ಇಲ್ಲ. ಹೌದೌದು. ಅದ್ಭುತ ಬಂದಿದೆ. ಅದು ನೀವು ವಾಯ್ಸ್ ನ ಸ್ವಲ್ಪ ಟೋನ್ ನ ಕೆಣಗ್ ಮಾಡಿ, ಮೇಲ್ ಮಾಡಿ, ಅದೆಲ್ಲ ಕಾಂಬಿನೇಷನ್ ಇದೆಯಲ್ಲ, ಮಾತಾಡೋದು ಸ್ವಲ್ಪ ತೆಗೆದು, ಅದು ಸೂಪರ್ ಅಲ್ಟಿಮೇಟ್ ಆಗಿ ಬಂದಿದೆ. ಅಲ್ಟಿಮೇಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚೇತನ್. ಎಸ್ ಸರ್, ಯಮನೂರಪ್ಪ ಸರ್, ನೀವು ಇರ್ಲಿಲ್ಲ NLP ಸೆಷನ್ ಅಲ್ಲಿ. ಐನೋ ಕೃಷ್ಣ ಅವರ ಕೈ ಚಳಕ ಹೇಗಿತ್ತು ಅಂತ ಹೇಳಿ ಸರ್. ಚೆನ್ನಾಗಿದೆ ಸರ್. ಸೂಪರ್ ಮಾಡಿದ್ದಾರೆ ಸರ್. ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಅದ್ಭುತವಾಗಿ ಇದೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಅಲ್ಲ? ಎಸ್ ನಾವು ಸರ್, ಥ್ಯಾಂಕ್ ಯು. ನಾವು ಇದ್ದಿಲ್ಲ ಸರ್, ಅಂದ್ರೆ ನಾವು ಮಾಡ್ಬೇಕು ಸರ್ ನೆಕ್ಸ್ಟ್. ಖಂಡಿತ ಮಾಡೋಣ. ಖಂಡಿತ ನೆಕ್ಸ್ಟ್ ಬ್ಯಾಚ್ಗೆ ನೀವು ಖಂಡಿತ ಹೌದು ಸರ್. ನೀವು ಬನ್ನಿ, ಮಾಡುವ, ಖಂಡಿತವಾಗಿ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ಕೃಷ್ಣ, ರಿಯಲಿ ಇಟ್ಸ್ ಅನ್ ಅಮೇಝಿಂಗ್. ಒಂದೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ ಸಕ್ಸಸ್ ಸ್ಟೋರಿನ ಪರಿಮಿತ ನಮ್ಮ ಸಕ್ಸಸ್ ಸ್ಟೋರಿ ಹೇಳಕ್ ಗೊತ್ತಾಗ್ತಿಲ್ಲ. ಇವನ್ ಐ ಕ್ಯಾನ್ ಸೇ ನನ್ನ ಸಕ್ಸಸ್ ಸ್ಟೋರಿನೂ ಹೇಳ್ಬೋದು ಇದನ್ನ, ಈ ವಿಡಿಯೋ ನೋಡ್ಬಿಟ್ಟು ಇಷ್ಟು ಅದ್ಭುತವಾಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ನೀವು ಏನು ಥ್ಯಾಂಕ್ ಯು. ನಾನು ಹೇಗೆ ಹೇಳೋದು ಈ ಮಾತುಗಳನ್ನ?
ಒಂದು ಪೈಸಾನು ತಗೊಳ್ಳಿ, ಪೈಸಾ ಅಂತ ಹೇಳಕ್ ನನಗೆ ಆಗಲ್ಲ, ಏನು ಚಾರ್ಜಸ್ ಇಲ್ಲದೆ ನೀವು ಅಷ್ಟು ಅಭಿಮಾನದಿಂದ ಇದನ್ನ ಮಾಡಿಕೊಟ್ರಿ. ಯಾ ಆ, ಎಷ್ಟೇ ಬಲವಂತ ಮಾಡಿದ್ರೆ ನನಗೆ ಇಲ್ಲ, ನಾನು ಇದನ್ನು ಮಾಡಲೇಬೇಕು ಅಪರಿಮಿತ ವರ್ಲ್ಡ್ಗೆ, ನಾನು ತುಂಬಾ ಆಸೆ. ಮುಂಚೆ ನೀವು ಹೇಳಿದ್ರಿ ಈ ತರ ಒಂದೇನೋ ಮಾಡ್ತೀನಿ ಸಮಾರಂಭಗಳಲ್ಲಿ ನಾನೇ ಎಲ್ಲ ಮಾಡ್ತೀನಿ ಅಂತ, ಅದನ್ನ ನೀವು ಪ್ರೂವ್ ಮಾಡಿಬಿಟ್ರಿ. ಸೊ ನಿಮ್ಮ ಕನಸು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರಿ ನೀವು, ನಮ್ಮ ಕನಸು ಮ್ಯಾನಿಫೆಸ್ಟ್ ಮಾಡಿದ್ರಿ. ನೀವು ಬಂದು ಶೂಟ್ ಮಾಡೋ ಥರ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಇಬ್ಬರ ಕನಸು ಮ್ಯಾನಿಫೆಸ್ಟ್ ಆಗಿದೆ. ಹೌದು ಥ್ಯಾಂಕ್ ಯು ಸೊ ಸರ್. ಮಚ್. ಸಾವು ಅಮೇಸಿಂಗ್ ಅಲ್ಲ? ಹೌದು. ಥ್ಯಾಂಕ್ ಯು ಸೋ ಹೌದು ಮಚ್. ನನಗೆ ಎಷ್ಟು ಪದಗಳು ಸಾಲಿಲ್ಲ, ಅದ್ಭುತವಾಗಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಅದ್ರಲ್ಲಿ ನನಗೆ ಬಹಳ ಲೈಕ್ ಆಗಿದೆ ಅಂದ್ರೆ ಆ ಸೌಭಾಗ್ಯಕರ ಡ್ಯಾನ್ಸ್ ಮಾಡಿರೋದು. ಹೊಸ ಹೊಸ ಸ್ಟೆಪ್ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ನಾನು ವೈದ್ಯದಲ್ಲಿ ನೋಡ್ತಾ ಇದ್ದೆ, ಭಾರಿ ಅವರು ಆಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ತಾನೆ ಇದ್ರು. ವೆರಿ ಗುಡ್ ಟ್ಯಾಲೆಂಟ್. ಹೌದು. ನಾನು ಬೇರೆನೂ ಕಳ್ಸಿದಲ್ಲ, ಸಪರೇಟ್ ವಿಡಿಯೋ ಕಳ್ಸಿದ್ದೆ ನಿಮ್ಗೆ ನಾನು, ಅದನ್ನ ಸಪರೇಟ್ ವಿಡಿಯೋ ಮಾಡಿವೆಲ್ಲ, ಅದರಲ್ಲಿ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅವೆಲ್ಲ ಸಪರೇಟ್ ಕಳ್ಸಿದ್ದಲ್ಲ ಸರ್. ಸಪರೇಟ್ ಕಳ್ಸಿದೀವಿ. ಹೌದು, ಜಾಸ್ತಿ ಪ್ರತಿಯೊಬ್ಬರದ್ದು ಇದೆ ಅದರಲ್ಲಿ. ಅದನ್ನು ಶೇರ್ ಮಾಡೋಣ ಎಲ್ಲರಿಗೂ. ಈಗ ಸದ್ಯಕ್ಕೆ ಇದು ಅಪರಿಮಿತ ವರ್ಲ್ಡ್ಗೆ ಇದೊಂದು ಇಟ್ಕೊಳ್ಳೋಣ. ಯಾ ಅಮೇಸಿಂಗ್. ಟ್ರೈಲರ್ ತರ ದಿನ ಒಂದೊಂದು ಹಾಕ್ಬೋದು ನಾವು. ಹೌದೌದು, ಹಂಗೆ ಆಯ್ತದ. ಎಸ್. ಯಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಕೃಷ್ಣ. ಥ್ಯಾಂಕ್ಸ್ ಅ ಲಾಟ್. MPTY ಕೃಷ್ಣ, ಮೋರ್ ಪವರ್ ಟು ಯು. ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಬೆಳೆದಿದ್ದೀರಿ ಕೃಷ್ಣ. ರಿಯಲಿ ನಿಮಗೆ ಮುಂದಿನ ಭವಿಷ್ಯದ ದಿನಗಳು ತುಂಬಾ ಅದ್ಭುತವಾಗಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಎಸ್, MPTY ಕೃಷ್ಣ, ಮೋರ್ ಪವರ್ ಟು ಯು. ಯಾ, ಎಸ್, ವೆರಿ ಎಕ್ಸೈಟೆಡ್. ಹೂ ಎಲ್ಸ್ ವಾಂಟ್ಸ್ ಟು ಶೇರ್ ಸಕ್ಸಸ್ ಸ್ಟೋರಿ? ನೆಕ್ಸ್ಟ್ ಯಾರು? We should teach our yes. ಸುಧಾ ಅವರು ಹೇಳಿದ್ರು. ಅನಿತಾ ರಾಜ್ ಅವರು, ಓಕೆ, ಅನಿತಾ ರಾಜ್ ಅವ್ರನ್ನ ನಾನು ಸ್ಪಾಟ್ಲೈಟ್ ಮಾಡ್ತೀನಿ. ಸ್ಪಾಟ್ಲೈಟ್ ಫಾರ್ ಎವ್ರಿ ಒನ್. ನನ್ನನ್ನು ಸ್ಪಾಟ್ಲೈಟ್ ಮಾಡ್ಕೋತೀನಿ. ಆಟ್ ಸ್ಪಾಟ್ಲೈಟ್. ಎಸ್ ಮೇಡಮ್, ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಸಕ್ಸಸ್. ಈ ವೀಕ್ ಸಕ್ಸಸ್ ಸ್ಟೋರಿ ಅಂದ್ರೆ ಈ ಸಂಡೇ, ಸಂಡೇ ಅಲ್ಲಿಗೆ ಹೋಗಿ ಬಂದ್ವಲ್ಲ, ಸ್ಯಾಟರ್ಡೆ. ಈ ಸಂಡೇ ಒಬ್ಳೆ ನಾನು ಒಂದು ಫಂಕ್ಷನ್ಗೆ ಹೋಗಿ ಬಂದೆ, ಫ್ಯಾಮಿಲಿ ಫಂಕ್ಷನ್ಗೆ. ಅದೇ ವಾವ್, ಅಮೇಸಿಂಗ್, ವೆರಿ ನೈಸ್. ಸ್ಟಾರ್ಟ್ ಮಾಡಿದ್ರಿ ಇವಾಗ. ವೆರಿ ಗುಡ್, ಅದ್ಭುತ. ಮಾಡಬೇಕು, ಅದು ಹೆಚ್ಚು ಮಾಡಬೇಕು. ಸೊ ದಟ್ ವಿಲ್ ಸ್ಟಾರ್ಟ್ ಟು ಗೇನ್ more ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಅಗೇನ್ ಇಟ್ ವಿಲ್ ಟ್ರಿಗರ್ ದಟ್ ಬೇಕಾಗಿರುವಂತಹ ನರಕೋಶಗಳನ್ನ ಟ್ರಿಗರ್ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳಾಗಲಿ ಸಮಸ್ಯೆಗಳಾಗ್ಲಿ ಅದನ್ನ ಸರಿ ಹೋಗಕ್ಕೆ ಶುರುವಾಗುತ್ತೆ. ದಟ್ಸ್ ಹೌ ನ್ಯೂರೋ ಸೈನ್ಸ್ ಇಸ್ ಆಲ್ ಅಬೌಟ್, ಅಲ್ವಾ? ಹಾಗಾಗಿ ನೀವು ತುಂಬಾ ಅದ್ಭುತ. ಇದೊಂದು ಐ ಕುಡ್ ಸೇ ತುಂಬಾ ನಿಮ್ಮ ಯೂನಿವರ್ಸ್ ಏನ್ ಮಾಡ್ತಾ ಇದೆ, ನಿಮಗೆ ಬೇಕಾಗಿರುವಂತಹ ಸನ್ನಿವೇಶಗಳ ಸೃಷ್ಟಿ ಮಾಡ್ತಾ ಇದೆ, ಅಲ್ವಾ? ಒಂದಾದ್ಮೇಲೆ ಒಂದು. ಹಾಗಾಗಿ ನೀವು ನಿಮ್ ಗುರಿ ಹತ್ರ ಬೇಗ ಹೋಗಕ್ಕೆ ಸಾಧ್ಯ, ಅದನ್ನು ಬಳಸ್ಕೊಳ್ತಾ ಇದ್ದಾಗ ಅಲ್ವಾ? ಸೊ ಯುವರ್ ಅಬ್ಸರ್ವೇಷನ್ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಇರುವಂತಹ ಜೀವನ ನೀವು ಅಬ್ಸರ್ವ್ ಮಾಡಕ್ ಶುರು ಮಾಡಿರೋದ್ರಿಂದ ನಿಮ್ಗೆ ಅದು ಬರ್ತಾ ಹೋಗ್ತಾ ಇದೆ. ಬೇರೆಯವ್ರಿಗೆಲ್ಲ ಹೇಗಾಗ್ತಿದೆ. ವಂಡರ್ಫುಲ್. ಕೀಪ್ ಗೋಯಿಂಗ್ ಮೇಡಮ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. MPTY ಅನಿತಾ ರಾಜು ಮೇಡಮ್. ಎಸ್, ಮೋರ್ ಪವರ್ ಟು ಯು. ಹೆಚ್ಚು ಶಕ್ತಿ ಸಿಗ್ಲಿ ನಿಮಗೆ. Wonderful. Amazing. I'm so excited. Yeah, I think now it is Sudha Jain's turn. I'm adding spotlight. Yes, madam. ಹೇಳಿ, ನಿಮ್ಮ ಸಕ್ಸಸ್ ಸ್ಟೋರಿ ತಿಳ್ಕೊಳ್ಳೋಕೆ ತುಂಬಾ ಕುತೂಹಲ ಇದೆ ನನಗೆ. ಸರ್, ಮೇಜರ್ ಚೇಂಜಸ್ ಅಂದ್ರೆ ನನ್ ಥಿಂಕಿಂಗ್ ಅಲ್ಲೇ ಮೇಜರ್ ಆಗಿ ಚೇಂಜ್ ಆಗಿರೋದು. ಸೊ ಫಸ್ಟ್ ಏನೇ ಮಾಡ್ಬೇಕಂದ್ರು ಏನಾದ್ರು ಆಯ್ತಾ ನನ್ನಿಂದ ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಬಟ್ ಇವಾಗ ಏನೇ ಆದ್ರೂನು ಅದನ್ನ ಓವರ್ಕಮ್ ಮಾಡಿ ಮತ್ತೆ ಇಫ್ ಇಟ್ ಇಸ್ ಹ್ಯಾಪನಿಂಗ್ ಆಗ್ತಾ ಇದೆ ದೆನ್ ಅಗೇನ್ ನನ್ಗೆ ಏನ್ ಮಾಡ್ಬೇಕೋ ಅದನ್ನ ಯೋಚನೆ ಮಾಡ್ಕೊಂಡು ಹೋಗ್ತೀನಿ. ಸೊ ಅಲ್ಲಿ ನನ್ನ ಚೇಂಜಸ್ ಕಾಣ್ಕೋತಾ ಇದ್ದೀನಿ. ಅಂಡ್ ಮೇನ್ ಆಗಿ ನಂಗೆ ಇವಾಗ ಆರೋಗ್ಯಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೋತಾ ಇದೀನಿ. ವಾಕಿಂಗ್, ಎಕ್ಸರ್ಸೈಸು ಅದೆಲ್ಲ ನಾನ್ ಮಾಡ್ತಿರ್ಲಿಲ್ಲ. ಹೆಂಗಿದ್ರೆ ನಾನು ಊಟದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಂತಿದ್ದೆ, ಅದನ್ನ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಆಲ್ಸೋ ಇನ್
ಎಲ್ಲಾರು ಹೇಳೋರು ಮನೇಲಿ ನನ್ಗೆ ಲೈಕ್ ಪಲ್ಯ ಪ್ರಾಪರ್ ಮೀಲ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂತ. ಅದ್ ನಾವು ಅಂತಿದ್ದೆ ಬಟ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಡೈಲಿ ಬೇಸಿಸ್ ಅಲ್ಲಿ ವಾಟ್ ಆಲ್ ಇಸ್ ರಿಕ್ವೈರ್ಡ್ ಇನ್ ಒನ್ ಮೀಲ್, ಸೊ ಅದನ್ನ ನಾವು ಕನ್ಸಿಡರ್ ಮಾಡ್ಕೊಂಡು ಕುಕ್ ಮಾಡೋದು. ಅಂಡ್ ನನ್ನ ಗೋಲ್ ರೀಚ್ ಆಗಕ್ಕೆ ನಾನು ಏನೇನ್ ಮಾಡ್ಬೇಕು ಅದ್ರ ಸ್ಟೆಪ್ಸ್ ತಗೋತಾ ಇದ್ದೀನಿ. ಸೊ ಅದ್ರಲ್ಲೊಂದಿದ್ರೆ ಅಂಡ್ ಆಕ್ಚುಲ್ ಆಗಿ ಈ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೂ ಶ್ವೇತಾ ಮ್ಯಾಮ್ ಹೇಳಕ್ ಸ್ಟಾರ್ಟ್ ಮಾಡದ್ಮೇಲೆ ನಂಗೆ ಒಂಥರ ಆಗೋಯ್ತು. ಲೈಕ್ ನಾನ್ ಇನ್ನ ಏನ್ ಮಾಡ್ತಾ ಇದ್ದೀನಿ, ಹೆಂಗಿದ್ದೀನಿ, ಎಲ್ಲಿದ್ದೀನಿ ಅನ್ನೋದೊಂದ್ ಥಾಟ್ ಬಂತು. ಆಗೇನ್ ಅದೇ ಅವ್ರು ಹೇಳ್ಬೇಕಾದ್ರೇನೆ ಇಷ್ಟೆಲ್ಲ ಅನ್ಕೊಂಡಿದ್ದು. ಲೈಕ್ ಐ ಆಮ್ ಲ್ಯಾಗಿಂಗ್ ಆತು, ಏನು ನಾನು ಏನು ಮಾಡ್ತಾ ಇಲ್ಲ ಇನ್ನ ಅಂತ ಹೇಳ್ಕೊಂಡು. ಆಮೇಲಿಂದ ಅವಾಗೇನೆ ಮತ್ತೆ ಆ ಮೂಮೆಂಟ್ ಮತ್ತೆ ಐ ಟೋಲ್ಡ್ ಲೈಕ್ ನೋ ಯು ಆರ್ ಡೂಯಿಂಗ್ ವಾಟ್ ಯು ಆರ್ ಸಪೋಸ್ ಟು ಡೂ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ಯಾ, ಟೇಕ್ ಯುವರ್ ಟೈಮ್ ಅಂದ ತಕ್ಷಣ ಟೂ ಲಾಂಗು ಅಲ್ಲ, ಯು ಆರ್ ಗೋಯಿಂಗ್ ಟು ನಿಯರೆಸ್ಟ್ ಟು ಯುವರ್ ಗೋಲ್ ಅನ್ನೋದು ಇದು ಇದೆ. ಯು ಆರ್ ಡೂಯಿಂಗ್ ಇಟ್, ಡೋಂಟ್ ಡಿಮೋಟಿವೇಟ್ ಯುವರ್ ಸೆಲ್ಫ್ ಅನ್ನೋದನ್ನು ಅನ್ಕೊಂಡು ಅವ್ರನ್ನ ಹೇಗೆ ಅದೇ ಇನ್ಸ್ಪಿರೇಷನ್ ಆದ್ನ ಅವ್ರದ್ದು ಸಕ್ಸಸ್ ಕೇಳ್ದಾಗೆ ಸ್ವಲ್ಪ ಒಂಥರ ಭಯ ತರನು ಆಯ್ತು. ಇವಾಗ್ಲೇನೆ ಭಯ ಅಂದ್ರೆ ಜಸ್ಟ್ ಥಾಟ್ ನರ್ವಸ್, ಬಂತು. ಸಣ್ಣ ನರ್ವಸ್. ಯಾ like I am fumbling ಬರ್ಬೇಕು. now. I'm fumbling now. I can feel that. But again, ನನ್ಗೆ ಅದೇ ಹೇಳ್ದಂಗೆ I overcame it and I like told myself, you are doing, don't worry, ಆಗುತ್ತೆ ಅಂತ ಹೇಳ್ಕೊಂಡು I said myself, sir, for now. Amazing, wonderful, wonderful. You are on the path. See, please, everyone note this. Success is not about reaching the destination. It is a journey. ಸರಿಯಾದ ದಾರಿ ನಾನು ಹೋಗಕ್ಕೆ ಒಂದು ಹೆಜ್ಜೆ ಇಟ್ಟರೆ ನಾನು ಸಕ್ಸಸ್. ಸೊ ಹಾಗಾಗಿ ಸುಧಾ ಜೈನ್ ಅವರು ಆಲ್ರೆಡಿ ಅದು ಓಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರಿಂದ ಶಿ ಇಸ್ ಆಲ್ರೆಡಿ ಸಕ್ಸಸ್ಫುಲ್. ಆ ಒಂದು ಕಮಿಟ್ಮೆಂಟ್ ಇಂದ, ಆ ಒಂದು ಡೆಡಿಕೇಶನ್ ಇಂದ, ಆ ಒಂದು ನಂಬಿಕೆಯಿಂದ, ಪ್ರೋಸೆಸ್ ಮೇಲೆ ನಂಬಿಕೆಯಿಂದ, ಪ್ರತಿದಿನ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲು ಇನ್ನ ಕೆಲವೇ ದಿನಗಳಲ್ಲಿ ಅವರು ಬೇಕಾದ ಜೀವನವನ್ನು ಅವ್ರು ಕಂಡುಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್. ಶೋ ಆಲ್ ದಿ ಬೆಸ್ಟ್. Thank you, thank you. Doing that. Yeah, thank you so much. Yeah, wonderful, wonderful. MPTY, Sudha Jain. Yeah. Thank you. Yes, ಸ್ನೇಹಿತರೆ, who else? Who is left out? Who wants to train their subconscious mind? Subconscious mind ನ ಸಕ್ಸಸ್ ನ ಗುರುಸೋ ತರ, ಪಾಸಿಟಿವಿಟಿಗೆ ತರ್ತಾ ಇರೋರು ಯಾರು? ಶ್ವೇತಾ ಆಗ್ತಾರ. ಸೀಕ್ರೆಟ್ ರೆಸಿಪಿ ಕಂಡು ಹಿಡ್ಕೊಂಡ್ರಲ್ಲ, ಅವ್ರದ್ದು ಹೇಳಿದ್ರಲ್ಲ, ಪದೇ ಪದೇ ಅವರು ಸಕ್ಸಸ್ ನ ನೆನಪಿಸ್ಕೊಳ್ಳೋದ್ರಿಂದಾನೇ ಅದು ಬೇಗ ಬೇಗ ವೈರಿಂಗ್ ಆಗ್ತದೆ. ಒಂದ್ಸರಿ ಮಾಡಿದೆ ಸಕ್ಸಸ್, ಅದನ್ನ ಒಬ್ಬರ ಹತ್ರ ಹೇಳ್ಕೊಂಡ್ರೆ 2ನೇ ಸರಿ ಆಯ್ತು, ಬರೆದ್ರೆ 3ನೇ ಸರಿ ಆಯ್ತು, ಇನ್ನೊಂದ್ಸರಿ ಇನ್ನೊಬ್ರ ಹತ್ರ ಹೇಳ್ಕೊಂಡು 4 ಸರಿ ಆಯ್ತು. ನೋಡಿ, 4 ಸರಿ ನಾನು ರಿಪೀಟ್ ಮಾಡ್ತಾ ಇದೀನಿ. ಮುಂಚೆ 100 ಸಾರಿ ನಾನು ನೆಗೆಟಿವ್ ನ ಯೋಚನೆ ಮಾಡ್ತಿದ್ದೆ. ಹಾಗೆ ಅದೇ ನಾವು ವೈರ್ ಆಗ್ತೀವಿ. ಈಗ ನಾನು ಉಲ್ಟಾ ಮಾಡ್ತಾ ಇದ್ದೀನಿ. That is working. Got it? Yes, who wants to say? Yes, Chetan. 1 ನಿಮಿಷ, ನಾನು ನಿಮಗೆ ಸ್ಪಾಟ್ಲೈಟ್ ಮಾಡ್ತೀನಿ. ವಂಡರ್ಫುಲ್, ವಂಡರ್ಫುಲ್. ಯಾ, ಲೆಟ್ ಮಿ ಆಲ್ಸೋ. ನಾನು ಬರ್ತೀನಿ ನಿಮ್ಮೊಟ್ಟಿಗೆ. ಎಸ್ ಎಸ್ ಚೇತನ್. ಎಸ್, ಪ್ಲೀಸ್ ಗೋ ಅಹೆಡ್ ಚೇತನ್. ಥ್ಯಾಂಕ್ ಯು. ಈ ಸಂಡೇ ಮದ್ವೆ ಇತ್ತು ಸರ್, ನಾ ಮೊನ್ನೆ ಹೇಳಿದ್ದೆ ನಿಮ್ ಜೊತೆ ಕಾಲಲ್ಲಿ ಮಾತಾಡ್ದೆ. ಅದೇ ರೀತಿ ಹೇಳ್ದೆ, ಹೋಗಕ್ಕಾಗಲ್ಲ ಸರ್, ನನಗೆ ಧೈರ್ಯ ಹೋಗಕ್ಕಾಗಲ್ಲ ಅಂತ. ಅದೇ ರೀತಿ ಮೊನ್ನೆ ಹೋಗಿದ್ದೆ ಮದುವೆಗೆ, ಕಷ್ಟ ಪಟ್ಕೊಂಡು ಹೋದೆ ಸರ್. ಹೋಗುವಾಗ ತುಂಬಾ ಕಷ್ಟ ಆಯ್ತು. ಎದುರ್ಸ್ಬಿಟ್ಟು ಬಂದ್ಮೇಲೆ ಮತ್ತೇನ್ ದೊಡ್ಡ ವಿಷಯ ಅನ್ಸಿಲ್ಲ ಸರ್ ನನ್ಗೆ. ಹೋಗಕ್ ತುಂಬಾ ಕಷ್ಟ ಆಯ್ತು ಟೈಮಲ್ಲಿ. ಅಯ್ಯೋ, ಹಿಂಗೋಗೋದು ಭಯ, ಆತಂಕ ಇದೆಲ್ಲ ಇತ್ತು. ನೀವ್ ಹೇಳಿದ ಅಫರ್ಮೇಶನ್ಸ್ ಎಲ್ಲ ಫಸ್ಟ್ ಹೇಳ್ಕೊಂಡು ಹೋದೆ, ಮತ್ತೆ ಸ್ವಲ್ಪ ಧೈರ್ಯ ಬಂತು ಸರ್. ಮತ್ತೆ ಧೈರ್ಯ ಬಂತು. ವಾವ್, ಅಮೇಝಿಂಗ್, ವಂಡರ್ಫುಲ್. ದಿಸ್ ಇಸ್ ಹ್ಯೂಜ್ ಜಂಪ್ ನೀವು ಮಾಡಿರೋದು. ಇಲ್ಲಿರೋದಕ್ಕಿಂತ ಒಂದೇ ಸಾರಿ ಅವನ್ ತೀರ್ಮಾನ ತಗೊಂಡು ನೀವು ಸೋಷಿಯಲ್ ಫಂಕ್ಷನ್ಗಳ ನೀವು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ರಿಯಲಿ ದಿಸ್ ಇಸ್ ಬಿಗ್ ಒಂದು ಜಿಗಿತ ಅಂತ ನಾವು ಅನ್ಕೋಬಹುದು. ಹೌದು. ವಂಡರ್ಫುಲ್. ಅದಕ್ಕಿಂತ 2 days ಮುಂಚೆ, ಅದು 1 day ಬಿಫೋರ್ ಫ್ರೈಡೆ ಕೂಡ 2 times ಮಡಿಕೇರಿ ಹೋಗೋ ಸಿಚುವೇಶನ್ ಬಂತು. ಹೋಗ್ಲೇಬೇಕಾಗಿತ್ತು. ಅದು ಕೂಡ ಹಂಗೆ ಎದುರಿಸ್ದೆ ಸರ್. ಅದು ಕಾನ್ಫಿಡೆಂಟ್ ಬಂತು. ಅವಾಗ ಸ್ವಲ್ಪ ಧೈರ್ಯ ಬಂತು. ಅದೇ ಇವತ್ತು ಸ್ವಲ್ಪ ಬೇಜಾರಾಯ್ತು, ಹೇಳ್ತಿಲ್ಲ ಸರ್ ಬೆಳಗ್ಗೆ ಒಂದು ಸಣ್ಣ ವಿಷಯನ. ಅದಾಗತ್ತೆ.
ದಟ್ಸ್ ಹೌ ಇಟ್ ಈಸ್. ಈವನ್ ಶ್ವೇತಾ ಅವರು ಸಹಿತ ಈ ಜರ್ನಿನಲ್ಲಿ ಅನೇಕ ಚಾಲೆಂಜಸ್ ಬರಕ್ ಶುರು ಆಯ್ತು. ಸಡನ್ ಆಗಿ ಬರ್ದೇ ಇರೋದೆಲ್ಲ ಒಂದೇ ಸರಿ ಬಂದ್ಬಿಡೋದು ಅವ್ರಿಗೆ. ಏನದು, ಯಾಕದ ಹಂಗಾಗತ್ತೆ ಹೇಳಿ? ಗೊತ್ತಾಗಿಲ್ಲ ಸರ್. ಒಂದನ್ನೇ ಸಹಿಸ್ಕೊಳಕ್ ಆಗ್ತಲ್ಲ, 2-3 ಬಂದ್ಬಿಟ್ರೆ ಒಟ್ಟೊಟ್ಟಿಗೆ. ಹೌದು. ಕಾರಣ ಏನಿರ್ಬೋದು? ಎನಿ ಗೆಸ್ಸಸ್, ಎನಿಬಡಿ? ಒಂದು ಸಮಸ್ಯೆನೇ ಪ್ರಾಬ್ಲಮ್, 4-5 ಒಟ್ಟೊಟ್ಟಿಗೆ ಬರ್ತಾ ಇದ್ರೆ ಏನದು? ಏನಾದ್ರು ಗೆಸ್ ಮಾಡ್ತೀರಾ ಬೇರೆಯವ್ರು ಯಾರಾದ್ರು ಯಾಕೆ ಆ ರೀತಿ ಬರುತ್ತೆ? ಸ್ಟ್ರಾಂಗ್ ಆಗಿ ಎದುರಿಸ್ಲಿಕ್ಕೆ. ಹೌದು, ಬಟ್ ಯಾಕೆ ಒಟ್ಟೊಟ್ಟಿಗೆ ಬರ್ತಾ ಇದೆ? ಎನಿಬಡಿ ವಾಂಟ್ಸ್ ಟು ಗಿವ್ ಇಟ್ ಎ ಟ್ರೈ? ಅದೇ ಅಲ್ಲಿಂದ ಶ್ವೇತಾ ಮೇಡಮ್ ಇವತ್ತು ಸ್ಟೋರಿ ಕೇಳಿದಾಗಂತೂ ತುಂಬಾ ಇನ್ಸ್ಪೈರ್ ಆಗ್ಬಿಟ್ಟೆ ಸರ್. ಅದು ಅವ್ರು ಕೇಳ್ತಾ ಇದ್ರೆ ಅವ್ರು ಹೆಂಗೆ ಚೇಂಜ್ ಆದ್ರು ನನಗೆ ಅವ್ರ ಮ್ಯಾಜಿಕ್ ಹೇಳ್ದಂಗ ಅನ್ಸ್ತಾ ಇದೆ. ನಂಗೆ ನಂಬಕ್ಕೆ ಅಸಾಧ್ಯ. ಮೊನ್ನೆ ಅವ್ರ ಜೊತೆ ಮಾತಾಡಿದಾಗ ಅಷ್ಟೆಲ್ಲ ಇತ್ತು, ಅದು ಇದು ಅಂತೆಲ್ಲ ಹೇಳಿದ್ರು. ಅಂತೂ ಅವ್ರ ಮೊನ್ನೆ ಹೇಳಿದ್ರು ಎಲ್ಲ ಚೇಂಜ್ ಆಯ್ತು ನಾನು ಇವಾಗ ಅಂತ. ಇವತ್ ಕೇಳಿದಾಗಂತೂ ಇನ್ನು ಇನ್ಸ್ಪೈರ್. ಅವ್ರ ಮುಂದೆ ನಮ್ದು ಏನು ಅಂತ ಅನ್ಸುತ್ತೆ ಸರ್. ಇವಾಗ ಈ ಸಿಚುವೇಶನ್ ಅನ್ಸುತ್ತೆ ಸರ್, ನಮ್ದೆಲ್ಲ ಏನಿಲ್ಲ, ಅವ್ರು ಅಷ್ಟೊಂದು ನೋವು, ಅಲ್ಲಿ ನೋವು ಇಲ್ಲಿ ನೋವು, ಮುಟ್ಟಿದೆಲ್ಲ ನೋವೇ ಆಗ್ತಾ ಇತ್ತು ಅಂತೆಲ್ಲ ಹೇಳಿದ್ರು. ನಮ್ದಲ್ಲಿ ಏನು ಇಲ್ಲ ಅಂತ ಅನ್ಸುತ್ತೆ ಸರ್. ಅಂದ್ರೆ ನಮ್ಗೆ ಬೇರೆ ಜನರ ಮುಂದೆ ಹೋದಾಗ ಅದು ಭಯ ಆಗುತ್ತೆ ಸರ್. ಆ ತರ ಹೋದಾಗ ನಮ್ಗೆ ಅವ್ರು ಏನಾರ ಹರ್ಟ್ ಮಾಡಿದ್ರೆ ತುಂಬಾ ನೋವಾಗುತ್ತೆ ಸರ್ ಮನ್ಸಿಗೆ. ಎಕ್ಸಾಕ್ಟ್ಲಿ, ನಿಜ ನಿಜ. ಬಟ್ ಚೇತನ್, ನೀವು ತುಂಬಾ ಪ್ರಾಮಾಣಿಕವಾಗಿ ನೀವು ಇದನ್ನ ಹೇಳಿದ್ರಿ. ಐ ರಿಯಲಿ ಅಪ್ರಿಶಿಯೇಟ್ ಇಲ್ಲ. ಈಗ ನಾವೇನಂದ್ರೆ ಜಸ್ಟ್ ಸಕ್ಸಸ್ಫುಲ್ ಫಾರ್ಮುಲಾ ಅಂತ ಒಂದಿರುತ್ತೆ. ಈಗ ನಮ್ಗೆ ಒಂದು ಅಡಿಗೆ ಮಾಡಬೇಕು, ರುಚಿಕರವಾದಂತ ಅಡಿಗೆ. ನಾವೇನ್ ಮಾಡ್ತೀವಿ? ರೆಸಿಪಿ ನೋಡ್ತೀವಿ, ಅಥವಾ ಯೂಟ್ಯೂಬಲ್ಲಿ ನೋಡ್ತೀವಿ, ಯಾರೋ ಮಾಡಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀವಿ, ಎಲ್ಲ ಬರ್ದಿರ್ತೀವಿ, ಅಥವಾ ನಮ್ಗೆ ಯಾರೋ ಹೇಳ್ಕೊಡ್ತಾರೆ ಈ ತರ ಮಾಡಿ ಅಂತ ಬರ್ದಿಟ್ಕೊಂಡ್ಬಿಟ್ಟು ಮಾಡ್ತೀವಿ. ಅದು ರೆಸಿಪಿ ಅಂತಾರೆ. ನಮ್ಗೆ ಆ ಟೇಸ್ಟ್ ಬೇಕು ಅಂದ್ರೆ ನಾವು ಅದನ್ನೇ ಯಾವ ಟೈಮಲ್ಲಿ ಎಷ್ಟೆಷ್ಟು ಹಾಕ್ಬೇಕು, ಏನೇನು ಹಾಕ್ಬೇಕು ಅಂತ ಹಾಕಿದಾಗ ನಮ್ಗೊಂದು ಬಿಸಿಬೇಳೆ ಬಾತು, ಚಿತ್ರಾನ್ನನೋ, ಪೊಂಗಲೋ ರೆಡಿ ಆಗಿಬಿಡುತ್ತೆ ಅಲ್ವಾ? ಅಂದ್ರೆ ಅವರು ಸಕ್ಸಸ್ ಆಗಿರೋದು, ಅವರು ತಯಾರಿಸಿರುವಂತ ಅಡಿಗೆ ಒಂದು ರೆಸಿಪಿನ ನಮಗ್ ಕೊಟ್ಟಾಗ, ಮತ್ತೆ ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಹಾಕ್ಬೇಕು ಅಂದ್ರೆ 1 ಕಪ್ಪು ಏನು ಬೇಳೆ ಹಾಕಿ, 2 ಕಪ್ ಅಕ್ಕಿ ಹಾಕಿ, ಏನೇನೋ ಇರುತ್ತೆ, ಇಷ್ಟು ಬಿಸಿಬೇಳೆ ಬಾತ್ ಪುಡಿ ಹಾಕಿ, ಅದು ಇದು ಅಂತ ಹೇಳಿ. ಅದೇ ರೀತಿ ನಾವು ಮಾಡಿದಾಗ ನಾಟ್ ಎಕ್ಸಾಕ್ಟ್ಲಿ 100% ಇಲ್ಲ ಅಂದ್ರೂ ನಾವು 95%ಗಾದ್ರೂ ಹೋಗ್ತೀವಿ, 90%ಗಾದ್ರೂ ಹೋಗ್ತೀವಿ ಸರ್, ಹೌದಲ್ಲ? ಹಾ, ಈಗ ನಾನು ಅದಕ್ಕೋಸ್ಕರ ಕೆಲವು ಸಾಮಗ್ರಿಗಳನ್ನ ತರಬೇಕು. ಅಕ್ಕಿ ತರಲೇಬೇಕು, ಅಂಗಡಿಗೆ ಹೋಗಿ. ಬೇಳೆ ಬೇಕು, ಸ್ಟವ್ ಹಚ್ಬೇಕು. ಇದು ನನಗೆ ಕಷ್ಟ ಆಗ್ತಾ ಇರುತ್ತೆ. ಇದು ಕಷ್ಟ ಆಗುತ್ತೆ ಅಂತ ನಾನು ಒಂದು ಐಟಮ್ ಮಾಡ್ಲಿಲ್ಲ, ಒಂದು ಅಕ್ಕಿ ತರಲಿಲ್ಲ, ಬಿಸಿಬೇಳೆ ಗೊತ್ತಾಗಲ್ಲ. ಸ್ಟವ್ ಹಚ್ಚಿಲ್ಲ ಅಂದ್ರೆ ಏನೂ ಆಗಲ್ಲ. ತರಲೇಬೇಕು, ಮಾಡ್ಲೇಬೇಕು. ಅವರು ಮಾಡಿದ್ದಾರೆ, ಅವ್ರಿಗೆ ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಅದೇ ರೀತಿ ಮಾಡಿ ನನಗೂ ಬರುತ್ತೆ. ಇನ್ನೊಬ್ರು ಅದೇ ರೆಸಿಪಿನ ಫಾಲೋ ಮಾಡ್ರೆ ಅವ್ರಿಗೂ ಬರುತ್ತೆ, ಹೌದಲ್ಲ? ನೀವು ಮಾಡಕ್ ಶುರು ಮಾಡಿದ್ರಿ, ಧೈರ್ಯವಾಗಿ ಹೋದ್ರಿ ಟೌನ್ಗೆ, ಧೈರ್ಯವಾಗಿ ಹೋದ್ರಿ ಮದುವೆಗೆ, ಅಲ್ವಾ? ಸೊ ನಿಮ್ಮ ಸುಪ್ತ ಮನಸ್ಸು ವಾಚ್ ಮಾಡಿದೆ. ಆಗಾಗ್ಲೇ ನಿಮಗೆ ಅದರ ಒಂದು ತೀವ್ರತೆ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ನಿಮ್ಮ ಜೀವನದಲ್ಲಿ ಇವಾಗ ಬೆಳಗ್ಗೆ ಆಯ್ದ ಇನ್ಸಿಡೆಂಟ್ ಕೂಡ ಒಂದು ಪ್ರಶ್ನೆ ಕೇಳಿ, ಯಾಕೆ ಅವ್ರಿಗೆ ಒಂದೇ ಸಮಯ ಎಲ್ಲ ಸಮಸ್ಯೆ ಬಂತು ಅಂತ? ಯಾಕೆ ಅಂದ್ರೆ ಅವ್ರು ಹೇಳಿದ್ರು ನನಗೆ, ಯಾಕೆ ಸರ್ ಈ ತರ ಒಂದೇ ಸರಿ ಬರ್ತಾ ಇದೆ, ಒಂದನೇ ತಡ್ಕೊಳಕ್ ಆಗ್ತಲ್ಲ ನನಗೆ ಅಂತ. ಐ ಟೋಲ್ಡ್ ಹರ್ ಒನ್ ಥಿಂಗ್, ಈ ಸಮಸ್ಯೆ ಆ ಸಮಸ್ಯೆ 5-6 ಸಮಸ್ಯೆ ಇದೆ. ಒಂದ್ ಸಮಸ್ಯೆ ಪರಿಹಾರ ಮಾಡ್ಕೊಂಡ್ರೆ 3 ತಿಂಗಳಾಗುತ್ತೆ. ಇನ್ನೊಂದು ಸಮಸ್ಯೆದು ಒಂದು ಇನ್ಸಿಡೆಂಟ್ ಬರುತ್ತೆ, ಅದನ್ನ ಫೇಸ್ ಮಾಡ್ತೀರಿ, ಆಮೇಲೆ ಅದ್ ಸಮಸ್ಯೆ ಪರಿಹಾರ ಮಾಡ್ಕೊತೀರಿ. ಇನ್ನೂ 3 ತಿಂಗಳು ಕಾಯ್ತೀರಾ, ಇನ್ನೊಂದು ಸಮಸ್ಯೆದು ಬರುತ್ತೆ. ಯಾಕಂದ್ರೆ ಫೇಸ್ ಮಾಡ್ಬೇಕಿದು, ಫೇಸ್ ಮಾಡಿದಾಗಲೇ ಸುಪ್ತ ಮನಸ್ಸು ಗೊತ್ತಾಗೋದು, ಇಲ್ಲಾಂದ್ರೆ ಪರಿಹಾರ ಆಗಲ್ಲ ಪ್ರಾಕ್ಟಿಕಲ್ ಆಗಿ. ಹಂಗೆ 1 ವರ್ಷ ಗಂಟ ಇರ್ತೀರಾ. ಸೊ ನಿಮ್ಮ ಏನು ಯೂನಿವರ್ಸ್ ನಿಮ್ಗೆ ಅಲೈನ್ ಆಗಿದೆ, ಹಾಗಾಗಿ ಎಲ್ಲ ಒಟ್ಟಿಗೆ ಬರ್ತಾ ಇದೆ, ಬೇಗ ಆಗ್ತಾ ಇದೆ. ಹಾಗೆ ಆಯ್ತು, ಹಾಗೆ ಆಯ್ತು. ಅವ್ರಿಗೆ ಇಷ್ಟು ಬೇಗ ಟ್ರಾನ್ಸ್ಫಾರ್ಮೇಶನ್ ಆಗಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಹಾಗೆ 127 ದಿನ ಅನ್ಕೊಂಡಿದೀನಿ. ಇವಾಗ ಎಷ್ಟು ದಿನ? ಅವಾಗ 177 ದಿನ ಅಂದ್ರೆ 4-5 ತಿಂಗಳು ಇಟ್ಕೊಳ್ಳಿ. 15 ವರ್ಷ ಸಾಧ್ಯ ಇಲ್ಲ. ಬಟ್ ಅವರು ರೆಕಾರ್ಡ್ ಮಾಡಿದ್ದಾರೆ. ನನ್ನ ಪ್ರಕಾರ ನಮ್ಮ ಸ್ಟೂಡೆಂಟ್ಸ್ ಕಂಪೇರ್ ಮಾಡಿದ್ರೆ ಶಿ ಹಸ್ ಕ್ರಿಯೇಟೆಡ್ ರೆಕಾರ್ಡ್. ಅಂದ್ರೆ ನಿಮಗೂ ಕೂಡ ನೀವು ಖುಷಿ ಆಗ್ಬೇಕಾಗಿದೆ. ಈಗ ಶುರು ಆಗಿದೆ, ಯೂನಿವರ್ಸ್ ಅಲೈನ್ ಆಗಿದೆ.
ಒಂದಾದ್ಮೇಲೆ ಒಂದು ಘಟನೆಗಳು ಸೃಷ್ಟಿ ಆಗ್ತಾ ಇದೆ, ಹೌದಾ ಇಲ್ವಾ? ಐ ಆಮ್ ಹ್ಯಾಪಿ ಫಾರ್ ಯು. ನೀವು ಆ ಲಿಸ್ಟ್ ಅಲ್ಲಿ ಇದ್ದೀರಿ. ಸ್ವಲ್ಪ ಶ್ವೇತಾ ತರ ಇದೇ ಗುಂಪಿನಲ್ಲಿ ಬಂದು ಹೇಳ್ಕೊತೀರಿ. ಮಾರ್ಕ್ ಮೈ ವರ್ಡ್, ಇದೇ ರೀತಿ ಹೇಳ್ತೀರಿ, ನೀವು ಇನ್ನೊಬ್ರಿಗೆ ಮಾರ್ಗದರ್ಶನ ಕೊಡ್ತೀರಿ. ಇಮ್ಯಾಜಿನ್ ಮಾಡಿ, ಬೇರೆ ನಿಮ್ಮನ್ನ ಸಂಪರ್ಕ ಮಾಡ್ತಾರೆ. ಅವರು ಅವಾಗ ಅದನ್ನೇ ಮಾತಾಡಿದ್ರು, ಯಾರು ಆಗುತ್ತೆ ಇಲ್ವೋ ಆಗುತ್ತೆ ಇಲ್ವೋ, ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಅಷ್ಟೇ, ಆಗಿಲ್ಲ ಅಂದ್ರೆ ಅನ್ನೋ ಮಟ್ಟಕ್ಕೆ ಅವ್ರು ಆತಂಕದಲ್ಲಿ ಇರ್ತಾರೆ. ಈಗ ನೋಡಿ ನಾನು ಹಂಗ್ ಮಾಡ್ತೀನಿ sir. ಹೇಳಿ, ನಾನು ಹಂಗ್ ಮಾಡ್ತೀನಿ, ನಿಮ್ ಮನೆಗ್ ಬಂದ್ಬಿಡ್ತೀನಿ ನಾನು ಕೂಡ. ಅದೇ ಹಂಗ್ ಹೇಳ್ಬೇಕು ಅದು. ನಂಗೂ ಆಗಲ್ಲ ಸರ್ ಇಲ್ಲಿ, ನಾನು ನಿಮ್ ಅಷ್ಟೇ, ಮನೆಗ್ ಬಂದ್ಬಿಡ್ತೀನಿ. ಹಂಗ್ ಹೇಳ್ಬೇಕು. ನಾನೇನ್ ಹೇಳ್ತೀನಿ ಅಂದ್ರೆ, ಆ ಟೈಮ್ ಬರುತ್ತೆ, ಚೇತನ್ ನೀನು ನಮ್ಮ ಮನೆ ಬರೋ ಅವಶ್ಯಕತೆ ನಾನ್ ಮಾಡ್ಕೊಳಲ್ಲ, ನೀವು ಮಾಡಲ್ಲ. ಓಕೆ, ಇಬ್ರಿಗೂ ಸಕ್ಸಸ್ ಸಿಗುತ್ತೆ. ಯಾಕಂದ್ರೆ ತಿಳ್ಕೊಳ್ಳಿ ಸ್ನೇಹಿತರೆ, ನಿಮ್ ಸಕ್ಸಸ್ ಅಲ್ಲ ಅದು, ನನ್ ಸಕ್ಸಸ್. ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಗೆ ನಿಮ್ಗೆ ಸಮಸ್ಯೆ ಪರಿಹಾರ ಆದ್ರೆ, ನಿಮ್ಗೆ ಬೇಕಾದ ಜೀವನ ಸಿಕ್ಕಿದಾಗಲೇ ನನ್ನ ಸಕ್ಸಸ್. ಅದನ್ನ ನೀವು ಬಿಟ್ರು ನಾನ್ ಬಿಡಲ್ಲ, ಬಿಡೋದಿಲ್ಲ. ಓಕೆ, ಹಾಗಾಗಿ 100ಗೆ 100% ಎಲ್ಲರಿಗೂ ಅವರವರ ಜೀವನ ಅವರಿಗೆ ಸಿಗುತ್ತೆ. ಇಟ್ಸ್ ಮೈ ಗ್ಯಾರಂಟಿ, ಪ್ರೊವೈಡೆಡ್ ನ ಫಾಲೋ ಮಾಡಿದ್ರೆ. ಯಾಕೆಂದ್ರೆ ಸುಪ್ತ ಮನಸ್ಸಿನ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು. ಹಳೆ ನೆನಪುಗಳು, ಹಳೆ ಮೆಮೊರಿಗಳನ್ನ ತಡೆದಾಕ್ಬೇಕು. ಓಕೆ, ಹಾಗಾಗಿ ಅದರಿಂದ ನೀವು ಕೆಲಸ ಮಾಡೋಕ್ಕಾಗತ್ತೆ. ನಾನು ಮಾರ್ಗದರ್ಶನ ಅಷ್ಟೇ ಕೊಡ್ಬೋದು, ನಿಮ್ಮದೇ ಸುಪ್ತ ಮನಸ್ಸು ನಿಮ್ಮನ್ನು ವಾಚ್ ಮಾಡ್ತಾ ಇರುತ್ತೆ. ಅದೇ ನನ್ನ ಕಾನ್ಫಿಡೆನ್ಸ್ ಕೊಡೋದು. ಸರಿಯಾಗಿ ಮಾಡ್ತಾ ಇದೆಯಾ ಇಲ್ವಾ, ಕಷ್ಟ ತಗೋತಾ ಇದೆಯಾ, ಕಂಫರ್ಟ್ ಝೋನ್ ಈಚೆ ಬರ್ತಾ ಇದೆಯಾ ಇಲ್ವಾ, ಅದು ನೋಡುತ್ತೆ. ಅದ್ರ ಆಧಾರಮೇಲೆ ಕಾನ್ಫಿಡೆನ್ಸ್ ಕೊಡೋದು, ನೀವು ಬೇಕಾದಂಗೆ ಮಾಡ್ಲಿಕ್ಕೆ ಧೈರ್ಯ ಕೊಡೋದು. ಅವಾಗ ನೀವು ಮಾಡ್ತೀರಿ, ರಿಸಲ್ಟ್ ಬರೋದು. ಹಾಗಾಗಿ ನೀವೆಲ್ಲ ಮಾತಾಡಿದ್ರಿ ಶ್ವೇತಾ ಮೇಡಮ್ ಮತ್ತೆ, ಗೊತ್ತಿದೆ ಎಷ್ಟು ಆಳವಾದಂತ ಒಂದು ನೋವನ್ನ ಅವ್ರು ನಿವಾರಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಹಾಗೆ ಪ್ರತಿಯೊಬ್ಬರಲ್ಲೂ ಆ ಸಾಮರ್ಥ್ಯ ಇದೆ ಅಲ್ವಾ? ಎಲ್ಲರಿಗೂ ಅಪರಿಮಿತ ಕೆಲಸನೇ ಸಾಮರ್ಥ್ಯನ ಹೆಕ್ಕಿ ತೆಗೆದು ತೋರ್ಸೋದಷ್ಟೇ. ಆಲ್ರೆಡಿ ಇದೆ ನಿಮ್ಮಲ್ಲೆಲ್ಲ, ನಿಜವಾಗ್ಲೂ ಎಲ್ಲರೂ ಇದೆ, ಆಲ್ರೆಡಿ ಇದೆ. ಒಂದು ಕಾಲದಲ್ಲಿ ಚೇತನಾಗೆ ತಾನೇ ಇದ್ದಿದ್ದು. ಆಲ್ರೆಡಿ ಮಾಡಿರುವಂಥದ್ದು ಜೀವನ, ಆಲ್ರೆಡಿ ಇಲ್ಲಿದೆ. ಅದನ್ನ ತೆಗೆದು ತೋರ್ಸೋದಷ್ಟೇ ನಮ್ ಕೆಲಸ. ಮತ್ತೆ ನೀವು ಆ ಜೀವನ ಮುಂದುವರಿಸ್ಕೊಂಡು. ಓಕೆ, ಥ್ಯಾಂಕ್ ಯು ಸೋ ಮಚ್ ಚೇತನ್, ವಿಶ್ ಯು ಆಲ್ ದಿ ಬೆಸ್ಟ್. ಬಿ ಇನ್ ದ ಪ್ರಾಸೆಸ್ ಮೇಲೆ ನಂಬಿಕೆ ಇಡಿ, ಗೋಪಾಲ್ ಮೇಲೆಲ್ಲ. ಪ್ರಾಸೆಸ್ ನ ನಂಬಿ, ಯಾಕಂದ್ರೆ ಈ ಪ್ರಾಸೆಸ್, ಈ ತಂತ್ರ ನಂದಲ್ಲ, ನಾನು ಕ್ರಿಯೇಟ್ ಮಾಡಿಲ್ಲ. ದಯವಿಟ್ಟು ಆ ಥರ ತಿಳ್ಕೊಂಡಿದ್ರೆ, ಇದು ಪ್ರಪಂಚದಲ್ಲೇ ಅತ್ಯಂತ ಸಕ್ಸಸ್ಫುಲ್ ವ್ಯಕ್ತಿಗಳು, ಎಷ್ಟೋ ಜನರಿಗೆ ಜೀವನವನ್ನ ಬದಲಾಯಿಸಕ್ಕೆ ಉಪಯೋಗಿಸಿರೋ ತಂತ್ರಗಳನ್ನ ನಾನು ನಿಮ್ಕೊಡ್ತಾ ಇರೋದು. ಜೋ ಡಿಸ್ಪೆನ್ಸಾ, ಟಾನಿ ರಾಬಿನ್ಸ್ ಅವರ ತಂತ್ರಗಳು, ಆಯ್ತಾ? ಅವರ ಕೋರ್ಸ್ಗಳನ್ನ ನಾನು ಮಾಡಿ ಟ್ರೈನಿಂಗ್ ಮಾಡಿ ನಂತರ ನಿಮಗೆ ಕೊಡ್ತೀನಿ. ಆದ್ರಿಂದ ಅದು ನಿಮಗೆಲ್ಲ ಪ್ರಪಂಚದಲ್ಲಿ ಯಾರೇ ಮಾಡಿದ್ರು ಆಗುತ್ತೆ. ದಿಸ್ ಇಸ್ ಸೈನ್ಸ್, ಮಂತ್ರ ಅಲ್ಲ. ಮಂತ್ರ ಹೇಳಿ ಹೇಳ್ಕೊಂಡು ಏನೋ ಆಗತ್ತೆ ಮಾವಿನಕಾಯಿ ಅಲ್ಲ. ನಿಮ್ಮಲ್ಲೇ ನರಕೋಶಗಳನ್ನ ನೀವೇ ಉತ್ಪತ್ತಿ ಮಾಡ್ತೀರಿ, ನರವ್ಯೂಹ ಮಂಡಲಗಳನ್ನ ಕ್ರಿಯೇಟ್ ಮಾಡ್ತೀರಿ, ಹಾರ್ಮೋನ್ಗಳನ್ನ ನೀವೇ ಕಂಟ್ರೋಲ್ ಮಾಡ್ತೀರಿ. ಅಷ್ಟೇ, ಆ ಎನೇಬಲ್ಮೆಂಟ್, ಎಂಪವರ್ಮೆಂಟ್ ನಿಮ್ಗಾಗುತ್ತೆ. ದಟ್ಸ್ ಆಲ್. ಓಕೆ, ಥ್ಯಾಂಕ್ ಯು. MPTY ಚೇತನ್, MPTY ಚೇತನ್ ಅವರ ಅದ್ಭುತವಾದಂತಹ ಒಂದು, I'm really proud of him. ಎಷ್ಟು ಅದ್ಭುತವಾಗಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಮೇಝಿಂಗ್. ಅಷ್ಟು ಧೈರ್ಯ ತಗೊಂಡು ಹೋಗ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಅ ಜೋಕ್ ಸ್ನೇಹಿತರೆ, ಇಟ್ಸ್ ನಾಟ್ ಎ ಜೋಕ್, ಇಸ್ ಡೂಯಿಂಗ್ ಇಟ್. ಹಾಗಾಗಿ ನಾನು ಅಷ್ಟು ಕಡಾಖಂಡಿತವಾಗಿ ಹೇಳಿದ್ದು, ಅವ್ರಿಗೂ ಕೂಡ ಇಷ್ಟರಲ್ಲೇ ಸಕ್ಸಸ್ ಶತಸಿದ್ಧ. ಯಾಕಂದ್ರೆ ಅವ್ರು ಸಕ್ಸಸ್ಫುಲ್ ಫಾರ್ಮುಲಾನ ಇವರು ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎನಿಬಡಿ ಎಲ್ಸ್? ಎಸ್, ಹೂ ಇಸ್ ಲೆಫ್ಟ್ ಔಟ್? ಯಾರು? ಓಕೆ, ನಾಯಕ್ ಸರ್.
ಈ ವಾರ ನಿಮಗೆ ಏನು ಒಂದು ಸಕಾರಾತ್ಮಕವಾಗಿರೋದಂತ ಆಗಿದೆ ಅಂತ ತಿಳ್ಕೊಬಹುದಾ? ಇಫ್ ಯು ಆರ್ ಕಂಫರ್ಟಬಲ್. ಸರ್ ಒಂದ್ ನಿಮಿಷ. ಏನಪ್ಪಾ ಏನೇನೋ ಅಂತ ಸಕ್ಸಸ್, ಇಷ್ಟು ದೊಡ್ಡ ಸಕ್ಸಸ್ ನನ್ನ ಜೀವನದಲ್ಲಿ ಆಗಿಲ್ಲ. ಅಲ್ಲ ಆಗ್ಬೇಕು. ಅದೇ ಇದು ಆಗ್ತಾ ಇದೆ ಸರ್. ಏನಾಗ 1 ವರ್ಷ ಆದ್ರೂ ಗ್ಯಾಪ್ ಬೇಕು ಸರ್. ನೋ ನೋ ಹೇಳಿ. ಸಕ್ಸಸ್ ಅಂದ್ರೆ ನೀವು ಆಲ್ರೆಡಿ ದಿನ ಮೆಡಿಟೇಷನ್ ಬರ್ತಾ ಇದ್ದೀರಲ್ಲ ನೀವು, ಅದೇ ಸಕ್ಸಸ್ ಆಕ್ಚುಲಿ. ಮಾಡ್ತಾ ಇದ್ದೀರಾ ಯಾಕಂದ್ರೆ ಮುಂದೆ ಮಾಡಿದ್ರೆ ನೀವು ಈಗ ಮಾಡ್ತಾ ಇದ್ದೀರಾ ರೆಗ್ಯುಲರ್ ಕನ್ಸಿಸ್ಟೆಂಟ್ ಆಗಿ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವು ಲೈಫಲ್ಲಿ ಕ್ಲಾರಿಟಿ ಇದ್ದಿಲ್ಲ, ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇದೆ. ಹೆಂಗಿರ್ಬೇಕು ಮತ್ತೆ ಆಫೀಸಲ್ಲಿ ಸ್ವಲ್ಪ ಗೌರವ ಸಿಗ್ತದೆ. ಮೊದಲು ಗೌರವ ಸಿಗ್ತಿದ್ದಿಲ್ಲ ನಮ್ ನೋಡಿ. ಮತ್ತೆ ಅವ್ರ ನೆಗೆಟಿವ್ ಮಾತಾಡಿದ್ರೆ ನಮಗ್ ಬೇಜಾರಾಗ್ತಿತ್ತು. ಬರ್ರೆ ಪ್ರತಿಯೊಂದು ಹೆಜ್ಜೆಗೆ ನೆಗೆಟಿವ್ ಇರ್ತಿತ್ತು ಸರ್. ಅವ್ರ ನೆಗೆಟಿವ್ ಇದ್ರೆ ನಮಗೆ ಏನ್ ಅನ್ಸಲ್ಲ ಸರ್. ಸ್ವಲ್ಪ ಏನೋ ಸರ್ ನೆಗೆಟಿವ್, ಮತ್ತೆ ಅವ್ರ ನೆಗೆಟಿವ್ ಕಡಿಮೆ ಮಾಡಿಬಿಟ್ಟ ಸರ್ ಅವ್ರು. ವಂಡರ್ಫುಲ್ ವಂಡರ್ಫುಲ್, ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್. ನಮ್ ಬಿಹೇವಿಯರ್ ನೋಡಿ ಸ್ವಲ್ಪ ಅವ್ರು ಏನೋ ಚೇಂಜ್ ಅಂತೇಳಿ ಅವರು ಆಟೋಮೆಟಿಕ್ ಅವರು ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಸರ್. ಅಂದ್ರೆ ನೀವು ಅದು ಒಂದು ಇದಾಗ್ತಾ ಇದೆ ಸರ್. ಒಟ್ಟು ಚೇಂಜ್ ಆಗಿದ್ದೀನಿ ಸರ್. ಸೂಪರ್. ನಿಮ್ ಮುಖದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ನಿಮ್ಮ ನಗು, ಆ ಕಳೆ, ಆ ಶಾಂತ ಸ್ವಭಾವ ಮುಖದಲ್ಲಿ ಕಾಣ್ತಾ ಇದೆ ನಾಯಕ್ ಅವರೇ. ಲೈಫ್ ಸ್ಪಷ್ಟವಾಗಿ ಏನ್ ದಾರಿನೇ ಕಾಣ್ತಾ ಇದ್ದಿಲ್ಲ ಸರ್. ಇವಾಗ ಏನೋ ಒಂದು ಈ ರೀತಿ ಲೈಫ್ ಅಂದ್ರೆ ಈ ರೀತಿ ಹೋಗ್ಬೇಕು, ಹಿಂಗಾದ್ರೆ ನಮ್ ಸಕ್ಸಸ್ ಆಗ್ತಾ ಅಂತ ಹೇಳಿ ಸರ್ ಆಗ್ತಾ ಇದೆ ಸರ್. ಖಂಡಿತ ಯು ಆರ್ ಆಲ್ರೆಡಿ ಸಕ್ಸಸ್ಫುಲ್. ನೀವು ಇಷ್ಟು ಹೇಳಿದ್ರಲ್ಲ, ದಟ್ ಮೀನ್ಸ್ ದಟ್ ಇಂಡಿಕೇಟ್ಸ್ ನೀವು ಈ ಪ್ರೋಸೆಸ್ ನ ಫಾಲೋ ಮಾಡ್ತಾ ಇದ್ದೀರಾ ಅಂತ, ಮತ್ತು ಅದಕ್ಕಾಗಿ ಆಲ್ರೆಡಿ ನಿಮ್ಗೆ ವಿಸಿಬಲ್ ರಿಸಲ್ಟ್ ಸಿಗ್ತಾ ಇದೆ. ಪ್ರೊಸೆಸ್ ಅಪ್ಲೈ ಮಾಡಿದ್ರೆ ಏನ್ ಬೇಕಾದ ಆಗ್ಬೋದು ಸರ್. ಲೈಫ್ ನಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಸರ್. ಅದನ್ನ ಕಂಟಿನ್ಯೂ ಮಾಡಿ ನಮಗ ಗೊತ್ತೇ ಇದ್ದಿಲ್ಲ ಸರ್. ಇವಾಗ ಮೊದಲ ಗೊತ್ತಾದ ಇಷ್ಟೊತ್ತಿಗೆ ಎಲ್ಲೋ ಒಂದು ಆಗ್ಬಿಡ್ತಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಎಲ್ರು ಅದೇ ಹೇಳೋದು, 30 ವರ್ಷಕ್ಕೆ ಮುಂಚೆ 20 ವರ್ಷ ಸಿಕ್ಕಿದ್ರೆ ಆ ತರ ತುಂಬಾ ಜನ ಹೇಳಿದ್ದಾರೆ. ಆದ್ರೆ ಬೆಟರ್ ಲೇಟ್ ದೆನ್ ನೆವರ್. ನಿಮ್ಮ ಆಸೆ ಖಂಡಿತ ಅದು 12 ಪಾಯಿಂಟ್ ಇದೆಯಲ್ಲ ಸರ್, ಅದು ಗೊತ್ತೇ ಇದ್ದಿಲ್ಲ ಸರ್. ಅದರಿಂದ ಸ್ವಲ್ಪ ನಮ್ಗೆ ಅನುಭವ. ಆ 12 ಪಾಯಿಂಟ್ ಭಾರಿ ಇಂಪಾರ್ಟೆಂಟ್ ಸರ್. ಅದ್ರ ಪ್ರಕಾರ ಹೋಗ್ತಾ ಇದ್ದಿಲ್ಲ. ಇವಾಗೆಲ್ಲ ಇದಾಗ್ತದೆ ಸರ್, ಕ್ಲಾರಿಟಿ ಸಿಗ್ತಾ ಇದೆ ಸರ್. ಅಮೇಝಿಂಗ್ ಅಮೇಝಿಂಗ್. ದಟ್ ಈಸ್ ಇಂಪಾರ್ಟೆಂಟ್. ಕ್ಲಾರಿಟಿ ಬೇಕು ಮನುಷ್ಯನಿಗೆ ಅಲ್ವಾ? ಗೊಂದಲಗಳು, ಈ ದೋಣಿ ಆ ದೋಣಿ, ಇಲ್ಲಿ ಆ ನೀರಲ್ಲಿ ಮುಳುಗ್ತಾ ಇದೀನಿ, ಈ ಹುಲ್ ಕಡ್ಡಿ ಹಿಡ್ಕೋ, ಆ ಕೊಂಬೆ ಹಿಡ್ಕೋ, ಆ ಕಲ್ಲು ಹಿಡ್ಕೋ, ಗೊಂದಲಗಳು ಎಲ್ಲೂ ಹೋಗಲ್ಲ. ಸೊ ಕ್ಲಾರಿಟಿ ಅಂದ್ರಲ್ಲ, ಅದು ಮುಖ್ಯ ಆಕ್ಚುಲಿ. ಸ್ಪಷ್ಟತೆ ಜೀವನದಲ್ಲಿ, ಸ್ಪಷ್ಟ ಚಿತ್ರಣ, ಒಂದು ಡೈರೆಕ್ಷನ್ ಬೇಕು. ಆ ಡೈರೆಕ್ಷನ್ ನಿಮ್ಗೆ ಇದೆ. ಈಗ ನೀವು ಕ್ಲಿಯರ್ ಆಗಿ ಅಲ್ಲೇ ಹೋಗ್ತಿದ್ದೀರಿ. ಡೈರೆಕ್ಷನ್ ಇದ್ದದಕ್ಕೆ ಸ್ವಲ್ಪ ಎಲ್ಲ ಟೆನ್ಷನ್ ಇರ್ತೈತಿ. ಇವಾಗ ಟೆನ್ಷನ್ ಇಲ್ಲ ಸರ್. ಟೆನ್ಷನ್ ಇಲ್ಲ. ಎಸ್ ಸ್ನೇಹಿತರೆ, ಗಾಟ್ ಇಟ್. ಗೊತ್ತಾಗ್ತಾ ನಮಗೆ. ಗೊಂದಲಗಳು ಮೂಡೋದೇ ಯಾಕೆ? ಜಾಸ್ತಿ ದಾರಿ ಇದ್ದಾಗ ಡೈರೆಕ್ಷನ್ ಎಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಹಿಂತಿರ್ಗೋದು, ಇಲ್ಲಿ ಹೋಗೋದು, ಹಿಂತಿರ್ಗೋದು, ಅಲ್ಲೇ ಇರೋದು. ಅಂಡ್ ರಿಯಲಿ ಅಪ್ರಿಶಿಯೇಟ್ ಸರ್. ನೀವು ಇಷ್ಟು ಮಾತಾಡ್ತಾ ಇರ್ಲಿಲ್ಲ. ಅದೇ ದೊಡ್ಡ ಬದಲಾವಣೆ ನಮ್ಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ವಂಡರ್ಫುಲ್, ಎಕ್ಸಲೆಂಟ್. ಅದೇ ಬದಲಾವಣೆ, ಅದೇ ದೊಡ್ಡ ಬದಲಾವಣೆ. ಸೊ ನೀವು ನೀವು ಅನ್ಕೊಂಡಿರೋ ಗುರಿ ಖಂಡಿತವಾಗ್ಲೂ ಸಾಧಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್. ಖಂಡಿತವಾಗ್ಲೂ ನೀವು ಸಾಧಿಸ್ತೀರಿ. ಯು ಆರ್ ಆನ್ ದ ರೈಟ್ ಪಾತ್. ಥ್ಯಾಂಕ್ ಯು ಸೋ ಮಚ್ MPTY ನಾಯಕ್ ಸರ್. ಮೋರ್ ಪವರ್ ಟು ಯು MPTY. ವಂಡರ್ಫುಲ್. ನಿಮಗೆ ಹೆಚ್ಚಿನ ಶಕ್ತಿ ಸಿಗಲಿ ಮತ್ತು ನೀವು ಆದಷ್ಟು ಬೇಗ ನಿಮ್ಮ ಜೀವನದ ಗುರಿಗಳನ್ನೆಲ್ಲ ಸಾಕಾರ ಮಾಡಿಸ್ಕೊಳ್ಳಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದೀವಿ, ಹಾರೈಸ್ತಾ ಇದೀವಿ. ದಟ್ ಇಸ್ ದ ಪವರ್ ಆಫ್ ಅವರ್ ಕಮ್ಯುನಿಟಿ. ಸಕಾರಾತ್ಮಕವಾದಂತ ಹಾರೈಕೆ ಎಷ್ಟು ಅದ್ಭುತವಾಗಿರುತ್ತಲ್ವಾ ಅಲ್ವಾ? ಫೀಲ್ ಒಂಥರ ಪಾಸಿಟಿವಿಟಿ ಬರುತ್ತೆ, ಶಕ್ತಿ ಬರುತ್ತೆ. ಪ್ರತಿದಿನ ಈ ತರ ಇದ್ರೆ ಜನಗಳ ಒಟ್ಟಿಗೆ ನಾವೆಲ್ಲೋ ಹೋಗ್ಬಿಡ್ತೀವಲ್ವಾ? ಸುತ್ತಮುತ್ತ ಜನ ಇರ್ತಾರೆ. ನಮ್ಮ ಮನೇಲಿ ಹೊರಗಡೆ ಎಲ್ಲ ಈ ತರ ಜನ ಇದ್ಬಿಟ್ರೆ ನಮ್ನ ಹಿಡಿಯಕ್ಕಾಗತ್ತಾ? ಎಲ್ಲಿ ಹೋಗ್ಬಿಡ್ತೀವಿ ನಾವು ಅಲ್ಲ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಯಾ, 1 second. I am going to, what is this?
remove my spotlight. Thank you. One second. Spotlight. Remove spotlight. Yeah. Thank you, ಸ್ನೇಹಿತರೆ. ಸೊ ಮೈ ಗೆಡ್ನೆಸ್, ಇವತ್ತು ಕೂಡ ಸಕ್ಸಸ್ ಸ್ಟೋರಿ 1.25 ಗಂಟೆ ಆಗ್ಬಿಟ್ಟಿದೆ. ಪ್ರತಿ ಸಾರಿ ಹಿಂಗೆ ಆದ್ರೆ ಹೇಗೆ ನಾವು ಕಲಿಯೋದು ಹೊಸ ವಿಚಾರನ? ಏನ್ ಮಾಡೋಣ ಸ್ನೇಹಿತರೆ? ಇನ್ನೊಂದು ಏನ್ ಗೊತ್ತಾ, ದಟ್ ಈಸ್ ಸಮಥಿಂಗ್. ಅವತ್ತು ಅರ್ಧಂಬರ್ಧ ಮಾಡಿದ್ವಿ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಲ್ವಾ? ಫೈನಾನ್ಸ್ ಮ್ಯಾನೇಜ್ಮೆಂಟ್ದು ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿ ನೀಡ್ ಅಟ್ಲೀಸ್ಟ್ 1.5 hour ಆನೆಸ್ಟ್ಲಿ, ಮಿನಿಮಮ್ ಬೇಕು. ಯಾಕಂದ್ರೆ ಕಲಿಬೇಕು ಅಂದ್ರೆ ಸುಮ್ಮನೆ ನಾನು ಲೆಕ್ಚರ್ ತರ ಕೊಟ್ಕೊಂಡು ಹೋದ್ರೆ ಸಾಕು, 45 minutes. ಬಟ್ ನನ್ನ ಉದ್ದೇಶ ಅದಲ್ಲ. ಅದನ್ನು ಕಲ್ತ್ರೆ ಅಳವಡಿಸ್ಕೊಂಡ್ರೆ ನನ್ನ ಜೀವನದಲ್ಲಿ ಬದಲಾವಣೆ ಆಗ್ಬೇಕು, ಆ ಜ್ಞಾನ ಬಂದ್ಬಿಡ್ಬೇಕು. ಆದ್ರಿಂದ ನಾವು ಜಸ್ಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಏನ್ ಮಾಡೋಣ, ಶುಕ್ರವಾರ ಮಾಡೋಣವಾ? ಇಸ್ ಇಟ್ ಫೈನ್? ಸರ್ ನಾಳೆ ಬೇಕಿದ್ರೂ 1 hour ಸಪ್ರೇಟ್ ಸೆಷನ್ ಇದಕ್ಕೆ ಅಂತಾನೆ ಇಟ್ಕೋಬಹುದು. ವಿ ಹ್ಯಾವ್ ಟುಮಾರೋ ಟೈಮ್ ಇಫ್ ಇಟ್ಸ್ ಕನ್ವೀನಿಯಂಟ್. ಸದ್ಯ ನನ್ನ ಬಗ್ಗೆ ಕೇಳಿದಕ್ಕೆ ನಾನು ಬುಧವಾರನ ಐ ಫಾರ್ಗಾಟ್. ಯಾಕಂದ್ರೆ ಜನ ಅವಾಗ್ಲೇ ಜಾಸ್ತಿ 1-to-1 ಸೆಷನ್ಸ್ ಆಗಿದ್ದೆಲ್ಲ ಇರುತ್ತೆ. ನಾನು ಬುಧವಾರ ರಜಾ ಮಾಡ್ತೀನಿ. ಆದ್ರಿಂದ ನಾನು ಪ್ಲಾನ್ ಮಾಡ್ಬೇಕಾಗುತ್ತೆ ಎಂಟೈರ್ ವೀಕಿಗೆ ಬೇರೆ ಬೇರೆ ಏನೇನೋದೆಲ್ಲ. ಆದ್ರಿಂದ ದಯವಿಟ್ಟು ಕ್ಷಮಿಸಿ. ಶುಕ್ರವಾರ ವಿ ವಿಲ್ ಡೂ ಇಟ್. ಇಸ್ ದಟ್ ಫೈನ್? ಎಸ್ ಸರ್. ಶುಕ್ರವಾರ ಮಾಡ್ಬೋದಾ? ಎಲ್ಲರಿಗೂ ಓಕೆನಾ? ಅಂಡ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾಲೆಜ್. ದಯವಿಟ್ಟು Yes, sir. ಹೊಂದೋದಕ್ಕೆ ಫಸ್ಟ್ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಏನು, ನಮ್ಮ ನೆಟ್ವರ್ತ್ ಏನು, ಅದೆಲ್ಲ ಕಂಡ್ಕೋಬೇಕು. ಆಮೇಲೆ ಮುಂದಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಪ್ಲಾನ್ ಏನು, ಸೇವಿಂಗ್ಸ್ ಎಷ್ಟು ಪರ್ಸೆಂಟೇಜ್ ಸೇವಿಂಗ್ ಹೇಗೆ ಮಾಡಬೇಕು, ಖರ್ಚುಗಳನ್ನ ಎಲ್ಲಿ ಹಿಡಿತ ಮಾಡ್ಬೇಕಾ ಬೇಡವಾ, ನನ್ನ ಮುಂದಿನ ಪ್ಲಾನ್ ಏನು, 5 ವರ್ಷಕ್ಕೆ ಸೇವ್ ಮಾಡಬೇಕು, ಅದೆಲ್ಲ ನೀವು ಕೊನೆಯಲ್ಲಿ ಮಾಡ್ಕೋಬಹುದು. ಅದಕ್ಕೆ ಹೆಂಗೆ ತಂತ್ರಗಳೇನು, ದಟ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಓಕೆ. ಸೊ ಈಗೇನ್ ಮಾಡೋಣ? ದೆನ್ ವಿಲ್ ಕನ್ಕ್ಲೂಡ್ ದ ಕಾಲ್. ಇಸ್ ದಟ್ ಫೈನ್? Yes, Is that sir. fine? Yes, sir. We'll conclude it. ಇದು ಏನ್ ಸ್ಕ್ರೀನಲ್ಲಿ ಏನ್ ಕಾಣ್ತಿದೆ ನಿಮ್ಗೆ? ನೀವೇ ಸರ್. ಹೌದಾ? ಡಬಲ್ ಸ್ಕ್ರೀನ್ ಕಾಣ್ತಿದೆ ನನಗೆ. ಸೊ ಫೈನಲಿ ವಿ ಆರ್ ಹಿಯರ್ ಅಂಡ್ ಇವತ್ತಂತೂ ತುಂಬಾನೇ ಸಂತೋಷ ನನಗಂತೂ. ಸಕ್ಸಸ್ ಸ್ಟೋರಿ ಎಲ್ಲರದು ಕೇಳಿ ತುಂಬಾ ಅದ್ಭುತವಾಗಿತ್ತು. ಒಬ್ಬೊಬ್ರು ಸಕ್ಸಸ್ ಸ್ಟೋರಿ, ಬಿಕಾಸ್ ಎವ್ರಿಬಡಿ ಈಸ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್. ಅದು ನಮ್ಗೆ ಖುಷಿ ಆಗ್ತಾ ಇರೋದು ಅಲ್ವಾ? ಸರಿಯಾದ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಮುಖ್ಯ ಅಲ್ಲ, ನಾವು ಹೋಗ್ತಾ ಇರೋದು ಸರಿನೋ ತಪ್ಪು ನೋಡ್ಕೊಳ್ಳೋದು ಮುಖ್ಯ ಸ್ನೇಹಿತರೆ. ಹೌದಲ್ಲ? ಯಾರೊಬ್ರು ಹೇಳ್ತಾ ಇದ್ರು, ನಾವೆಲ್ಲೋ ಹೋಗ್ಬಿಟ್ಟಿರ್ತೀವಿ, ಅರ್ಧ ದಾರಿಗೆ ಹೋದ್ಮೇಲೆ ಆ ತಪ್ಪು ದಾರಿ ಅಂದ್ರೆ ಹೆಂಗಿರುತ್ತೆ? ಸೊ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅಸ್. ಈ ವೀಕ್ಲಿ ಮಾಸ್ಟರ್ ಮೈಂಡ್ ಅಲ್ಲಿ ನಾವು ಕನೆಕ್ಟ್ ಆಗೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ವಿ ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಆರ್ ನಾಟ್ ಅಂತ. ಇಸ್ ದ ಪವರ್ ಆಫ್ ವೀಕ್ಲಿ ಮಾಸ್ಟರ್ ಮೈಂಡ್. ಹೌದಲ್ಲ? ಸೊ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಫಾರ್ ಜಾಯಿನ್ ದಿಸ್ ಸೆಷನ್. ಈಗ ನಾವು ಆ ವಿಡಿಯೋ ಮತ್ತೆ ನೋಡ್ಬೇಕು ಅನಿಸ್ತಾ ಇದೆ ನನಗೂ, ನಾನು ಶೇರ್ ಮಾಡ್ತೀನಿ. ಅಂಡ್ ಎಲ್ಲರಿಗೂ ಒಂದು ಕೇಳ್ಬೋದಾ, ಇಸ್ ದಟ್ ಓಕೆ ಇಫ್ ಐ ಕ್ಯಾನ್ ಪೋಸ್ಟ್ ಇಟ್ ಇನ್ ಸೋಷಿಯಲ್ ಮೀಡಿಯಾ? ಮಾಡ್ಬೋದಾ? ನಿಮ್ಮಗಳ ಅನುಮತಿ ಇದೆಯಾ? Yes, sir. ಮಾಡ್ಕೋಬೋದಾ? ಓಕೆ, ಹಾಕ್ಬೋದಾ? ಯಾವ್ದನ್ನ ಸರ್? ಈಗ ಈ ವಿಡಿಯೋ ನೋಡಿದ್ವಲ್ಲ ಅದನ್ನ ಬೇಡ ಸರ್. ಬೇಡ್ವಾ? ಬೇಡ್ವಾ? ಬೇಡ ಸರ್. ಬೇಕು ಸರ್. ಪೋಸ್ಟ್ ಮಾಡಿ. ಚೇತನ್ ಯಾಕೆ ಅಂತ ಹೇಳಿ ಸರ್ ಓಕೆ. ಪೋಸ್ಟ್ ಮಾಡಿ ಸರ್. ಚೇತನ್ ಇಲ್ಲ ರಿಕ್ವೆಸ್ಟ್ ಮಾಡಿ ಪ್ಲೀಸ್. ಚಾಕ್ಲೇಟ್ ಕೊಡ್ತೀನಿ ಯಾರು ಚೇತನ್ಗೆ. ರಿಕ್ವೆಸ್ಟ್ ಮಾಡಿ ಯಾರು? ಪ್ಲೀಸ್. ಯಾರಾದ್ರೂ ರಿಲೇಷನ್ಸ್ ಎಲ್ಲ ನೋಡ್ಬಿಟ್ರೆ ಅಂತ ಸರ್. ಚೇತನ್ ಅವ್ರ ಏನ್ ಗೊತ್ತಾ, ಅವರು ಬೆಂಗಳೂರು ಬಂದಿದ್ದು, ಇಲ್ಲೊಬ್ರು ರಿಲೇಟಿವ್ ಇದ್ದಾರೆ ಆಕ್ಚುಲಿ, ದೊಡ್ಡನೆಕ್ಕುಂದಿನಲ್ಲಿ.
ಅವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ಬಂದು ಅಲ್ಲಿ ಹೋಗಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಅವ್ರು ಅವ್ರಿಗೆ ಹೇಳಿಲ್ಲ. ಓಕೆ, ಆಕ್ಚುಲಿ ಅವ್ರಿಗೆ ತುಂಬಾ ಕ್ಲೋಸ್ ರಿಲೇಟಿವ್ ಅವ್ರ ವೈಫ್ ಕಡೆ. ಅವ್ರಿಗೆ ಏನ್ ಭಯ ಅಂದ್ರೆ ಇದ್ ನುಡಿಯೋ ಅವ್ರು ನೋಡ್ಬಿಟ್ರೆ ನನ್ಗೆ ಗೊತ್ತಾಗತ್ತೆ ಅಂತ. ಕರೆಕ್ಟ್ ಅಲ್ಲ ಚೇತನ್? ಅದು ಒಂದು ಕರೆಕ್ಟ್ ಸರ್. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗೆಲ್ಲ ನೋಡ್ಬಿಡ್ತಾರಲ್ಲ ಸರ್, ಎಲ್ಲೋಗಿದ್ದೆ ಏನು ಎತ್ತ ಅಂತೆಲ್ಲ ಕೇಳ್ತಾರೆ. ನಿಮ್ನ ಗೊತ್ತಿರೋರು ಇರ್ತಾರೆ, ಅವಾಗ ನನ್ ಬಗ್ಗೆ ಅಪಾರ್ಥ ಮಾಡ್ಕೋತಾರೆ. ಹೇಗೆ ಅಪಾರ್ಥ? ಅದೇ ಇವ್ನ್ಗೆ ಏನಾಗಿದೆ, ಏನು ಯಾರ ಜೊತೆ ಸೇರಿದಾನೆ, ಏನ್ ಕತೆ ಎತ್ತ, ಆ ತರ ಥಿಂಕಿಂಗ್ ಅವ್ರದ್ದು. ಮತ್ತೆ ಅವ್ರೇನೋ ತಿಳ್ಕೊಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ. ಏನ್ ತಿಳ್ಕೊಬಹುದು ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ಅದು ಏನು, ಇವ್ನಿಗೆ ಹುಷಾರಿಲ್ವಾ, ಎಲ್ಲಿ ಹೋಗ್ತಾನೆ, ಯಾರ ಜೊತೆ ನಡ್ಕೊಳ್ತಾನೆ, ಯಾರು ಇವ್ರೆಲ್ಲ. ಓಕೆ, ಗುಡ್, ಐ ಲೈಕ್ ದಟ್ ಆನ್ಸರ್. ಈಗ ನಮ್ಮ ಇತರ ಸ್ನೇಹಿತರನ್ನ ಕೇಳೋಣ. ಓಕೆ ಓಕೆ, ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್. ಎಸ್ ಸುಧಾ, ನಿಮ್ಗೇನ್ ಅನ್ಸುತ್ತೆ? ಸರ್ ಲೊಕೇಶನ್ ಮೆನ್ಷನ್ ಮಾಡಿರಲ್ಲ ಸರ್, ಇದೆ ಬ್ಯಾಂಗ್ಳೂರಲ್ಲೇ ಮೀಟಪ್ ಆಗಿದೆ ಅಂತ ಹೇಳಿ. ಸೊ ಒಂದು ಪ್ರಾಬ್ಲಮ್ ಆಗಲ್ಲ. ಸೊ ಇನ್ನೊಂದ್ ಕಡೆ ಇನ್ನೊಂದ್ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ನಮಗ್ ನಾವ್ ತೊಂದ್ರೆಯಲ್ಲಿ ಇದ್ದೀವಿ ಅನ್ಕೊಂಡಾಗೆ ವಿಲ್ ಅಟ್ರಾಕ್ಟ್ ಅನ್ನೋ ತರ. ಇವಾಗ ನನ್ಗೆ ಜ್ವರ ಬಂದಿದ್ರೆ ಜ್ವರ ಬರ್ತಾ ಇದೆ ಅದನ್ನೇ ಅವ್ರು ಅಂತಾರೆ. ನನ್ ಜ್ವರ ಬಂದಿಲ್ಲ, ಬಟ್ ಬರಕ್ಕೋಸ್ಕರ ಬರ್ದೇ ಇರಕ್ ನಾನ್ ಏನ್ ಮಾಡ್ಬೇಕು ಅದ್ ನಾ ಸ್ಟೆಪ್ಸ್ ತಗೋತಾ ಇದ್ದೀನಿ ಅನ್ಕೊಂಡಾಗ ಹಂಗೆ ಇರ್ತದೆ. ಲೈಕ್ ಥಿಂಕಿಂಗ್ ಬೇರೆಯವ್ರು ಇವಾಗ ಅವ್ರು ಹೇಳಿದ್ರಲ್ಲ, ನನ್ಗೇನೋ ಹುಷಾರಿಲ್ವೇನೋ, ಯಾರ ಜೊತೆ ಹೋಗ್ತಿದ್ದಾನೆ ಅನ್ಕೊ. ನನ್ಗೆ ಹುಷಾರಿದ್ದೀನಿ, ಬಟ್ ಸ್ಟಿಲ್ ನನ್ ಗ್ರೋತ್ ನಾನು ಏನೋ ಮಾಡ್ಕೋತಾ ಇದ್ದೀನಿ. ನನ್ನ ನನ್ನ ಜೀವನ ವಂಡರ್ಫುಲ್, ಅಮೇಜಿಂಗ್ ಸುಧಾ, ಐ ಲೈಕ್ ದಿಸ್ ಆನ್ಸರ್. ಥ್ಯಾಂಕ್ ಯು. ಸೂಪರ್, ಅವಾಗ ಎಕ್ಸಲೆಂಟ್. ಥಾಟ್ ಥ್ಯಾಂಕ್ ಯು ಸೊ ಮಚ್ ಸುಧಾ, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಎಸ್ ಅನಿತಾ ರಾಜು ಮೇಡಮ್, ಹೇಳಿ ಮೇಡಮ್. ಸರ್ ಅದು ಅವ್ರಿಗೆ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಆ ಭಯ ಬಿಟ್ರೇನೆ ಅವ್ರ ಫೀಲ್ ಮತ್ತೊಮ್ಮೆ ಮೇಡಮ್. ಅವ್ರ ಭಯ ಬಿಟ್ರೇನೆ ಅವ್ರಿಗೆ ಫೀಲ್ ಆಗೋದು. ಭಯ ಇಟ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಅಲ್ಟಿಮೇಟ್, ವಂಡರ್ಫುಲ್. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಭಯ ಬಿಟ್ರೆ, ಭಯವನ್ನ ಫೇಸ್ ಮಾಡಿದ್ರೆ ಮಾತ್ರ ಪರಿವರ್ತನೆ ಸಾಧ್ಯ. ಯಾರು ಕಂಫರ್ಟ್ ಝೋನ್ ಇಂದ ಈಚೆ ಬಂದ್ರೆ ಮಾತ್ರನೇ ಸಾಧ್ಯ. ಕಂಫರ್ಟ್ ಝೋನ್ ಇದ್ರೆ ಪರಿವರ್ತನೆ ಆಗಲ್ಲ. ಅದ್ಭುತ, ಥ್ಯಾಂಕ್ ಯು ಸೋ ಮಚ್ ಆ ಪಾಯಿಂಟ್ ಹೇಳಿದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಬೇರೆ ಯಾರು ಹೇಳ್ತೀರಿ? ಸರ್ ನಾನೇ ಹೇಳ್ಬೇಕು. ಇನ್ನೊಂದು ಹೇಳ್ತೀರಾ? ಹೇಳಿ ಸ್ವಗ. ನೀವ್ ಮೊನ್ನೆ ರೀಲ್ಸ್ ಶೇರ್ ಮಾಡಿದ್ರಿ ಅಲ್ವಾ, ನಾವ್ ಡಾನ್ಸ್ ಆಡೋದು ಎಲ್ಲದರದ್ದು. ನನ್ಗೆ ಅದೇ ಪೋಸ್ಟ್ ರೀಶೇರ್ ಕೂಡ ಮಾಡಿದ್ದಾರೆ ಸರ್. ನಾನು ನನ್ ನಾನ್ ಲೈಕ್ ಮಾಡಿದೆ ಅಂತ ಅವ್ರಿಗೆ ಸಜೆಷನ್, ದೇ ಆರ್ ನಾಟ್ ಫಾಲೋಯಿಂಗ್ ಯು, ನಿಮ್ಮನ್ನ ಫಾಲೋ ಮಾಡಿಲ್ಲ, ಬಟ್ ಸ್ಟಿಲ್ ನಾನ್ ಲೈಕ್ ಮಾಡಿದೆ ಅಂತ ಆ ರೀಲ್ ಸಜೆಷನ್ ಹೋಗಿ ಐ ಗಾಟ್ ಬ್ಯಾಕ್ ದಟ್ ಸೇಮ್ ರೀಲ್, ಇಲ್ಲಿದ್ಯಾ ನೀನು ಅಂತ ಹೇಳಿ ಹೌದು ಅಂತ ಹೇಳಿದ್ದೆ ನಾನು. ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ಬೇಕಿದ್ರೆ ನನ್ ಫೋಟೋ ಕೂಡ ಹಾಕ್ತೀನಿ, ಅವ್ರು ಕಳ್ಸಿರೋದು ವಾಪಸ್ ನನ್ಗೆ ರೀಶೇರ್. ಹೌ ಡಿಡ್ ಯು ಫೀಲ್? ಏನ್ ಅನ್ನಿಸ್ತು? ಅವ್ರು ಅಂದಂಗೆ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಒಂದ್ ಸೆಕೆಂಡ್ ಅನ್ಸ್ತು ಏನಾದ್ರು ಅನ್ಕೊಂಡ್ರೆ ಏನೋ ಅಂತ. ಬಟ್ ಅದೇ ಟೈಮ್ ಅಲ್ಲಿ ಸೆಕೆಂಡ್ ಥಾಟ್ ಹಿಂಗೆ ಲೈಕ್ ಅವ್ರೇನಾದ್ರು ಅನ್ಕೊಂಡ್ರೆ ನನ್ಗೇನು, ಐ ಆಮ್ ನಾಟ್ ಬಾದರ್ಡ್. ಸೊ ಹೌದು ಅಂತ ಹೇಳ್ಬಿಟ್ಟು ಎಸ್ ನಾನು ಇಲ್ಲಿ ಹೋಗಿದ್ದೆ ಅಂತ ಹೇಳಿ ಮತ್ತೆ ಖುಷಿಯಿಂದ ಹೇಳ್ಕೊಂಡೆ. ಅಂಡ್ ಐ ಫೆಲ್ಟ್ ಪ್ರೌಡ್ ಆಲ್ಸೋ ದಟ್ ಐ ಆಮ್ ಪಾರ್ಟ್ ಆಫ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅನ್ನೋದನ್ನ. ಡಿಫ್ರೆಂಟ್ ಫ್ರಮ್ ಅದರ್ಸ್, ವೆರಿ ಗುಡ್, ಅಂಡರ್ಲೈನ್ ಮಾಡಿ. ಡಿಫ್ರೆಂಟ್ ಫ್ರಮ್ ಅದರ್ಸ್, ಲರ್ನರ್, ಸೀಕರ್, ನಾಲೆಜ್ ಸೀಕರ್. ಓಕೆ, ಪರ್ಸ್ಪೆಕ್ಟಿವ್ ನೋಡ್ತಾ ಇರಿ ಚೇತನ್. ಒಬ್ಬೊಬ್ರು ಏನ್ ಹೇಳ್ತಾರೆ, ಜಸ್ಟ್ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿ. ತಪ್ಪು ಸರಿಗಳೆಲ್ಲ ಇಲ್ಲಿ, ನಿಮ್ ತಪ್ಪು ನಾವ್ ಹೇಳ್ತಾ ಇಲ್ಲ, ಇವ್ರ ತಪ್ಪು ಇವ್ರ ಸರಿ ನಾವ್ ಹೇಳ್ತಾ ಇಲ್ಲ. ಜಸ್ಟ್ ಅನಲೈಸ್ ಮಾಡ್ತಾ ಇರಿ, ಎಲ್ಲಾರ್ದು ಕೇಳ್ತಾ ಇರಿ. ನೆಕ್ಸ್ಟ್ ಇನ್ಯಾರು ಹೇಳ್ತೀರಿ? ಸರ್ ಅದು ಚಿಕ್ಕಮಂಗ್ಳೂರ್ಗೆ ಒಂದ್ 5 ವರ್ಷದ ಮುಂಚೆ ಹೋಗಿದ್ದು, ಒಂದ್ ನಿಮಿಷ ಸರ್ ಹೇಳ್ಬಿಡ್ತೀನಿ. ಅದ್ರದ್ದು ನಮ್ ಫ್ಯಾಮಿಲಿ ಫೋಟೋ ಇತ್ತು, ಅದು ಅಚಾನಕ್ ಆಗಿ ಬಂತು. ಅಲ್ಲಿ 5 ಇಯರ್ಸ್ ಬ್ಯಾಕ್, 5 ಇಯರ್ಸ್ ಆದ್ಮೇಲೆ ಅದಕ್ಕೆ ನಾನು ಈ ನಮ್ಮ ಎಲ್ಲರೂ ನಿಂತಿದ್ದ ಫೋಟೋನ ಕೊಲಾಜ್ ಮಾಡಿ ನಾನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದೆ ಸರ್. ಸುಮಾರು ಲೈಕ್ಸ್. ಯಾಕೆ ಮಾಡಿದ್ರಿ ಮೇಡಮ್ ನೀವು ಅದನ್ನ? ಅದೊಂಥರ ಖುಷಿ ಆಯ್ತು ಸರ್, ಯಾಕಂದ್ರೆ ಅದನ್ನ ನನ್ನ ಫ್ಯಾಮಿಲಿ ಜೊತೆ ಹೋಗಿದೆ, ಇದನ್ನು ಒಂದು ನನ್ನ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿದೆ. ಸೊ ದಟ್ ನಾನು ಖುಷಿಯಾಗಿ ಅದನ್ನ ಪೋಸ್ಟ್ ಮಾಡಿದೆ ಸರ್. ಬಟ್ ಬೇರೆ ಜನ ಏನಾರು ಅನ್ಕೊಂಡ್ರೆ?
ನನ್ಗೆ ಬೇಕಾಗಿಲ್ಲ ಸರ್, ಅದ್ರ ಬಗ್ಗೆ ನಾನು ಶೇರ್ ಮಾಡೋದಿಲ್ಲ ಇದು. ಮೊದ್ಲು ಮಾಡ್ತಿದ್ದೆ, ಈಗ ನಾನು ಮಾಡೋದಿಲ್ಲ. ಮೊದಲು ಮಾಡ್ತಿದ್ರೆ ಈಗ ಮಾಡೋದಿಲ್ಲ. ಮಾಡೋದಿಲ್ಲ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ನನಗ್ ಬೇಕು ಅಂದ್ರೆ ನಾನ್ ಮಾಡ್ತೀನಿ. ನಿಮಗ್ ಬೇಕು. ನಮ್ಮ ಜೀವನ ನನಗೆ ಮುಖ್ಯ. ನನಗ್ ಮುಖ್ಯ, ನನಗ್ ಬೇಕು ಅಂದ್ರೆ ನಾನು ಏನ್ ಬೇಕೋ ನನಗೆ ಅದ್ ಮಾಡ್ತೀನಿ. Wonderful. Thank you so much. Yes. Who else? ಶ್ವೇತಾ. ಸರ್ ನಂದು ಶ್ವೇತಾ. ಸರ್ ನಾನು ಹೇಳ್ತೀನಿ ಸರ್. ಯಾರು ಹೇಳ್ತೀರಿ? ನಾನು ಹೇಳ್ತೀನಿ ಶ್ವೇತಾ. ಸರ್. ಹೇಳಿ. ನಾನು ಸರ್. ಹೌದು ಸರ್. ಹಾಯ್, ಸರ್ ಹೇಳಿ. ನಾನು ಹಂಗೆ ಅನ್ಕೊಂಡವ್ ಸರ್. ನಾನು ಹಂಗೆ ಅನ್ಕೊಂತ ಇದ್ದಿದ್ದು. ಆಮೇಲೆ ಯೋಚನೆ ಮಾಡಿದೆ, ನನ್ನ ಪ್ರಾಬ್ಲಮ್ಮು, ನನ್ನ ಸೊಲ್ಯೂಷನು, ನಾನು ಇದು ಯಾರು ಬಂದು ಕೇಳಿದ್ರು ಆನ್ಸರ್ ಕೊಡ್ತೀನಿ ಅನ್ನೋ ಇದು ಬಂತು ಸರ್ ನನಗೆ. ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹಿಂಗೆ ಯೂಟ್ಯೂಬಲ್ಲಿ ಇದಾಗುತ್ತೆ ಅಂತ. ಆದ್ರೆ ಕೇಳಲಿ, ಅವ್ರು ನೋಡ್ಬಿಟ್ಟು ನನ್ನ ಕೇಳಿ ಆಮೇಲೆ ನಾನು ಆನ್ಸರ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಸರ್. ಆಮೇಲೆ ನಾನು ಹೇಳ್ತೀನಿ ಅಂತ ನಾನು ಸಂಜೆ ಕೂಡ ಹೇಳಿದ್ನಲ್ವಾ ನಿಮ್ಗೆ. Yes. ಕೇಳ್ಬಿಟ್ಟು ಬಂದು ಆಮೇಲೆ ಅವ್ರು ನನ್ನ ಕೇಳಲಿ, ಆಮೇಲೆ ನಾನು ಹೇಳ್ತೀನಿ ಏನು ಅಂತ. ಅಲ್ಲಿವರೆಗೂ ನಾವ್ಯಾಕೆ ಇದು ಮಾಡ್ಬೇಕು ಅನ್ನೋ ಇದು ಸರ್. ಕೇಳಲಿಯಾ? ಇವಾಗ ಮಾತಾಡೋರು ಮುಂದೆ ಒಂದಿನ ನಮ್ಮನ್ನು ಹೊಗಳ್ಬೋದಲ್ಲ ಅನ್ನೋ ಅದೊಂದು ತಾಟ್ ಬರುತ್ತೆ ಸರ್. ಅಂದ್ರೆ ಮಾತಾಡ್ತಾರೆ, ಅವ್ರಿಗೆ ನಮ್ ಪ್ರಾಬ್ಲಮ್ಸ್ ಗೊತ್ತಿಲ್ದಿರ ಮಾತಾಡ್ತಾರೆ, ನಮ್ ಜೀವನ ನಾವು ರೂಪಿಸ್ಕೊಂತೀರಿ. ನಾವು ಇದಾದ್ಮೇಲೆ, ನಾವು ಒಂದ್ ಗೋಲ್ ರೀಚ್ ಆದ್ಮೇಲೆ ನಮ್ಮನ್ನ ಅವರೇ ಹೊಗಳ್ತಾರೆ ಅನ್ನೋ ಇದು ಕಾನ್ಫಿಡೆನ್ಸ್ ನನ್ಗೆ. ಅವರೇ ಹೊಗಳ್ತಾರಲ್ವಾ ಅಂತ. Wonderful. ಸರ್. Amazing thought. Yes, you're absolutely right. ಉಳ್ತಾರೆ ಖಂಡಿತ. ಸೂಪರ್. ಥ್ಯಾಂಕ್ ಯು ಸೊ ಮಚ್. ನನಗೆ ಸ್ಟಿಲ್ ನೆನಪಿದೆ, ಶ್ವೇತಾ ನಮ್ಗೆ ಒಂದ್ಸರಿ ಸೆಷನ್ ಆದ್ಮೇಲೆ ಯಾವಾಗ ಫೋನ್ ಮಾಡಿದ್ರು. ಸರ್ ಏನು ವಿಡಿಯೋ ಏನಾದ್ರು ನೀವು ಯೂಟ್ಯೂಬಲ್ಲಿ ಹಾಕ್ತೀರಾ? ಯಾಕೆ? ಇಲ್ಲ ಹಾಕ್ಬೇಡಿ, ಅದೊಂಥರ ಎಲ್ಲರಿಗೂ ಗೊತ್ತಾದ್ರೆ ಒಂಥರ. ನಾನು ಹೇಳಿದೆ ಓಕೆ ದೆನ್ ನಾನು ಈ ಗ್ರೂಪಲ್ಲಿ ಹಾಕ್ತೀನಿ ಅಷ್ಟೇ, ನಮ್ಮ ಗ್ರೂಪ್. ಮತ್ತೆ ನಿಮ್ದು ಸ್ಟಿಲ್ ಇರೋದು ಹಾಕೋಣ, ನೀವು ಮಾತಾಡೋದೆಲ್ಲ ಬೇಡ, ಸ್ಟಿಲ್ ಇರೋದಿರುತ್ತೆ. ಅವ್ರು ಓಕೆ ಅಂದ್ರು. ತಿರ್ಗಾ ಇವತ್ತು ಮಾತಾಡಿದಾಗ ಸರ್ ಹಾಕಿ ನೋಡಿ, ಅವರೇ ಫೋನ್ ಮಾಡಿದ್ರು. ಇಲ್ಲ ನಾನು ಥಾಟ್ ಮಾಡಿದೆ, ನನಗೆ ಅನ್ನಿಸ್ತಿದ್ದು. ಸೊ ಇದರಲ್ಲಿ ತಪ್ಪೇನಿದೆ? ನಾನು ಮುಂದೆ ಬೇರೆ ಸಕಾರಾತ್ಮಕವಾಗಿ ನಾನು ಪ್ರಸಿದ್ಧಿ ಹೊಂದಾಗ ವಿಡಿಯೋದಲ್ಲಿ ಬರಲೇಬೇಕು. ಇಲ್ಲ, ಅದರ ಭಾಗ ನಾನು ಜರ್ನಿಲಿ ಇದ್ದೀನಿ, ನಾನು ಹೆಮ್ಮೆ ಪಡ್ತೀನಿ ಅಂದ್ರು. ಓಕೆ, ಫ್ಯಾಂಟಾಸ್ಟಿಕ್, ಒಳ್ಳೆ ಮಾತು ಅಂತ ಹೇಳಿದ್ರು. ಥ್ಯಾಂಕ್ ಯು ಶ್ವೇತಾ. ಥ್ಯಾಂಕ್ ಯು ಸೊ ಮಚ್. ಎಸ್ ಕೃಷ್ಣ. ಸರ್ ನಂದೇನಂತಂದ್ರೆ, ಈ NLP ಜರ್ನಿಯಲ್ಲಿ ನಾನೇ ಮೊದಲು ಅಂದ್ರೆ ಕ್ಲಾಸ್ ಅಲ್ಲಿ ಇದ್ದೆ ಅನ್ನೋದು ಹೆಮ್ಮೆ. ಅಂದ್ರೆ ನಾವು ಇಲ್ಲಿದ್ದು ಅಲ್ಲ, ವಿಡಿಯೋ ನೋಡಿದಾಗೆಲ್ಲ ಒಂದು ಖುಷಿ, ಆ ತರ ನಮ್ ಯೂಟ್ಯೂಬ್ ಅಲ್ಲಿ ಇದ್ದಾಗೆಲ್ಲ. ವಂಡರ್ಫುಲ್. ಹೆಮ್ಮೆ. ನಾನು ಕಲಿತಾ ಇದ್ದೀನಿ ಏನೋ ಒಂದು ಅದ್ಭುತವಾದ ಜರ್ನಿಯ ಭಾಗ. ಹೌದೌದು. ಎಂತ ಅದ್ಭುತವಾದ ಪರಿಕಲ್ಪನೆ. ಎಲ್ಲರಿಗೂ ಸಿಗಲ್ಲ ಅಂತದ್ದು ಅಂತ ಎಂಜಾಯ್ಮೆಂಟ್ ಮಾಡಿರೋದು. ಅದು ಒಂಥರ ಖುಷಿ ವಿಡಿಯೋ ಅವಾಗ ನೋಡ್ತಿದ್ದಾಗ. ಅದನ್ನು ನೀವು ಬೇರೆ ತೋರಿಸಿದಾಗ ಇನ್ನೂ ಖುಷಿ. ಇವತ್ತು ನಮ್ಮ ಫಸ್ಟ್ ಬ್ಯಾಚ್ ಹುಡುಗರು ಈ ತರ ಪಾರ್ಟಿಸಿಪೇಟ್ ಮಾಡಿ ಈ ತರ ಎಂಜಾಯ್ ಮಾಡಿದ್ವಿ ಅಂದಾಗ ಇನ್ನೂ ಖುಷಿ. ಅಂತಿರೋ ಗೊತ್ತಿಲ್ಲ, ಈ ತರ ಬಂದ್ ನಾವು ಜಾಯಿನ್ ಮಾಡಿದ್ವಿ ಅಂದಾಗ ಇನ್ನೂ ಖುಷಿ. ಈ ತರ ಒಂದು ಪಾಸಿಟಿವ್ ಗ್ಯಾದರಿಂಗ್ ಅಲ್ಲಿ ಎಲ್ಲರೂ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರ್? ಈ ತರ ಒಂದು ಪಾಸಿಟಿವ್ ಗ್ಯಾದರಿಂಗ್ ಅಲ್ಲಿ ಎಲ್ಲರೂ ಇರೋದಕ್ಕೆ ಸಾಧ್ಯ ಇಲ್ಲ. ಫ್ಯಾಮಿಲಿ ಫಂಕ್ಷನ್ ಇರ್ಬೋದು, ಈ ತರ ಒಂದು ನಮ್ಗೆ ತುಂಬಾ ಅಮೂಲ್ಯವಾದ್ದು. ಅದನ್ನ ನಾವು ಒಂದು ವಾರ ಆದ್ರೂ ಮರೆಯಕ್ ಆಗ್ತಿಲ್ಲ. ಹೌದು, ಖಂಡಿತ ಹೌದು. ಥ್ಯಾಂಕ್ ಯು ಸೊ ಮಚ್ ಕೃಷ್ಣ. ಅಮೇಸಿಂಗ್. ಸೊ ಇನ್ಯಾರು ಹೇಳಕ್ಕೆ ಇಷ್ಟಪಡ್ತೀರಿ? ಎನಿಬೇಡಿ? ಆಯ್ತು ಸರ್, ನಾನು ಕೇಳಲ್ಲ, ಯಾಕಂದ್ರೆ ಅವರು ಆ ಒಂದು NLP ಭಾಗ ಆಗಿರ್ಲಿಲ್ಲ. ಬಟ್ ಸ್ಟಿಲ್ ವಿಡಿಯೋದಲ್ಲಿ ನಿಮ್ ಫೋಟೋ ಹಾಕಿದ್ರೆ ಏನನ್ಸುತ್ತೆ ಸರ್ ನಿಮ್ಗೆ ನಮ್ಮೊಟ್ಟಿಗೆ? ಖುಷಿ ಅನಿಸ್ತಾ ಇದೆ ಸರ್, ಚೆನ್ನಾಗಿದೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಚೇತನ್, ಈಗ ಹೇಳಿ, ಏನ್ ಅನ್ಸ್ತಾ ಇದೆ? ಹಾಕಿ ಸರ್, ತೊಂದ್ರೆ ಇಲ್ಲ, ಆಗೋದಾಗ್ಬಿಡ್ಲಿ. ಆಗ್ಲಿ. ಅದು ಹೊಡಿರಿ ಚಪ್ಪಾಳೆ. ಅದು ಕರೇಜ್, ಅದು ಭಯವನ್ನ ಫೇಸ್ ಮಾಡುವಂಥದ್ದು, ಅದು ನಿಮಗೆ ತಂದ್ಕೊಡುತ್ತೆ ಲಾಭ. ಮಾರ್ಕ್ ದಿಸ್ ವರ್ಡ್, ಅದೇ ನಿಮಗೆ ತಂದ್ಕೊಡುವಂಥದ್ದು. ನೋಡ್ತಾ ಇರಿ ಯಾವ ರೀತಿ ಅಂತ ಹೇಳಿ. ಅದ್ರಲ್ಲೂ ಇನ್ನೊಂದು ಗೊತ್ತಾ, ಇಫ್ ಐ ವರ್ ಇನ್ ಯುವರ್ ಪೊಸಿಷನ್ ಫಸ್ಟ್ ಹಾಕಿ ಅಂತ, ಯಾಕಂದ್ರೆ ನೀವೇ ಚೆನ್ನಾಗಿ ಡ್ಯಾನ್ಸ್ ಮಾಡಿರೋದಲ್ಲ.
ಒಂದು ಸಿಚುವೇಶನ್ ಆಗಿತ್ತು ಸರ್, ನಂಗೆ ನೆನಪಿತ್ತು. ಏನಂತಂದ್ರೆ, ನೀ ಮಾತಾಡೋದು ಬೇರೆದವ್ರಿಗೆ ಹರ್ಟ್ ಆಗುತ್ತೆ, ನೀ ಹೇಳೋದನ್ನ ಸ್ವಲ್ಪ ಸಣ್ಣದಾಗಿ ಹೇಳ್ಬೇಕು ಅನ್ನೋದು ಫೀಡ್ಬ್ಯಾಕ್ ಕೊಡ್ತಾ ಇದ್ರು. ಇನ್ನೊಂದ್ಸಲ ಹೇಳ್ತಿದ್ರು, ಅಲ್ಲ ಅವರು ಹರ್ಟ್ ಮಾಡ್ಕೊಂತಾರ ಅಂತ ನನಗ್ ಮನ್ಸಿಗೆ ಬಂದು ನಾ ಹೇಳಿಲ್ಲ ಅಂತಂದ್ರೆ ಇನ್ನೂ ಹರ್ಟ್ ಆಗುತ್ತೆ ಅವ್ರಿಗೆ. ಈಗ ಇನ್ನೊಂದು ಮುಂದೊಂದು ಅದಕ್ಕೆ ಅವ್ರು ಹೇಳ್ಕೊಂತಾರಂತಿಲ್ಲ, ಬಂದಿದ್ದಂತ ನಾ ಹೇಳ್ಬಿಟ್ಟೆ. ಆತರ ಹೇಳ್ಬಿಟ್ಟೆ ನಾನು. ಅವ್ರು ಅನ್ಕೊಂತಾರ ನನಗೆ ಕಾರಣ ಅಂತಂದು. ಅವ್ರು ಅನ್ಕೊಂತಾರ, ಹೇಳಿದ್ರು ಅನ್ಕೊಂತಾರೆ, ಹೇಳಿಲ್ಲ ಅಂದ್ರೆ ಅನ್ಕೊಂತಾರೆ. ಅವತ್ತು ಸರಿ ಈ ತರ ಆನ್ಸರ್ ಕೊಟ್ಟಿದ್ದೆ ನಾನು. ಅದ್ಭುತ ಅದ್ಭುತ. ಅವ್ರು ಏನ್ರ ಅನ್ಕೊಂಡೆ, ನಾನು ಏನ್ ಅನ್ಸ್ತು ಹೇಳ್ದೆ. ಅವ್ರು ಒಂದ್ ಸಿಚುವೇಶನ್ ಆಗಿತ್ತು ಆಫೀಸಲ್ಲಿ, ಏನು ಇದು ಇಟ್ಟಿದ್ದಿಲ್ಲ, ಇವೆಲ್ಲ ಬ್ಯಾಗ್ ಸರಿಯಾಗಿ ಇಟ್ಟಿದ್ದಿಲ್ಲ, ಆರ್ಡರ್ ಒಪ್ಲೆ ಬಂದ್ಬಿಟ್ರು. ನಾ ಹೇಳ್ದೆ, ಅವ್ರ ಮುಂದೆನೆ ಹೇಳ್ದೆ, ಈ ತರ ಇಡ್ತೀರಿ ನಿಮ್ನ, ಹಿಂಗೆ ಇಡ್ತೀರಾ, ಇವೆಲ್ಲ ಹೆಂಗಿದ ಈ ತರ ಮಾಡಿದ್ರೆ ಅದ್ರಲ್ಲಿಂದ ದುಡಿತೀರಾ ಅಂತ ಅಂದಿದ್ದೆ. ಹಂಗ ಹೇಳ್ಬಾರ್ದು ಕೃಷ್ಣ, ಹರ್ಟ್ ಆಗ್ತಾರೆ ನಪ್ಪು ಅಂತ ಹೇಳ್ಬೇಕು ಅಂತಂದು ಹೇಳಿದ್ರು ಅವರು. ನಾ ಹೇಳಿದೆ, ಸರ್ ಅವ್ರು ಹರ್ಟ್ ಆಗ್ತಾರಂದ್ರೆ ಈ ಸಾಮಾನ್ಯ ಆದ್ರೆ ಹೆಂಗ್ ಸರ್ ಇದು ಅಂತ ನಾ ಹೇಳ್ದೆ ಅವ್ರಿಗೆ. ಅವಾಗ ಅವರು ಅವ್ರ ಹಾಳು ಮಾಡ್ಕೊಂತಾರ, ನಾ ಹೇಳಾರ್ದು ಇರಕ್ಕಾಗಲ್ಲ ಅಣ್ಣ, ಬಂದು ಹೇಳ್ಬಿಟ್ಟೆ ಅಂತಂದೆ ಸರ್. ಆತರ ನನ್ಗೆ ಅದು ನೆನಪಾಯ್ತು, ಯಾರು ಎನ್ಕೊಂತಾರೆ ಏನೋ ಬಂದಿದ್ದೆ ಹೇಳಿದೆ. ಯಾ, ಎಕ್ಸಲೆಂಟ್ ಎಕ್ಸಲೆಂಟ್ ಕೃಷ್ಣ. ಯು ಆರ್ ಸೇಯಿಂಗ್ ಜನಗಳ ವ್ಯಾಲಿಡೇಷನ್, ಜನಗಳ ಅಪ್ರೂವಲ್ ನನಗೆ ಬೇಕಾಗಿಲ್ಲ, ನನ್ನ ಅಪ್ರೂವಲ್ ನನಗೆ ಬೇಕು. ಯಾಕಂದ್ರೆ ಅವ್ರೇನು ಊಟ ಕೊಡಲ್ಲ, ನಾಳೆ ದಿನ ಕರೆದು ಊಟ ಇಲ್ಲ ಯಾರಿಗೇನು ಕೊಡಲ್ಲ ಅಲ್ವಾ. ಬಟ್ ಟ್ಯಾಬ್ಲೆಟ್ ಎಲ್ಲ ನೀಟ್ ಆಗಿಟ್ರು, ನನಗೆ ಎಷ್ಟು ರೆಸ್ಪೆಕ್ಟ್ ಇದೆ ನಿಮ್ಗೆ ಗೊತ್ತು ಸರ್. ಆಫೀಸ್ದಾಗ ನೀಟ್ ಆಗಿತ್ತು ಅದೆಲ್ಲ. ಓ, ಅಮೇಸಿಂಗ್ ಅಮೇಸಿಂಗ್, ವಂಡರ್ಫುಲ್. ಸಿ, ದಿಸ್ ಇಸ್ ಹೌ ಇಟ್ ಇಸ್. ಆ ಒಂದು ನಮ್ಮೇಲೆ ನಂಬಿಕೆ ಇಟ್ಟಾಗ, ನಮ್ಮೇಲೆ ನಾವು ನಂಬಿಬಿಟ್ಟಾಗ ಬೇರೆ ಎಲ್ಲರೂ ನನ್ನ ನಂಬ್ತಾರೆ. ಒಪ್ತೀರಾ ಈ ಮಾತು? ನಮ್ಮನ್ನ ನಾವು ಗೌರವಿಸಿದಾಗ ಬೇರೆಯವ್ರು ನಮ್ಗೆ ಗೌರವಿಸ್ತಾರೆ. ನಾವು ಬೇರೆಯವ್ರು ಗೌರವಿಸ್ಬೇಕಾಗಿಲ್ಲ, ಅವ್ರಿಗೆ ಅಣ್ಣ ತಮ್ಮ ಅಂತ ಕೈ ಕಟ್ಕೋಬೇಕಾಗಿಲ್ಲ. ನಾವು ನಮ್ಮನ್ನ ಪ್ರೀತಿಸ್ಕೋಬೇಕು, ನಮ್ಮನ್ನ ಗೌರವಿಸ್ಬಿಟ್ರೆ ಸಾಕು. ನಮ್ಮ ಅಂತರಂಗ, ನಮ್ಗೆ ಬೇಕಾಗಿರುವಂತಹ ಶಕ್ತಿ ನಮ್ಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿರುತ್ತೆ, ಹೊರಬಂದ್ಬಿಡಿ ಜನನ, ಅವರೆಲ್ಲ ನಮ್ನ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಆಗಿದೆಯಾ ನಿಮ್ಗೆ ಯಾವಾಗಾದ್ರೂ ಈ ತರ ಅಲ್ವಾ? ಆಗಿದೆ ಅಲ್ವಾ? ಎಸ್. ಅದೇ ಒಬ್ಬ ವ್ಯಕ್ತಿನ ತೃಪ್ತಿ ಪಡಿಸಕ್ ಹೋದ್ರೆ ಇನ್ನೊಬ್ಬ ಇರ್ತಾನೆ, 100, 1000, 1,00,000. ಯಾರನ್ನ ತೃಪ್ತಿ ಪಡಿಸೋದು ಗಂಟ? ಯಾರನ್ನ ಹೇಳಿ? ನನ್ನ ಜೀವನ ಎಲ್ಲ ಇದೇನಾ? ಅವನು ತೃಪ್ತಿ ಪಡಿಸು. ನನ್ನ ಇಷ್ಟ ಕಷ್ಟ ಯಾರು ನೋಡ್ತಾರೆ? ಅವ್ರು ನಮ್ ತೃಪ್ತಿ ಪಡಿಸ್ತಾ ಇದಾರಾ? ಹೋಗ್ಲಿ, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಮಾಡ್ತಾ ಇದ್ದಾರಾ? ಗಮನಿಸಿ, ಸೂಕ್ಷ್ಮ ಗಮನಿಸಿ. ಅವ್ರು ನಮ್ ತೃಪ್ತಿ ಪಡಿಸಕ್ಕೆ ಇರೋದಿಲ್ಲ. ನಾವೇನ್ ಬೇಜಾರು ಮಾಡ್ಕೋತೀರಾ ಅಂತ ಏನಿಲ್ಲ. ನಮ್ಮ ಜೀವನ ನಾವು ಫೋಕಸ್ ಗೌರವಿಸ್ಕೋಬೇಕು. ನಾವು ತಿರಸ್ಕಾರ ಮಾಡ್ತಿದೀವಿ ಅಂತ ಅರ್ಥ. ತಿರ್ಸ್ಕೊಳ್ಳಿ ಸ್ನೇಹಿತರೆ. ನಮ್ಮನ್ನ ನಾನು ತಿರಸ್ಕಾರ ಮಾಡಿ ಬೇರೆಯವ್ರನ್ನ ಗೌರವಿಸ್ತಾ ಇದ್ರೆ ಏನ್ ಅರ್ಥ? ಇಟ್ಸ್ ಅ ಡೇಂಜರಸ್ ಥಿಂಗ್. ಬೇರೆಯವ್ರನ್ನ ಹೆಂಗ್ ಎಕ್ಸ್ಪೆಕ್ಟ್ ಮಾಡಿ ನನಗೆ ಗೌರವ ಕೊಡಿ? ನಾನೇ ಗೌರವ ಕೊಟ್ಕೋತಾ ಇಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಅಲ್ವಾ? ನಾನೇ ಗೌರವ ಕೊಟ್ಕೊಳ್ಳಿಲ್ಲ, ಬೇರೆಯವ್ರನ್ನ ಕೊಟ್ಟಿಲ್ಲ, ಬೇರೆಯವ್ರನ್ನ ನೋಡಿಲ್ಲ ಅಂದ್ರೆ ಹೆಂಗೆ ಅರ್ಥ? ಬಟ್ ನೋಡಿ, ಮ್ಯಾಜಿಕ್, ನನಗೆ ನಾನು ಗೌರವ ಕೊಟ್ಟಾಗ ಬೇರೆಯವ್ರು ಆಟೋಮೆಟಿಕ್ ಆಗಿ ಕೊಡ್ತಾರೆ. ಇವಾಗ ನನ್ನ ಸಕ್ಸಸ್ ಸ್ಟೋರಿ ಅಂದ್ರೆ ನಿನ್ನೆ ಶನಿವಾರ ನಾನು ಹೇಳ್ಬಿಡ್ತೀನಿ. ಎಲ್ಲಿ ನಾನು ಯಾವ ಕಂಪ್ನಿನಲ್ಲಿ ಕೆಲ್ಸಕ್ಕೆ ಸೇರಿದ ಮುಂಚೆ ಫಸ್ಟ್ ಲಾಜಿಸ್ಟಿಕ್ಸ್ ಅಲ್ಲಿ ಎಲ್ಲಿ ನಾನು ಟ್ರೈನಿಂಗ್ ಅಟೆಂಡ್ ಮಾಡಿದ್ನೋ ಆ ಒಂದು ಕಂಪ್ನಿಯಲ್ಲಿ ನಾನು ಆ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಟ್ಟೆ. ಕೊಡ್ಬೇಕು ಟ್ರೈನಿಂಗ್ ಅಂತ. ಅದೇ ಕಂಪನಿನಲ್ಲಿ ನಾನು ಅದೇ ಜನಗಳಿಗೆ, ಹೊಸ ಜನಗಳಿಗೆ. ಸೊ ಅವತ್ತು ನನ್ನ ಕನಸು, ಇವತ್ತು ನನ್ನ ಸಾಯ್ತು. ಹಾಗಾಗಿ ಸೊ ಅವಾಗ ನಾನು ಅನ್ಕೊಂತ ಇದ್ದೆ, ಆ ಮೀಟಿಂಗ್ ಅಲ್ಲಿ, ಟ್ರೈನಿಂಗ್ ಅಲ್ಲಿ ಒಬ್ಬ ಪ್ರಶ್ನೆ ಕೇಳ್ತಾ ಇದ್ರು ಟ್ರೈನರ್ಸು. ಹೇಳಕ್ ಭಯ, ತಪ್ಪು ಹೇಳ್ಬಿಟ್ರೆ ಏನ್ ತಿಳ್ಕೊತಾರೆ ನನ್ನ ಬಗ್ಗೆ? ಸುತ್ತಮುತ್ತ ಎಲ್ಲಾರು ನನ್ನ ಸ್ನೇಹಿತರೆ, ಕೊಲೀಗ್ಸ್ ಎಲ್ಲ ನನ್ ದಡ್ಡ ಅನ್ಬಿಟ್ರೆ ಪ್ರಶ್ನೆ ಕೇಳ್ತಾ ಇರ್ಲಿಲ್ಲ. ಪೀಪಲ್ ವ್ಯಾಲಿಡೇಷನ್, ಅವ್ರು ಖುಷಿ ಆಗ್ಲಿ ಅನ್ಬಿಟ್ಟು ಅವ್ರ ಕೆಲ್ಸ ಎಲ್ಲ ನಾನ್ ಮಾಡ್ತಾ ಇದ್ದೆ. ಒಂದ್ ಟೈಮಲ್ಲಿ ಅವ್ರ ಮನೆಗೆ ಕಳಿಸ್ಬಿಟ್ಟು ನಾನ್ ನೈಟು 8, 10 ಗಂಟೆಗೆ ಇರ್ತಾ ಇದ್ದೆ. ನಾನು ಒಳ್ಳೆಯವನಾಗ್ಬೇಕು, ಒಳ್ಳೆ ಮ್ಯಾನೇಜರ್ ಆಗ್ಬೇಕು. ಅವ್ರಿಗೆ ನೀವು ಹೋಗ್ರಪ್ಪ ಅನ್ನೋದು, ನಾನ್ ಪ್ಯಾಕಿಂಗ್ ಮಾಡೋದು ಕೂತ್ಕೊಂಡು, ನಾನ್ ಇನ್ವಾಯ್ಸ್ ಕಟ್ ಮಾಡೋದು, ಕೊರಿಯರ್ ಕೊಡೋದು. ಒಂದ್ಸಾರಿ ಲಾರಿ ಬಂದ್ಬಿಟ್ಟಿದೆ, ಯಾರ ಜನ ಇಲ್ಲ, ಅನ್ಲೋಡ್ ಮಾಡ್ಬಿಟ್ಟಿದೀನಿ ಲಾರಿನ. ಇಮ್ಯಾಜಿನ್ ಮಾಡಿ, ಆ ಲೆವೆಲ್ ಇದ್ದೀನಿ ನಾನು. ಪೀಪಲ್ ವ್ಯಾಲಿಡೇಷನ್
ಅನ್ಲೋಡ್ ಮಾಡ್ಬಿಟ್ಟಿದೀನಿ ಒಬ್ಬನೇ ನೈಟ್ 2 ಗಂಟೆವರೆಗೂ. ಯಾಕಂದ್ರೆ ಗಾಡಿನ ಹಾಲ್ಟ್ ಮಾಡಂಗಿಲ್ಲ, ಎಕ್ಸ್ಟ್ರಾ ಕಾಸ್ಟ್ ಬರುತ್ತೆ. ನಾನು ಜನ ಕರೆಯಂಗಿಲ್ಲ. ಕರಿಬಹುದು, ಬೇರೆ ಎಲ್ಲ ಮ್ಯಾನೇಜರ್ಸ್ ನಾನು ಮಾಡಲ್ಲ. ಯಾಕಂದ್ರೆ ಒಬ್ಬ ವಿಭಿನ್ನ ಮ್ಯಾನೇಜರ್, ಒಳ್ಳೆ ಮ್ಯಾನೇಜರ್ ಆಗಿರ್ಬೇಕು. ಪೀಪಲ್ ವ್ಯಾಲಿಡೇಷನ್. ಆಮೇಲೆ ನಮ್ಮ ಬಾಸ್ ಏನೇ ಕೆಲಸ ಕೊಟ್ರು ಮಾಡೋದು, ಇದು ಕೊಟ್ರು ಮಾಡು, ಅದು ಕೊಟ್ರು ಮಾಡು. ಯಾಕಂದ್ರೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಪಟ್ಕೋಬೇಕು. ನಾಳೆ ಪ್ರಮೋಷನ್ ದುಡ್ಡು ಕೊಡ್ತಾರೆ, ನನಗೆ ಬೈದ್ ಬಿಡ್ತಾರೆ. ಇಲ್ಲ ಅಂದ್ರೆ ಅವ್ರ ಹತ್ರ ಒಳ್ಳೆ ಸಂಪರ್ಕ ಇಟ್ಕೊಳ್ಳೋಣ ಅಂತ ಎಲ್ಲ ಮಣ್ಣಂಗಟ್ಟಿ. ಆಮೇಲೆ ಗೊತ್ತಾಗಿದ್ದು, ಅವ್ರ ಕುತ್ತಿಗೆಗೆ ಬಂದಾಗ ನಮ್ಮನ್ ಬಿಡೋದಿಲ್ಲ. ಅವ್ರ ಕುತ್ತಿಗೆಗೆ ಬಂದಾಗ ಎಷ್ಟು ನೀವು ಅವರಿಗೆ ಒಳ್ಳೆ ಕೆಲಸ ಮಾಡಿದ್ರು ಮರ್ತು ಬಿಡ್ತಾರೆ. ಆಮೇಲೆ ಇಲ್ಲೂ ಅಷ್ಟೇ, ಮನೆಯಲ್ಲೂ ಅಷ್ಟೇ. ನಾವೆಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋದ ನಮ್ಮ ವೈಫ್ ಅವಾಗ್ಲೂ ಹೇಳ್ತಾ ಇದ್ರು, ನೀವು ನಮ್ಮೊಟ್ಟಿಗೇನೆ ಇರೋಲ್ಲ, ಬಂದವ್ರನ್ನೇ ನೋಡ್ಕೋತಾ ಇರ್ತೀರಾ. ಆಮೇಲೆ ನನ್ಗೆ ಅನ್ಸಕ್ ಶುರು ಆಯ್ತು, ಹೌದಲ್ವಾ, ಸ್ನೇಹಿತರೊಟ್ಟಿಗೆ ಟೂರ್ಗೆ ಹೋಗ್ಲಿ ಅಥವಾ ಬಂಧು ವರ್ಗದ ಜೊತೆ ಹೋಗ್ಲಿ, ನಾನೇನ್ ಮಾಡ್ತಿದ್ದೀನಿ, ಅವ್ರಿಗೇನ್ ಬೇಕು, ಇವ್ರಿಗೇನ್ ಬೇಕು, ಅವ್ರಿಗೇನ್ ಬೇಕು ಅಂತ ಇದ್ದೀನಿ ವಿನಃ ಇವ್ರೊಟ್ಟಿಗೆ ಇಲ್ಲ. ಐ ವಾಸ್ ಲೈಕ್, ವಾ, ಹೌದಲ್ವಾ, ಏನ್ ಮಾಡ್ತೀನಿ ನಾನು, ಯಾಕೆ ನನ್ಗೆ ಸೆಲ್ಫ್ ಇಮೇಜ್ ಒಂದು ಕ್ರಿಯೇಟ್ ಆಗಿದೆ ಒಳಗಡೆ ಅಂತ ಗೊತ್ತಾಯ್ತು. ಆ ತರ ಚೇತ, ನೀವು ಅದೇ ತರ ಮಾಡ್ತೀರಾ? ಹೌದು. ಎಕ್ಸಾಕ್ಟ್ಲಿ, ಐ ವಾಸ್ ಆಲ್ಸೋ ಇನ್ ದ ಸೇಮ್ ಝೋನ್. ನಾನು ಅದೇ ತರ ಇದೆ. ಸೊ ನನ್ನ ಪರ್ಸನಲ್ ಲೈಫ್ ನಾನು ಕಡೆಗಣಿಸ್ಬಿಟ್ಟಿದೆ. ಕೆಲಸ ಮಾಡು, ಎಳ್ಳೆ ಹೆಸರು ತಗೋಬೇಕು, ಅಲ್ಲಿ ಲೇಟ್ ಆಗ್ಬಾ, ಮನೆಯಲ್ಲಿ ರಾತ್ರಿ ಲೇಟ್ ಆಗ್ಬಾ, ಬೆಳಗ್ಗೆ ಎದ್ದು ಹೋಗು, ಮಕ್ಕಳೊಟ್ಟಿಗೆ ಸಮಯ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸಂಡೇನು ಕೆಲ್ಸಕ್ಕೆ ಹೋಗು, ಇಲ್ಲ ಸಂಡೇ ಎಲ್ಲಾರು ಸಮಾರಂಭಗಳಿಗೆ ಹೋದ್ರೆ ಜನ ಬಂದ್ರೆ ಅವ್ರ ಹತ್ರನೇ ಟೈಮ್ ಸ್ಪೆಂಡ್ ಮಾಡು, ಅವ್ರನ್ನೆಲ್ಲ ಖುಷಿ ಪಡಿಸು, ಅವ್ರಿಗೇನ್ ಬೇಕು ಕೊಡ್ಸು, ಅವ್ರ ಮೇಲೆ ತೋರ್ಸು, ಅವ್ರ ಮಕ್ಕಳ ಜೊತೆ ಇದು ಮಾಡು. ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಹೇಳ್ದಾಗೆ. ಎಕ್ಸಾಕ್ಟ್ಲಿ, ವಂಡರ್ಫುಲ್, ಅದ್ಭುತವಾದ ಸ್ಟೋರಿ. ಆಮೇಲೆ ನನಗೆ ಗೊತ್ತಾಯ್ತು, ಈ ಪ್ರೊಸೆಸ್ ಬಂದ್ಮೇಲೆ, ದಟ್ ಇಸ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಸೆಲ್ಫ್ ಕಾನ್ಫಿಡೆನ್ಸ್. ಮತ್ತೆ ರಿಪೀಟ್ ಮಾಡ್ತೀನಿ, ಆತ್ಮವಿಶ್ವಾಸ ಇಲ್ಲದೇ ಇರೋನೇ ಆ ತರ ಮಾಡೋದು. ತನ್ನ ಮೇಲೆ ತನಗೆ ವಿಶ್ವಾಸ ಇಲ್ಲದೆ ಇರೋನು, ಅವನಿಗೆ ತನ್ನ ಮೇಲೆ ಆತ್ಮವಿಶ್ವಾಸ ಇಲ್ಲ, ಅವ್ನು ಕಾನ್ಫಿಡೆಂಟ್ ಆಗಿರೋನು ಯಾರನ್ನೂ ಕೇರ್ ಮಾಡಲ್ಲ. ನೋಡಿದೀರಾ, ಅವನದೇ ಅವ್ನು ನೋಡ್ತಾ ಇರ್ತಾನೆ. ನನಗೆ ಆತ್ಮವಿಶ್ವಾಸ ಇಲ್ಲ ಅಂತ ಅವಾಗವರೆಗೂ ನಾನು ಸುಮ್ಮನೆ ಇದೆ ಅನ್ಕೊಂಡಿದ್ದೇನೆ ಪ್ರಮೇಯನಲ್ಲಿ. ನಿಜವಾಗ್ಲೂ ಇರ್ಲಿ, ನಿಜವಾಗ್ಲೂ ಯಾರಿಗಾರು ಹೇಳಿದ್ರೆ ಏನ್ ಬೇಜಾರು ಮಾಡ್ಕೊಬಿಡ್ತಾರೋ, ಹರ್ಟ್ ಆಗ್ಬಿಡುತ್ತೋ ಅವ್ರಿಗೆ. ಹೇಳ್ತಾನೆ ಇರ್ಲಿ, ಏನ್ ನೋವು ಪಟ್ಕೊಬಿಡ್ತಾರೋ, ನನ್ನಿಂದ ದೂರ ಹೋಗ್ಬಿಡ್ತಾರೋ, ನನ್ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯವನ್ನ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೋ, ನನ್ನ ಇಮೇಜ್ ಸ್ಪಾಯ್ಲ್ ಆಗ್ಬಿಡುತ್ತೋ, ನಾನು ಕೆಟ್ಟವನಾಗ್ಬಿಡ್ತಾರೋ. ನೋ, ಹಂಗಿದ್ರು ಚಾಲೆಂಜಸ್ ಇದೆ. ಹಂಗೆಲ್ಲ ನೋಡಿದ್ರು ಜನ ಮಾಡಿದ್ದಾರೆ ನನಗೆ. ಅವಾಗ ಗೊತ್ತಾಯ್ತು, ಅದೆಲ್ಲ ನಿಜವಾದ ಅಂತರಂಗದ ಸ್ಟಫ್ ಇರ್ಬೇಕು ಒಳಗಡೆ, ಬಾಹ್ಯ ಅಲ್ಲ. ಅದಕ್ಕೆ ಕಲಿಯಕ್ಕೆ ನನಗೆ ತುಂಬಾ ವರ್ಷಗಳಾಯ್ತು. ಹಾಗಾಗಿ ನಾನು ಸೀಕ್ರೆಟ್ ರೆಸಿಪಿ ಇದು ಹಿಂಗೆಲ್ಲ ಕಲ್ಸ್ಕೊಡ್ತಾ ಇದ್ದೀನಿ. ನನಗಾಗಿರೋದು ಈಚೆ ಬಂದಿರೋ ಎಷ್ಟು ಕಷ್ಟ ಆಯ್ತು ನನಗೆ. ಯಾವ ಟ್ರೈನಿಂಗ್ ಮಾಡ್ಬೇಕಾಯ್ತು, ಎಷ್ಟು ಮೆಡಿಟೇಷನ್ ಮಾಡ್ಬೇಕಾಯ್ತು, ಅದಕ್ಕೆಲ್ಲ ವಿಷಯ ಬರ್ಲಿಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಪ್ರೋಸೆಸ್ ಅಲ್ಲಿ ಹೋಗ್ಬೇಕಾಯ್ತು. ಆಮೇಲೆ ಅರಿವಾಗಿತ್ತು, ಅಲ್ಲಿ ಗಂಟೆ ನಾನು ತಪ್ಪು ಮಾಡ್ತೀನಿ ನನಗೆ ಗೊತ್ತೇ ಇಲ್ಲ. ಯಾರು ಹೇಳಿದ್ರು ನಾನಿರೋದೇ ಹಂಗೆ ಅಂತ ಇದ್ದೀನಿ. ಅವರೆಲ್ಲ ಹೇಳ್ತಾ ಇದ್ರು, ಮನೆಯಲ್ಲಿ ಬಡ್ಕೊಂತ ಇದ್ರು, ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ, ನಮ್ ತಪ್ಪಲ್ಲ ಅದು. ನಾವು ಸೆಲ್ಫ್ ಐಡೆಂಟಿಟಿ ಆ ಥರ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಪೀಪಲ್ ಪ್ಲೀಸರ್ಸ್ ಅಂತ, ಪೀಪಲ್ ಪ್ಲೀಸರ್ಸ್. ನೋ, ದಟ್ ಈಸ್ ರಾಂಗ್. ಅದಕ್ಕಾಗಿ ಇವಾಗ ಅದನ್ನೆಲ್ಲ ಬದಲಾಯಿಸ್ಬಿಟ್ಟು ಈಗ ಚೇಂಜ್ ಮಾಡ್ಕೊಂಡಿರೋದು. ನನಗೆ ಆರಾಮಾಗಿದೆ ಜೀವನ, ಏನ್ ಬೇಕಾದ್ರೂ ಎಂಜಾಯ್ ಮಾಡ್ತೀನಿ, ಏನ್ ಅನ್ಸುತ್ತೆ ಮನ್ಸಿಗೆ ಹೇಳ್ತೀನಿ. ಬಟ್ ಸಹಾನುಭೂತಿಯಿಂದ ಹೇಳ್ತೀನಿ, ರಫ್ ಆಗಿ ಹೇಳೋದಿಲ್ಲ, ಸಹಾನುಭೂತಿಯಿಂದ ಹೇಳಕ್ ಪ್ರಯತ್ನ ಪಡ್ತೀನಿ ಅಷ್ಟೇ. ಕಲಿಕೆ ಎಲ್ಲ. ಸೊ ದಟ್ ಈಗ, ಯಾಕಂದ್ರೆ ಸ್ನೇಹಿತರೆ, ಇವತ್ತು ನನ್ನ ಜೀವನ, ಐ ಟೇಕ್ ಓನ್ಲಿ 1 minute. ಇವತ್ತು ನಾನು ಏನ್ ಜೀವನ ನಮ್ಮೊಟ್ಟಿಗೆ ನಾವು ಮಾತಾಡ್ತಾ ಇದ್ದೀವಿ, ನಾಳೆಗೆ ಮೆಮರಿ, ಹೌದಲ್ಲ? ಇವತ್ತಿನ ನೆಕ್ಸ್ಟ್ ಕ್ಷಣ ಇದು ಮೆಮರಿ, ನೆನಪು. ಬಟ್ ನಾನು ಈ ಮೆಮರಿನ ಈ ಕ್ಷಣದಲ್ಲಿ ಇದ್ಬಿಟ್ಟು ಅನುಭವಿಸ್ಬಿಟ್ಟು ಆ ಮೆಮರಿ ನಾನು ಕ್ರಿಯೇಟ್ ಮಾಡೋದು ನನ್ನ ಕೈಯಲ್ಲಿದೆ. ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ತೀನಿ, ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡ್ತೀನಿ. ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡಿದ್ರೆ ನನಗೆ ಸಮಸ್ಯೆ ಇದೆ. ನಾಳೆ ನನಗೆ ಯೋಚನೆ ಬರೋದೇ ಇದು, ಮತ್ತೆ ಆ ಒಂದು ಕ್ಷಣನೂ ನೆಗೆಟಿವ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ?
ಈ ಮೂಮೆಂಟು ನೆಕ್ಸ್ಟ್ ಕ್ಷಣಕ್ಕೆ ಮೆಮರಿ. ಇದನ್ನು ನಾನು ಸರಿಯಾಗಿ ಕ್ರಿಯೇಟ್ ಮಾಡಲಿಲ್ಲ ಅಂದರೆ, ನೋವಿಂದ, ಬೇಜಾರಿಂದ, ಅವಮಾನದಿಂದ ನೊಂದ್ಕೊಂಡಿದ್ರೆ ನೆಕ್ಸ್ಟ್ ಮೂಮೆಂಟ್ಗೆ ಇದು ನೆಗೆಟಿವ್ ಮೆಮರಿ. ಮತ್ತೆ ಆ ಕ್ಷಣನೂ ಹಾಳಾಗುತ್ತೆ, ಯಾಕಂದ್ರೆ ನೆನಪಿಸ್ಕೊಳ್ಳೋದ್ರಿಂದ. ಬಟ್ ಅದೇ ಪಾಸಿಟಿವ್ ಮೆಮರಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಕ್ಷಣ ಅದು ನೆನೆಸ್ಕೊಂಡಾಗ ಖುಷಿ ಆಗುತ್ತೆ, ಆ ಕ್ಷಣನೂ ಖುಷಿಯಾಗಿರ್ತೀವಿ. ಸೀಕ್ರೆಟ್ ರೆಸಿಪಿ. ಆ ಕ್ಷಣಕ್ಕೆ ಶುರುವಾದಾಗ ನಾಳೆ ದಿನ ಯೋಚಿಸ್ಕೊಂಡಾಗ ನೆನ್ನೆ ಪೂರ್ತಿ ಎಷ್ಟು ಖುಷಿಯಾಗಿ ನೆನಪಾದಾಗ ಆರೋಗ್ಯ ಉತ್ತಮಗೊಳ್ಳೋದು ಶುರು ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ನಿಂತೋಗುತ್ತೆ, ಡೋಪಮಿನ್ ಬರುತ್ತೆ, ಇನ್ನ ಖುಷಿ ಆಗ್ತೀವಿ, ಹೆಲ್ದಿ ಆಗ್ತೀವಿ, ಮಾನಸಿಕವಾಗಿ ಹೆಲ್ದಿ ಆಗ್ತೀವಿ, ದೈಹಿಕವಾಗಿ ಹೆಲ್ದಿ ಆಗ್ತೀವಿ, ವೈಬ್ರೇಟ್ ಆಗ್ತೀವಿ, ಒಂಥರ ಚೈತನ್ಯ ಬರುತ್ತೆ, ಎನರ್ಜಿ ಬರುತ್ತೆ, ಸುತ್ತಲಿರೋರು ಕೂಡ ಅಟ್ರಾಕ್ಟ್ ಆಗ್ತಾರೆ, ಅವರು ಬದಲಾವಣೆ ಆಗ್ತಾ ಹೋಗ್ತಾರೆ. ನಮ್ಮ ಜೀವನನೇ ಹಂಗೆ ಹೋದ್ರೆ ಹೆಂಗಿರುತ್ತೆ? ನಮ್ಗೆ ಬೇಕಾದೆಲ್ಲ ಸಿಗ್ತಾ ಹೋಗುತ್ತೆ, ಬೇಕಾದೆಲ್ಲ ನಮ್ಮ ಒಳಗೆ ಧೈರ್ಯ ಇರುತ್ತೆ, ಬೇಕಾಗಿರೋ ಸಹಕಾರ ಸಿಗ್ತಾ ಇರುತ್ತೆ, ಯೂನಿವರ್ಸ್ ಕೂಡ ಏನಾಗ್ತಾ ಇರುತ್ತೆ, ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ? ಸೊ ನಾವು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೇಕು. ಸಾಯ್ತಾ ಇದ್ದೀನಿ ಅಂದಾಗ ನಾಳೆ ಅಪ್ಪ ಎಲ್ಲ ಅನುಭವಿಸಿದೀನಪ್ಪ ಅನ್ಬೇಕು. ಅಯ್ಯೋ ಹಿಂಗಿಂಗ್ ಮಾಡ್ಬಿಟ್ಟೆ, ಹಿಂಗಿಂಗ್ ಯೋಚನೆ ಮಾಡ್ಬಿಟ್ಟೆ, ಇವ್ರು ನಾನು ನೋಡ್ಕೊಳ್ಳಿಲ್ಲ, ಅವ್ರು ನಾನು ನೋಡ್ಕೊಳ್ಳಿಲ್ಲ, ತಾಯಿ ನೋಡ್ಕೊಳ್ಳಿಲ್ಲ, ಮಕ್ಕಳು ನೋಡ್ಕೊಳ್ಳಿಲ್ಲ, ಸ್ನೇಹಿತರೊಟ್ಟಿಗೆ ಸಮಯ ಕಳೀಲಿಲ್ಲ. ಹೆಂಗಿರುತ್ತೆ ಅದು? ನಾಳೆ ಸತ್ರುನು ಹೆಂಗಿರುತ್ತೆ? ತುಂಬಾ ಸೂಕ್ಷ್ಮ ಮಾತಾಡ್ತಾ ಇರೋದು, ಆಳವಾಗಿ ನೋಡ್ಬೇಕಿದು. ಮೇಲ್ನೋಟಕ್ಕೆ ತುಂಬಾ ಇದಾಗಿ ಕಾಣ್ತಾ ಇದೆ, ಬಟ್ ವೆನ್ ಯು ಗೋ ಇನ್ ಟು ಡೀಪ್, ಜೀವನದ ಸಾರ ನಾವಿಲ್ಲಿ ಮಾತಾಡ್ತಾ ಇದೀವಿ. ಆಕ್ಚುಲಿ ಎಲ್ಲ ಸೊ ಸ್ಪಿರಿಚುವಲ್, ಇಲ್ಲಿ ಮಾತಲ್ಲಿರೋರೆಲ್ಲ ಇದನ್ನೇ ಮಾತಾಡೋದು. ನಾವು ಈ ತರ ಸಿಂಪಲ್ ಆಗಿ ನಾವು ಮಾತಾಡಿದೀವಿ ಇವತ್ತು. ಎಲ್ಲರೂ ನಾವು ಇದನ್ನು ಡಿಸ್ಕಸ್ ಮಾಡಿದೀವಿ, ತಿಳ್ಕೊಂಡಿದೀವಿ. ಈ ಕ್ಷಣದಲ್ಲಿ ಜೀವಿಸ್ಬೇಕು ಅಷ್ಟೇ ಅಲ್ವಾ? ಸೊ ಚೇತನ್, ಐ ರಿಯಲಿ ಅಪ್ರಿಶಿಯೇಟ್ ನೀವು ಅದನ್ನ ಬ್ರೇಕ್ ಮಾಡಿದ್ರೆ, ನಿಮ್ಮ ಪ್ಯಾಟರ್ನ್ ಧೈರ್ಯ ತಂದ್ಕೊಂಡ್ರಿ. ಇದು ದೊಡ್ಡ ಹೆಜ್ಜೆ. ನೀವು ಬೇಕಾಗಿರುವ ಜೀವನ ನೀವು ಪಡ್ಕೊಳ್ಳೋದ್ರಲ್ಲಿ ಒಂದು ದೊಡ್ಡ ಜಿಗಿತವನ್ನೇ ಸಾಧಿಸಿದ್ದೀರಿ, ಮತ್ತು ನಾವೆಲ್ಲ ವಿಟ್ನೆಸ್ ಮಾಡ್ತೀವಿ ಅಲ್ವಾ ಸ್ನೇಹಿತರೆ? ವಿ ಆರ್ ಆಲ್ ವಿತ್ ಹಿಮ್ ಅಲ್ವಾ? ವಿ ಆರ್ ಗೋಯಿಂಗ್ ಟು ವಿಟ್ನೆಸ್ ಈ ಸಕ್ಸಸ್ ಜರ್ನಿ ಫಾರ್ ಶ್ಯೂರ್. ಥ್ಯಾಂಕ್ ಯು ಸೊ ಮಚ್.